Hello. What are you doing? Nothing. I just woke up. You want to get married? What? Who was that? ನಾನು. This fellow. To you? ಅದಾದ್ಮೇಲೆ ನೆಕ್ಸ್ಟ್ ರಿಯಾಕ್ಷನ್ ನನ್ನ ಬ್ಲೌಸ್ ಹೊಲ್ಸೋಕೆ ಟೈಮ್ ಇಲ್ಲ. ಸೊ ನನ್ನ ಕಸಿನ್ ಫೋನು ಅನು ಎಲ್ಲಿದ್ಯಾ? ನಾನು ಬರ್ತಾ ಇದ್ದೀನಿ, ರಿಂಗ್ ರೋಡಲ್ಲಿ ಇದ್ದೀನಿ. ಯಾಕೆ ಏನಾಯ್ತು? ಅಲ್ಲ ಮದುವೆ ಆಗ್ತಾ ಇದ್ದೀರಾ ಇವತ್ತು? ಸರಿ, ಯಾಕೆ ತೇಜು ರೆಡಿಯಾಗಿ ಬರ್ತಾ? ಅಲ್ಲ ರಘು ಇನ್ನ ಶಾರ್ಟ್ಸು ಟಿ ಶರ್ಟ್ ಅಲ್ಲಿ ಇಲ್ಲೇ ಓಡಾಡ್ತಾ ಇದ್ದಾನೆ, ಸ್ನಾನನೂ ಮಾಡಿಲ್ಲ ಅನ್ಸತ್ತೆ. ತುಂಬಾ ಜನ ಜೆಲಸ್ ಆಗಿರ್ಬೋದಲ್ಲ ಮದುವೆ ಆಗಿದ್ದಾಗ ಫುಲ್. ಅಯ್ಯಯ್ಯೋ, ಲಾಟ್ಸ್ ಆಫ್ ಪೀಪಲ್. ಇವತ್ತಿಗೂ ಅಷ್ಟೇ. ದಟ್ಸ್ ದಿ ಓನ್ಲಿ ಥಿಂಗ್ ಐ ಹ್ಯಾವ್ ಟೋಲ್ಡ್ ಹಿಮ್. ಟ್ರೈ ಅಂಡ್ ಅವಾಯ್ಡ್ ಗೋಯಿಂಗ್ ಟು ಅ all girls college. He's really? Actually come back with bruises. So ben mele scratch hoidu coral yaru illde ididrinda salpa I feel he's not got his due. Modeling ನಾನು ಯಾವತ್ತೂ ಪ್ಲಾನ್ ಮಾಡಲಿಲ್ಲ. Okay. Acting ಪ್ಲಾನ್ ಮಾಡಲಿಲ್ಲ. Everything is planned for you. I'm a destiny's child. ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ಶೋನಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಜೋಡಿನ ನಾನು ಪಾಡ್ಕಾಸ್ಟ್ ಅಲ್ಲಿ ಒಂದು ಸಂಭಾಷಣೆ ಕಾನ್ವರ್ಸೇಷನ್ ಮಾಡೋಕ್ಕೆ ಒಂದು ಸುಂದರವಾದಂಥ ಅವಕಾಶ ಬಂದಿದೆ. ಇವರು ಒಬ್ಬರ ಜೊತೆ ಸುಮಾರು 4 ವರ್ಷದ ಹಿಂದೆ ನಾನು ಗೋಲ್ಡ್ ಕ್ಲಾಸ್ನಲ್ಲಿ ಪಾಡ್ಕಾಸ್ಟ್ ಎಲ್ಲ ಇಂಟರ್ವ್ಯೂ ಮಾಡಿದ್ದೆ. ಬಟ್ ಇವತ್ತು ಹೆಸರಿಗೆ ಹೇಳ್ತಾರಲ್ಲ, ಇಬ್ರು ಸುಂದರವಾಗಿರುವಂಥ ಬ್ಯೂಟಿಫುಲ್ ಕಪಲ್ ನಿಜವಾಗ್ಲೂ ಚೆನ್ನಾಗಿರೋರು ಮದುವೆ ಆಗ್ಬಿಟ್ರೆ ಅವ್ರ ಜೀವನ ಎಷ್ಟು ಸುಂದರವಾಗಿರುತ್ತೆ ಅನ್ನೋದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂದರೆ ಇವರಿಬ್ರೆ. ಸೊ ಕನ್ನಡದ ಒನ್ ಆಫ್ ದ ಮೋಸ್ಟ್ ಸಾರ್ಟೆಡ್ ಆಕ್ಟ್ರೆಸ್ಗಳಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಎಸ್, ಲೆಟ್ಸ್ ವೆಲ್ಕಮ್ ಅನು ಪ್ರಭಾಕರ್, ರಘು ಮುಖರ್ಜಿ ಆನ್ ಗೋಲ್ಡ್ ಕ್ಲಾಸ್. ನಮಸ್ಕಾರ. ಹಾಯ್ ಮಯೂರ್, ಥ್ಯಾಂಕ್ ಯು ಫಾರ್ ದ ಸ್ವೀಟ್ ಇಂಟ್ರೊಡಕ್ಷನ್. ಹೇಗಿದ್ದೀರಾ? ಆರಾಮ್, ನೀವ್ ಹೇಗಿದ್ದೀರಾ? ನಾನ್ ಸೂಪರ್. ಅಮ್ಮ ಹೇಗಿದ್ದಾರೆ? ಓ ಅಮ್ಮ ಸೂಪರ್. ಹೌಸ್ ನಂದನಾ? ಶಿ ಈಸ್ ಡೂಯಿಂಗ್ ವೆರಿ ವೆಲ್, ಥ್ಯಾಂಕ್ ಯು. ಬಿಸಿ ಇದ್ದಾಳೆ. ಅವಳ ಹೊಸ ಸ್ಕೂಲು, ಅವಳ ಸ್ಕೆಡ್ಯೂಲ್ಸ್ ಎಲ್ಲ. She is doing good. First thing I want to ask Raghu, how's the experience coming to this side of the town? Kelbedi. Bad question. South ga. Don't take sides. ಬೆಂಗಳೂರಲ್ಲಿ ಇರೋರು ಎಲ್ಲರಿಗೂ ಅದೇ ಸಮಸ್ಯೆ ಇರೋದು. Bad roads, potholes, traffic. City is growing. No, because ನನಗೆ ಆ ಕಡೆ ಬರೋದಕ್ಕೆ I understand the pain of it ಅಂತ. So when you guys are coming from that side to this side now, I completely understand. ನಾರ್ತ್ ಇಂದ ಸೌತ್ ಬರೋದಕ್ಕೆ rather I can go to ಮೈಸೂರ್ಗೆ ಅಂತ ಅಂದ್ಬಿಟ್ಟು ಓದ್ಬೇಕಾದ್ರೆ ಇಟ್ಸ್ ಈಸಿ. It happens ಅಲ್ವಾ? ತುಂಬಾ ಸರಿ ನಾವು ಅಲ್ಲಿ ಯಲಹಂಕದಿಂದ we have to come ಯಾವುದೇ ಕಾರಣಕ್ಕೆ ಈ ಕಡೆ ಸೌತ್ ಬ್ಯಾಂಗ್ಳೂರು, JP ನಗರು, ಬನ್ನೇರ್ಘಟ್ಟ ರೋಡು ಇದೆಲ್ಲ ಅಂದ್ರೆ ನೀವು ಆಕ್ಚುಲಿ ಹೇಳಿದ್ ನಿಜಾನೇ. ಮೈಸೂರ್ ಬೇಗ ಮುಟ್ಬೋದು, ಯಾಕಂದ್ರೆ ಎಲ್ಲ ನಮ್ ತುಮಕೂರು ರೋಡಿಂದ ಆ ಕಡೆ ವಿ ಗೋ, ಅಲ್ಲೇ ಬೇಗ ಹೋಗ್ಬೋದು ದ್ಯಾನ್ ಕಮಿಂಗ್ ಟು ದಿಸ್ ಪಾರ್ಟ್ ಆಫ್ ಟೌನ್ ಅಂತ. ಆಕ್ಚುಲಿ ನಾನು ಸಜೆಷನ್ ಕೊಡ್ತಾ ಇದ್ದೆ, why don't we move to Mysore? No, actually most of them have done that. I was discussing this with her. I said ಈ ತರ ಓದಾಡೋ ಬದಲು ಮೈಸೂರಿಗೆ ಹೋಗೋದಲ್ಲ. ಸಿಟಿ we can access city very easily. 2.5 hours ಮೈಸೂರಿಂದ ಬೆಂಗಳೂರು ಬಂದ್ಬಿಡ್ತೀವಿ. So better place because we can't go out anywhere in Bangalore. Impossible. Illa, I think what lot of people are doing. We are only alle. We are rotating because no, that's how it is going to become. Yakandre each area is self sufficient. ಅದು ಅಲ್ಲಿ ಬಿಟ್ಟು ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ. ಇವಾಗ ಮುಂಚೆನೆ ನಾವು ಶಾಪಿಂಗ್ ಅಂದ್ರೆ ಮೆಜೆಸ್ಟಿಕ್ಗೆ ಹೋಗ್ಬೇಕು, ಅಥವಾ ಚಿಕ್ಕಪೇಟೆಗೆ ಹೋಗ್ಬೇಕು, ಅಥವಾ ಕಮರ್ಷಿಯಲ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ಗೆ ಹೋಗ್ಬೇಕು ಅಂತಿದ್ವಿ. ಇವಾಗ ಆತರ ಅಲ್ಲ, ಎಲ್ಲ ಏರಿಯಾಗ ಅದ್ರ ಮಾಲ್ ಇದೆ, ಯುನೋ. ಅಂಡ್ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ನಿಮ್ ಸುತ್ತಮುತ್ತ ಹತ್ರ ಇದ್ರೆ ಆ ಏರಿಯಾ ಬಿಟ್ಟು ನೀವು ಏರ್ಪೋರ್ಟ್ಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು, ಇಲ್ಲ ಇನ್ನೇನೋ ಇಫ್ ಇಟ್ ಟೇಕ್ಸ್ ಯು ದೇರ್. ಬಟ್ ಡು ಯು ಇನ್ ಜನರಲ್ ಕನೆಕ್ಟ್ ವಿತ್ ಅಂದ್ರೆ ಲೈಕ್ ಒಂದು ತುಂಬಾ ಈ ಏನೋ ಒಂದು ಐ ಮೀನ್ ಪಾರ್ಟೀಸ್ ಅಂತ ಹೇಳ್ತಿಲ್ಲ, ಹ್ಯಾಂಗ್ ಔಟ್ಸ್ ವಿತ್ ಇಂಡಸ್ಟ್ರಿ ಅಂತ ಅಂದಾಗ ಎಲ್ಲ ಸುಮಾರು ಜನ ಒಬ್ಬರು ಮೋಸ್ಟ್ ಆಫ್ ದ ಪೀಪಲ್ ಆರ್ ಇನ್ ಸೌತ್ ಓನ್ಲಿ ಅಲ್ವಾ? Yeah, on occasions we do meet our friends. Yeah, important occasions, birthdays ಎಲ್ಲ ಇದ್ರೆ we don't miss. But otherwise work brings us ಅಲ್ಲ ಮಯೂರ್. ಕೆಲಸ ಎಲ್ಲ ಜಾಸ್ತಿ ಈ ಕಡೆ ಶೂಟ್ ಆಗುತ್ತೆ. ಕನಕಪುರ ರೋಡು ಅಲ್ಲಿ ಇಲ್ಲೆಲ್ಲ ಇವ್ರ ಮೊನ್ನೆ ನಾನು ಹೇಳ್ತಾ ಇದ್ದೆ, ಕನಕಪುರ ರೋಡ್ he was shooting for almost 1 week. ನೈಟ್ ಶೂಟ್ಸ್ ಇತ್ತು. ಸೊ ನಾನು ಸೆಕೆಂಡ್ ಡೇ ಆದ್ಮೇಲೆ ಅವ್ರಿಗೆ ಆಕ್ಚುಲಿ ಹೇಳ್ದೆ, I said, why don't you just ಅಲ್ಲೇ ಯಾವ್ದಾದ್ರು ರಿಸಾರ್ಟ್ ಯಾವ್ದಾದ್ರು ತಗೊಂಡು ಅಲ್ಲೇ ಇದ್ಬಿಡಿ ಒಂದು 7 ದಿನ ತಾನೇ. ಲೈಕ್ ಐ ಮೀನ್ ಎನಿವೇ ಔಟ್ಡೋರ್ ಶೂಟ್ ಹೋದ್ರೆ he or I will not be at home, so ನಂದನಾ will get adjusted, ಅಲ್ಲೇ ಇದ್ಬಿಡಿ ಅಂತ. ಕರೆಕ್ಟ್ ಅಲ್ವಾ? ಹೊಳಿಲಿಲ್ಲ ಅಂದ್ರು. ಯಾಕಂದ್ರೆ ಹುಡುಗರಿಗೂ ಕಷ್ಟ, ಸ್ಟಾಫ್ಗೂ ಕಷ್ಟ. they were packing up at 2-3 in the morning,
ಮನೆಗೆ ಬರೋಷ್ಟ್ರಲ್ಲಿ 4 ಗಂಟೆ ಮನೆಗೆ 5 ಬಂದು ಗಂಟೆ ಮಲಗೋಷ್ಟ್ರಲ್ಲಿ 6 ಗಂಟೆ 6 ಗಂಟೆ ಅದ್ರ ಮತ್ತೆ ಬದಲು ಸಂಜೆ ಮಧ್ಯಾಹ್ನ 3 ಗಂಟೆ ಮನೆ ಬಿಡ್ತಾ ಇದ್ದೆ. ಬಟ್ ನನಗೇನು ಗೊತ್ತಿಲ್ಲ, ಐ ಡೋಂಟ್ ನೋ, ಐ ಫೀಲ್ ವೆರಿ ವಿಯರ್ಡ್ ಟು ಗೋ ಅಂಡ್ ಸ್ಟೇ ಇನ್ ಅ ಹೋಟೆಲ್ ಇಫ್ ಯು ಆರ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಅಲ್ಲ. ಟ್ರೂ, ಅದೊಂದು ಮೈಂಡ್ ಸೆಟ್ ಅನ್ಸುತ್ತೆ. See, it's a mindset, yes, but sometimes she actually made sense. ನಾನು ಎಲ್ಲ ಆದ್ಮೇಲೆ ಅನ್ಕೊಂಡೆ ಹೌದಲ್ಲ ಹಿಂಗೆ ಮಾಡ್ಬೇಕಾಗಿತ್ತು. Because I ಇಬ್ರಿಗೂ was ಹೊಳಿಲಿಲ್ಲ traveling. ನಾನು ಸಜೆಸ್ಟ್ ಮಾಡಿದ್ಮೇಲೆ ಇಬ್ರಿಗೂ ಹೊಳ್ದ, ಅಯ್ಯೋ ಕರೆಕ್ಟ್ ಅಲ್ವಾ ಅಂತ ಅವರು ಅದನ್ನೇ ಅಂದ್ರು. ಬಟ್ ಆ ಟೈಮಲ್ಲಿ ಹೊಳಿ, ಲೈಕ್ ಯು ಸೆಡ್, ಬೆಂಗಳೂರು ಒಂದಿಷ್ಟು ಮನೆ ಇದೆಯಲ್ಲ ವಾಪಸ್ ಮನೆಗೆ ಬರ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಬಟ್ ಈಗ ಯು ಹ್ಯಾವ್ ಟು ಥಿಂಕ್ ಲೈಕ್ ದಟ್ ಅನ್ಸುತ್ತೆ. Yeah, that's it. But anyway, this was not the part of my introduction. It happened organically ಅಷ್ಟೇ, because we were discussing actually. But ನಾನು ಕ್ಯಾಮರಾ ಆಫ್ ಆಗಿ, ಐ ಮೀನ್ ಶುರು ಮಾಡೋದಕ್ಕಿಂತ ಮುಂಚೆ ವಾಟ್ ಸರ್ಪ್ರೈಸ್ ಮೀ ವಾಸ್ ರಘು ಮುಖರ್ಜಿ. ಸೊ ಐ ಡಿಂಟ್ ನೋ ದಟ್ ನೇಮ್ ರಘು, ಇಟ್ ಇಸ್ ಲೈಕ್ ಇಷ್ಟು ಸಿಮಿಲಾರಿಟಿ ಇದೆ ಅಂತ ನನಗೆ ಐಡಿಯಾ ಇರಲಿಲ್ಲ, ಒಂದು ಕಾಮನ್ ಕನೆಕ್ಷನ್ ಇದೆ ಅಂತ. ವಾವ್, ಐ ಡಿಂಟ್ ನೋ ದಟ್ ಇದು ನೀವು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿವಸ ಹುಟ್ಟಿರೋಂಥದ್ದು. ವಾಟ್ ಇಸ್ ದ ಸ್ಟೋರಿ ಆಲ್ ಅಬೌಟ್? ಸ್ಟೋರಿ ಸಿಂಪಲ್. ಮೈ ಮದರ್ ಅಂದ್ರೆ ಅವರು ನಮ್ಮ ತಂದೆ ತಾಯಿ ಮದುವೆ ಆಗಿದ್ದು ಮಂತ್ರಾಲಯದಲ್ಲಿ. ಓಕೆ, ಅವ್ರ ಲವ್ ಮ್ಯಾರೇಜ್, ಅವ್ರ ಲವ್ ಮ್ಯಾರೇಜ್, ಫ್ಯಾಮಿಲಿ ಪರ್ಮಿಷನ್ ಜೊತೆಗೆ ದೇ ಗಾಟ್ ಮ್ಯಾರಿಡ್, ಬಟ್ ದೇ ಚೋಸ್ ಟು ಗೆಟ್ ಮ್ಯಾರಿಡ್ ಇನ್ ಮಂತ್ರಾಲಯ. ಮುಂದಕ್ಕೆ ಹೇಳಿ. ಸೊ ಮಂತ್ರಾಲಯ ಅಲ್ಲಿ ಮದುವೆ ಆದಾಗ ಅಮ್ಮ ಏನೋ ಹರಕೆ ಹೊತ್ಕೊಂಡು ಅಂತೆ, ನನ್ನ ಮಗು ಆದಾಗ ನಿಮ್ಮ ಹೆಸರು ಇಡ್ತೀನಿ ಅಂತ. ಸೊ ನಾನು ಇವತ್ತಿಗೂ ರೇಗಿಸ್ತೀನಿ, ನಾನು ಲಕ್ಕು ನಾನು ಹುಡುಗಾಗಿ ಹುಟ್ಟಿದ್ದು, ಹುಡುಗಿಯಾಗಿ ಹುಟ್ಟಿದ್ರೆ ಏನ್ ಹೆಸರು ಇಡ್ತೀನಿ. ಹುಡುಗಿಯಾಗಿ ಹುಟ್ಟಿದ್ರಿ. ಸೊ ಅದು ದಟ್ಸ್ ಹೌ ಡು ಐ ಸೇ, ಐ ಡೋಂಟ್ ನೋ, ಅದು ಹಾಗೆ ಬಂದಿದೆ. ಸೊ ಹಾಗಾದ್ರೆ ರಾಘವೇಂದ್ರ ಮುಖರ್ಜಿ ಇಸ್ ಆಕ್ಚುಲಿ ಹಿಸ್ ನೇಮ್ ಅನ್ಬೋದು. ಒಫಿಷಿಯಲ್ ನೇಮ್ ಅವ್ರ ಆಧಾರ್ ಕಾರ್ಡ್ ಅಲ್ಲೆಲ್ಲ ರಾಘವೇಂದ್ರ ಮುಖರ್ಜಿ ಅಂತಾನೆ. ಹೌದಾ? ಸೊ ನಾನು ಅವ್ರ ಸಿನಿಮಾಗಳು ಮಾಡಿದಾಗ ಪರ್ಟಿಕ್ಯುಲರ್ ಆಗಿ, ಬಿಕಾಸ್ ಐ ಹ್ಯಾಂಡಲ್ ಹಿಸ್ ಫೈನಾನ್ಸಸ್, ಐ ಹ್ಯಾವ್ ಟು ಕಾಲ್ ದ ಪ್ರೊಡ್ಯೂಸರ್ಸ್ ಅಂಡ್ ಸೇ ರಘು ಮುಖರ್ಜಿ ಅಂತ ಚೆಕ್ ಬರಿಬೇಡಿ ಪ್ಲೀಸ್, ರಾಘವೇಂದ್ರ ಮುಖರ್ಜಿ. ಐ ಮೀನ್ ಇಟ್ ಇಸ್ ವೆರಿ, ಐ ಥಿಂಕ್ ಅವ್ರ ಮಾಡಲಿಂಗ್ ಬಂದಾಗ ಇಟ್ ಹ್ಯಾಪನ್. ಐ ಥಿಂಕ್ ಪ್ರಸಾದ್ ಎಲ್ಲರೂ ರಘು ರಘು ಅಂತ. ಎಲ್ಲ ಟೀಚರ್ಸ್ ಇಸ್ ಸೇ ಮುಖರ್ಜಿ ಮುಖರ್ಜಿ ಅಂತ ಕರೆಯೋರು, ಫ್ರೆಂಡ್ಸ್ ಅಂಡ್ ಆಲ್ ಸೆಡ್ ರಘು 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 ಅನ್ನೋರು. ಅದು ಹಾಗೆ ಐ ಸ್ಟಾರ್ಟೆಡ್ ಮಾಡಲಿಂಗ್ ಆಲ್ಸೋ, ದಿಸ್ ಇಸ್ ರಘು 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 ಮುಖರ್ಜಿ ಆಗೋಯ್ತು. ವಾವ್. ನಾನು ಇನ್ಫ್ಯಾಕ್ಟ್ ಅವ್ರ ಮದ್ವೆ ಆಗುವಾಗ ಮನೇಲಿ ಸುಮಾರು ನನ್ನ ಕಸಿನ್ಸ್ಗೆಲ್ಲ ಗೊತ್ತಿರಲಿಲ್ಲ. ಓ ರಾಘವೇಂದ್ರ, ಐ ಕಾಲ್ ಹಿಮ್ ರಾಘವೇಂದ್ರ ಮನೆಯಲ್ಲಿ. ಯಾ, ಇವತ್ತಿಗೂ ಅನ್ನಪೂರ್ಣ, ಶಿ ಕಾಲ್ಸ್ ಮಿ ರಾಘವೇಂದ್ರ. ನಾನು ರಾಘವೇಂದ್ರ ಅಂತಾನೆ ಕರೆಯೋದು. ಸೊ ಹಾಗಾಗಿ ಆವಾಗ ಎಲ್ಲರೂ, ಓ ರಘು ಫುಲ್ ಹೆಸರು ರಾಘವೇಂದ್ರನಾ, ಮತ್ತೆ ರಾಘವೇಂದ್ರ ಹೋಗಿ ಯಾಕೆ ರಾಘು ಆಗ್ಲಿಲ್ಲ, ಯಾಕೆ ರಘು ಆಯ್ತು ಅಂತ, ಯು ನೋ, ದಟ್ಸ್ ಒನ್ ಕ್ವೆಶ್ಚನ್. ವಾಟ್ ಅ ಕೋಇನ್ಸಿಡೆನ್ಸ್ ಗೊತ್ತಾ, ಮೈ ಫಾದರ್ ನೇಮ್ ಇಸ್ ರಾಘವೇಂದ್ರ, ದಟ್ಸ್ ವೈ ಮಯೂರ ರಾಘವೇಂದ್ರ, ಅಂಡ್ ದಿ ಎಂಟೈರ್ ಫ್ಯಾಮಿಲಿ ಆಫ್ ನಮ್ಮ ಅಪ್ಪನ್ ಕರಿತಿದ್ರು ರಘು ಅಂತ ಕರೆಯೋರು. ಓ ರಿಯಲಿ? ಯಾ, ರಾಘು ಅಂತಲ್ಲ, ಎಲ್ಲರೂ ರಘು ರಘು ಅಂತಾನೆ ಕರಿತಿದ್ರು. ಅದಕ್ಕೆ ನೋ ಒನ್ ಹ್ಯಾಸ್ ಎವರ್ ಕಾಲ್ಡ್ ಹಿಮ್ ರಾಘು. ಸೊ ನಮ್ ವಿಜಯ ರಾಘವೇಂದ್ರ ನಾ ಅದೇ ರೇಗಿಸ್ತಾ ಇದ್ದೆ, ವಿಜಯ ರಾಘು ಅಂತಾರೆ. ರಾಘು, ಐ ಕಾಲ್ ಹಿಮ್ ರಾಗ. ನಾನು ಒಬ್ಳೆ ಅನ್ಸುತ್ತೆ ರಾಗ ಅಂತ ಕರೆಯೋದು. ಬಟ್ ದಿಲೀಪ, ರಘು, ಆಲ್ ಆಫ್ ದೆಮ್ ಕಾಲ್ ಹಿಮ್ ರಾಘು. ಏ ರಾಘು ರಾಘು ರಾಗ. ಸೊ ಫಾರ್ ಮೀ ಇಟ್ಸ್ ಲೈಕ್ ರಘು. ಹೆಸರಿಟ್ಟು ಕರೆಯೋದಿಲ್ಲ, ನೀ ಏನೇನೋ ಕರೀತಾ ದಿಲೀಪ್ ಹಂಗೆ ಅವನ್ಗೆಲ್ಲ ಏನೇನ್ ಹೆಸರು ಹೇಳ್ತಾ ಹೇಳ್ಬೇಡ, ಸುಮ್ನೆ ಇರು. ಅದೇ ಬಂತು, ಬಾಯಿ ಬಂತು. ಓಕೆ, ನೈಸ್. ಅಂಡ್ ನಿಮ್ ಪೂರ ಹೆಸರು ಅನ್ನಪೂರ್ಣನಾ? ಯಾ, ಮೈ ಒಫಿಷಿಯಲ್, ಬಟ್ ಆಫ್ ಕೋರ್ಸ್ ನನ್ನ ಒಫಿಷಿಯಲ್ ನೇಮ್ ಚೇಂಜ್ ಆಯ್ತು ಆಮೇಲೆ. ಓಕೆ. ಸೊ ಹೃದಯ ಮಾಡಿದಾಗ ಇಟ್ ಇಸ್ ಅನ್ನಪೂರ್ಣ. ನಂದು SLC ಸರ್ಟಿಫಿಕೇಟು, ನನ್ನ ಇದ್ರಲ್ಲೆಲ್ಲ ಡಿಗ್ರಿದೆಲ್ಲ ಅನ್ನಪೂರ್ಣ ಅಂತಾನೆ ಇರೋದು. ದೆನ್ ನನ್ನ ಸಿನಿಮಾಗೆ ಬಂದ್ಮೇಲೆ ಯಾವಾಗ ಪಾರ್ವತಮ್ಮ ಅನುಪ್ರಭಾಕರ್ ಅಂತ ಹೆಸರಿಟ್ರು, ಅನುಶ್ರೀ ಅಂತ ಇಡ್ಬೇಕು ಅಂದ್ರು. ಮಾಲಾಶ್ರೀ ಆಯ್ತು, ಇವಾಗ ಅನುಶ್ರೀ ಕಡೆ ಅಂತ. ಐ ಸೆಡ್ ಅಮ್ಮ ಪ್ಲೀಸ್ ಅಮ್ಮ ಅಂದ್ಬಿಟ್ಟು, ಅಮ್ಮ ವಾಸ್ ಆಲ್ರೆಡಿ ನೋನ್ ಅಲ್ಲ ಗಾಯತ್ರಿ ಪ್ರಭಾಕರ್ ಅಂತ. ಸೊ ಗಾಯತ್ರಿ ಪ್ರಭಾಕರ್ ಮಗಳು. ಸೊ ಐ ಸೆಡ್ ಪ್ಲೀಸ್ ಅಪ್ಪನ ಹೆಸರು ಇಟ್ಕೋತೀನಿ ಅನುಪ್ರಭಾಕರ್ ಅಂತ. ಸೊ ಶಿ ಸೆಡ್ ಹೌದಾ ಶ್ಯೂರ್, ಟೈಟಲ್ ಕಾರ್ಡ್ ಮಾಡಿಸುವಾಗ ಶಿ ಆಸ್ಕ್ ಮೀ 2-3 ಟೈಮ್ಸ್, ಅಲ್ಲ ಸುಧಾರಾಣಿ ಆಯ್ತು, ಆಶಾರಾಣಿ, ಮೈ ಸಿಸ್ಟರ್ ಆಶಾರಾಣಿ, ಶಿ ಇಸ್ ಮ್ಯಾರಿಡ್ ಟು ಅರ್ಜುನ್, ಶಿ ಇಸ್ ಮೈ ಫಸ್ಟ್ ಕಸಿನ್. ಸೊ ಆಶಾರಾಣಿ ಆಯ್ತು, ಮಾಲಾಶ್ರೀ ಆಯ್ತು, ಈಗ ನಿಂಗೆ ಅನುಶ್ರೀ ಇಡ್ತೀನಿ ಅಂತ. ಐ ಸೆಡ್ ಇಲ್ಲ ಪ್ಲೀಸ್ ಬೇಡ ಅಂದ್ಬಿಟ್ಟು ದಟ್ಸ್ ಹೌ ಅನುಪ್ರಭಾಕರ್ ಅಂತ ಬಂದಿದ್ದು. ಬಟ್ ಅಪ್ಪ ಒಫಿಷಿಯಲ್ ಆಗಿ I think somewhere in the corner Anushri will be happy. Alva? Exactly. Imagine Anushri ಎಲ್ಲ confusion confusion ಆಗಿರೋದು. So yeah. Wow. But at what point of your life ಅಲ್ಲಿ both of you had thought like
ಎಲ್ಲಿ ಕ್ರಾಸ್ ಓವರ್ ಎಲ್ಲ ವೆನ್ ದ ಫಸ್ಟ್ ಟೈಮ್ ಯು ಗೈಸ್ ಮೆಟ್ ಆಕ್ಚುಲಿ? ಅಂದ್ರೆ ಒಂಥರ ನಾಟ್ ಲೈಕ್ ಇದ್ರ ತರ ಅಂತಲ್ಲ, ಸುಮ್ನೆ ಕ್ಯಾಶುಯಲ್ ಆಗು ಮೀಟ್ ಮಾಡಿರೋಂಥದ್ದು. ಐ ಹ್ಯಾಡ್ ನೆವರ್ ಮೆಟ್ ಹಿಮ್. ನಾವು ಹುಟ್ಟಿ ಬೆಳೆದಿದ್ದು ಇಬ್ರು ಮಲ್ಲೇಶ್ವರಂ ಅಲ್ಲಿ, 2 roads ಅವೇ ಇತ್ತು ನಮ್ಮ ಮನೆ. ಐ ನೆವರ್ ನ್ಯೂ ದಟ್ ದಿಸ್ ಪರ್ಸನ್ ಎಕ್ಸಿಸ್ಟೆಡ್. ಅವ್ರಿಗೆ ನಾ ಗೊತ್ತಿದ್ನೋ ಏನೋ ಗೊತ್ತಿಲ್ಲ. ಹೀಸ್ ಲೈಕ್ ಟೈಗರ್ ಪ್ರಭಾಕರ್ ಮಗಳು ಅನ್ಕೊಂಡಿದ್ದೆ ಅಂತ. ಐ ವಾಸ್ ಲೈಕ್ ಅಯ್ಯೋ ರಾಮ ಅಂತ. ಸೊ ವಿ ನೆವರ್ ಮೆಟ್. ಮೀಟೇ ಮಾಡ್ಲಿಲ್ಲ. ಸೋ ಮೆನಿ ಇಯರ್ಸ್ ಇನ್ ದ ಇಂಡಸ್ಟ್ರಿ. ಐ ಥಿಂಕ್ 2012 ಅಲ್ಲಿ ಆ ಶೋ ಮಾಡಿದ್ವಿ. ವಿಜಯ ರಾಘವೇಂದ್ರ, ದಿಲೀಪ್, ನಾನು, ಅನುಶ್ರೀ, ಇವರು. ಸೊ 5 ಜನ ವಿ ವರ್ ಇನ್ ದಟ್ ಶೋ. ಅನುಶ್ರೀ ಅಂಡ್ ದಿಲೀಪ ವರ್ ಹೋಸ್ಟಿಂಗ್ ಇಟ್. ರಾಗ, ನಾನು, ಇವರು ಜಡ್ಜಸ್ ಆಗಿದ್ವಿ. ಸೊ ದಟ್ಸ್ ದ ಫಸ್ಟ್ ಟೈಮ್ ವಿ ಮೆಟ್. ನಾನು ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಅವ್ರು ನೋಡಿದಾಗ ರಾಗಂಗ್ ಕಮೆಂಟ್ ಬೇರೆ ಮಾಡಿದೆ. ರಾಗ ನಾ ವೆರಿ ಕ್ಲೋಸ್ ಅಲ್ಲ. ಸೊ ಅವ್ನ ಕಮೆಂಟ್ ಬೇರೆ ಮಾಡಿದೆ ನಾನು, ಓ ಏನೋ ಇಷ್ಟು ಕುಬ್ಬಿರಂಗಿದೆ ಅಂತ. ಜಸ್ಟ್ ಹಿಸ್ ಬಾಡಿ ಲ್ಯಾಂಗ್ವೇಜ್. ಆಮೇಲೆ ವೆನ್ ಐ ಗಾಟ್ ಟು ನೋ ಹಿಮ್ ಅಲ್ಲ, ಐ ರಿಯಲೈಸ್ ದಟ್ ಹೀಸ್ ಬೇಸಿಕಲಿ ಅ ಕ್ವೈಟ್ ಪರ್ಸನ್. ಇಂಟ್ರೋವರ್ಟಿಶ್ ಲಿಟಲ್ ಬಿಟ್ ಟಿಲ್ ಹಿ ಲೈಕ್ಸ್ ಯು. ಅದಾದ್ಮೇಲೆ ಇಟ್ಸ್ ಡಿಫ್ರೆಂಟ್. ಬಟ್ ಇನಿಷಿಯಲ್ ಆಗಿ ಹೊಸ ಜನರ ಜೊತೆ ಅಷ್ಟು ಇದಾಗಲ್ಲ. ಸೊ ಅವರು ಅನ್ಕೊಂಡಿದ್ರು ಅನ್ಸುತ್ತೆ, ಯಾರು ಈ ಬಾಯಿ ಬಡ್ಕಿ ಮಾತಾಡ್ತಾರೆ. So yeah, that's how we met. ಅದಾದ್ಮೇಲೆ quite a few years we didn't meet again, Mayur. ಹೌದಾ? ನಿಮ್ಗೆ ಗೊತ್ತಲ್ಲ, ಒಂದ್ ಶೋ ಆದ್ರೆ we don't have grand plans. ಒಂದ್ ಸಿನಿಮಾ ಮಾಡಿದ್ರೆ ಮೀಟ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಪ್ಯಾಕ್ ಅಪ್ ಆಗಿ ಕುಂಬಳಕಾಯಿ ಹೊಡೆದಿದ ತಕ್ಷಣ ಮುಗೀತು. ಅದಾದ್ಮೇಲೆ you're going into another project. ನಾವು 2012 all the 5 of us worked together. ಅವಾಗ ಪ್ಲಾನ್ ಮಾಡೋದು ಎಲ್ಲರೂ ಒಟ್ಟಿಗೆ. ಇವತ್ತಿಗೂ ಸೇರಿಲ್ಲ ಒಟ್ಟಿಗೆ. 5 ಜನ ಒಟ್ಟಿಗೆ ಮೀಟ್ ಆಗಿಲ್ಲ. ಸೋ ಮಚ್ ಹ್ಯಾಸ್ ಚೇಂಜ್ಡ್. ಮೀಟ್ ಮಾಡಿದೀವಿ ಇಬ್ರು ಮೂರು ಹಂಗೆ. ಅನುಶ್ರೀ ಮದ್ವೆನಲ್ಲೂ ಜಸ್ಟ್ ಮಿಸ್ ರಾಗ. ದಿಲೀಪ, ನಾನು, ದಿಲೀಪ ಹೆಂಡತಿ ವಿದ್ಯಾ ಬಂದ್ವಿ. ರಾಗ ಹೊಡ್ತಾ ಇದ್ದ. We said bye to him and we came in and Dilip ಸಿಕ್ದ. Then all of us took a picture and we were like, ಅಯ್ಯೋ ರಾಗ ಹೊಟ್ಟೋದ್ನಲ್ಲ. ಒಂದು ಐಡಿಯಾ ಕೊಡ್ಲ, ಎಲ್ಲ ಸರಿ ಕನಕಪುರ ರೋಡಲ್ಲಿ ಒಂದು ಮೀಟಿಂಗ್ ಮಾಡ್ಬಿಡಿ. ನೋ ಬಟ್ ಏನ್ ಕೇಳಕ್ ಬಂದೆ ಅಂತಂದ್ರೆ, ಈಗ ಪ್ಯಾರಿಸ್ ಪ್ರಣಯ ವಾಸ್ ಯರ್ ಫಸ್ಟ್ ಫಿಲ್ಮ್. ಪ್ಯಾರಿಸ್ ಪ್ರಣಯ ಒಂದು ಮಾಡ್ಲಿಂಗ್ ಇಂದ ಆಕ್ಟಿಂಗ್ ಗೆ ಬರೋದು, ವಾಸ್ ಇಟ್ ಲೈಕ್ ಅವಾಗ ನಾನು ಹೇಳ್ತಿರೋದು ಅಥವಾ ಇವಾಗ್ಲೂ ನಂಗೆ ಗೊತ್ತಿಲ್ಲ, ಇಸ್ ಇಟ್ ಲೈಕ್ ಇಟ್ ಈಸ್ ಎನ್ ಈಸಿ ಥಿಂಗ್ ಅಥವಾ ಲೈಕ್ ಡಸ್ ಇಟ್? ಎವ್ರಿಥಿಂಗ್ ಇಸ್ ಪ್ಲಾನ್ ಫಾರ್ ಯು. ನಮ್ಮ ಡೆಸ್ಟಿನೀಸ್ ಚೈಲ್ಡ್ ಅಷ್ಟೇ. ಮಾಡ್ಲಿಂಗು ನಾನು ಯಾವತ್ತೂ ಪ್ಲಾನ್ ಮಾಡಲಿಲ್ಲ. ಓಕೆ. ಆಕ್ಟಿಂಗು ಪ್ಲಾನ್ ಮಾಡಲಿಲ್ಲ. ನನ್ನ ಪ್ಲಾನ್ ಉದ್ದೇಶ ಇದ್ದಿದ್ದೆ ಲೈಫಲ್ಲಿ, ಐ ವಾಂಟೆಡ್ ಟು ಬಿ ಅ ಫೈಟರ್ ಪೈಲಟ್. ಸೊ ನಾನು 10th ಸ್ಟ್ಯಾಂಡರ್ಡ್ ಮುಗಿಸಿ ನಿಜಲಿಂಗಪ್ಪ ಕಾಲೇಜ್, KLE ಕಾಲೇಜ್ ಸೇರಿಕೊಂಡೆ. ಕಾರಣ ಬಂದು ಅಲ್ಲಿ NCC ಏರ್ ವಿಂಗ್ ಇತ್ತು. ಸೊ ಏರ್ ವಿಂಗ್ ಅಲ್ಲಿ ಯು ಗೆಟ್ ಟ್ರೈನಿಂಗ್. 3 years ಯು ಟ್ರೈನ್. A ಸರ್ಟಿಫಿಕೇಟ್, B ಸರ್ಟಿಫಿಕೇಟ್ ಅಂಡ್ C ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ ಫ್ಲೈಯಿಂಗ್ ಮಾಡಿದ್ರೆ. ಅದರಲ್ಲಿ ಆ C ಸರ್ಟಿಫಿಕೇಟ್ ಸಿಕ್ಕಿದಾಗ ವೆನ್ ಯು ಗೋ ಟು ರೈಟ್ ಯುವರ್ NDA ಎಕ್ಸಾಮ್, ಯು ಆರ್ ಗಿವನ್ ಅ ಪ್ರಿಫರೆನ್ಸ್ ಬಿಕಾಸ್ ಯು ಆರ್ ಆಲ್ರೆಡಿ ಲರ್ನಿಂಗ್ ಅಂಡ್ ಆಲ್ ದಟ್. ಸೊ ಒನ್ ಪಾರ್ಟ್ ವಾಸ್, ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಐ ವಾಸ್ ಸಪೋಸ್ ಟು ಗೋ ಟು ಸೈನಿಕ್ ಸ್ಕೂಲ್. ಓಕೆ. ಅದ್ರದ್ದು ಎಲ್ಲ ಆಯಿತು, ರಿಟರ್ನ್ ಎಕ್ಸಾಮ್ ಎಲ್ಲ ಆಯಿತು. ದೆನ್ ಯು ಹ್ಯಾವ್ ಫಿಸಿಕಲ್ ಎಕ್ಸಾಮ್ ಇರುತ್ತೆ. ಸೊ ಆ ಟೈಮಲ್ಲಿ ಅದು ಮುಗ್ದಿದ್ರೆ ದೆನ್ ಆಬ್ವಿಯಸ್ಲಿ ಬಿಜಾಪುರಲ್ಲಿ ಸೈನಿಕ್ ಸ್ಕೂಲ್ ಇರಲ್ಲ. ಐ ವಾಸ್ ಸಪೋಸ್ ಟು ಗೋ ದರ್. ಅಮ್ಮ ಕಣ್ಣೀರು ಹಾಕಿದ್ರು. ನೋ ಇರೋದೇ ಒಂದು ಮಗು, ಅವನ್ನ ಯಾಕೆ ಕಳಿಸೋದು, ಅದು ಇದು. ಸೊ ಐ ಡಿಂಟ್ ಗೋ. ಸೊ ದೆನ್ ಐ ವಾಸ್ wanting to be a pilot. I did 2 years of NCC. A certificate siktu, B certificate siktu. Unfortunately, Baba passed away. When I was 20. So family ಅಲ್ಲಿ ಇದ್ದಿದ್ದು ನಾನು, ಅಮ್ಮ and my grandfather, ತಂದೆಯವ್ರ ತಂದೆ. I had to take care, pull up my sock and work and take care of everything. Run the show actually, yeah. Literally. So ಅವಾಗ Prasad had discovered me, Prasad Biddappa. So he had a very nice, today ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇಟ್ಸ್ ಅ ವೆರಿ ನೈಸ್ ಜೆಸ್ಚರ್. ಅವ್ರು ಏನ್ ಮಾಡೋರು ಅಂದ್ರೆ, he used to discover a lot of this new talent. ಅಂಡ್ ನಮ್ಗೆ ಗೊತ್ತಿಲ್ಲದೇನೆ ಅವರು ಮಿಸ್ಟರ್ ಇಂಡಿಯಾಗೆ ಅಪ್ಲಿಕೇಶನ್ಸ್ ಕಳ್ಸ್ಬಿಡೋರು. ಆಮೇಲೆ ಮಿಸ್ ಇಂಡಿಯಾಗೂ ಅಪ್ಲಿಕೇಶನ್ ಅವರೇ ಕಳ್ಸ್ಬಿಡೋರು. ಅವ್ರಿಗೆ ಗೊತ್ತಿಲ್ದಿರಂಗೆ. ನಮ್ಗೆ ಗೊತ್ತಿರ್ತಾ ಇರಲಿಲ್ಲ.
So a year he would select a round of models. Alva. We would choose about 8-10 boys and 8-10 girls and groom them and all that. So ಆ ರೀತಿಯಲ್ಲೇ he'd sent. And application, hey, you guys been shortlisted, why don't you boys go ಅಂತ ಹೇಳೋದು. So we went. ಸುಮ್ಮನೆ ಟ್ರೈ ಮಾಡೋಣ ಏನು ಅಲ್ಲೆಲ್ಲ ಅಪ್ಲಿಕೇಶನ್ಸ್ ವಾಟ್ ಸಮ್ 40,000 My 45,000 applications all over India ಅಲ್ವಾ. There's no way. ಅದೆಲ್ಲ and you won in that 40,000. 40 ನಾನು ಹೋಗಿದ್ದ ವರ್ಷ I think there was about 48,000 applications. So we went southern round ಗೆ select ಆದ್ವಿ, then they were shortlisted to some 11,000, then it became 600, then it became 31. But in general, ಈ ಫೈಟರ್ ಪೈಲಟ್ಸ್ಗಳಿಗೆ ದೇ ಹ್ಯಾವ್ ಟು ಬಿ ರಿಯಲಿ ಹ್ಯಾಂಡ್ಸಮ್ ಅಲ್ಲ ಮೋಸ್ಟ್ ಆಫ್ ದ ಪೈಲಟ್ಸ್. ಅಲ್ವಾ? I keep telling him. So I come from a family of army officers. ನನ್ನ ದೊಡ್ಡಪ್ಪ ನನ್ನ ಅಂಕಲ್ ಎಲ್ಲರೂ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರಿಗೆ, ಯುನೋ ಲೈಕ್ I've always been in awe of army officers, men in uniform. ಸೊ ಇವಾಗಲೂ ಕೇಳಿ ಅವ್ರನ್ನ, I've told him so many times, just hobby ಆಗಾದ್ರೂ ಕಲ್ತ್ಕೊಳ್ಳಿ ಫ್ಲೈಯಿಂಗು ಅಂತ, ಬಿಕಾಸ್ ವಿ ಎನಿವೇ ಲಿವ್ ಇನ್ ಯಲಹಂಕ, ಜಕ್ಕೂರ್ಗೆ ಹೋಗೋರು. he's learned flying in Jakkur when he was studying. So I said continue ಮಾಡಿ ಅದನ್ನ ಅಂತ ಅವಾಗ ಇವಾಗ ಕೋಕ್ಸ್ ಮಾಡ್ತಾ ಇರ್ತೀನಿ. ಬಟ್ ಡು ಯು ಥಿಂಕ್ ಈಗ ಟಚ್ ತಗೊಂಡ್ರೆ ಮಾಡ್ಬೋದು ಅಂತ ಅನ್ಸುತ್ತಾ? Yeah, I would have Just to start go from basics. back from scratch. Now we can buy your own plane. ನನ್ ವಿಷಯಪ್ಪ ನನ್ ಗಂಡನ ಆತರ ಯೂನಿಫಾರ್ಮ್ ಅಲ್ಲಿ ನೋಡಕ್ಕೆ. ಅಲ್ಲ ಅವಲಿ ಇದನ್ನ ಹೇಳ್ದಾಗ ಕೇಳ್ತಿದ್ದೀನಿ, ತುಂಬಾ ಜನ ಜೆಲಸ್ ಆಗಿರ್ಬೋದಲ್ಲ ಮದುವೆ ಆಗಿದ್ದಾಗ ಫುಲ್. ಅಯ್ಯಯ್ಯೋ, ಲಾಟ್ಸ್ ಆಫ್ ಪೀಪಲ್ ಇವತ್ತಿಗೂ ಅಷ್ಟೇ. ಇಟ್ಸ್ ಸೋ ಫನಿ ಮಯೂರ್, ನಾನು ತಮಾಷೆ ಮಾಡ್ತಾ ಇರ್ತೀನಿ ಆಕ್ಚುಲಿ. ಸೊ ಅವ್ರ ಪಾಪ ಅವ್ರ ಜೊತೆ ಪಿಕ್ಚರ್ ಬೇಕಿರತ್ತೆ, ಅಲ್ಲ ಅನ್ಫಾರ್ಚುನೇಟ್ಲಿ ನಾನು ಇರ್ತೀನಿ, ಯುನೋ. ಸೊ ದೇ ಲೈಕ್, ಮೇಡಮ್ ಪರವಾಗಿಲ್ಲ ನೀವು ಬನ್ನಿ ಮೇಡಮ್, ಯುನೋ ಇವತ್ತು ತೆಕ್ಕೊಳ್ರಮ್ಮ ಪರವಾಗಿಲ್ಲ, ಯುನೋ ಅಲ್ಟಿಮೇಟ್ಲಿ ಮನೆ ಕರ್ಕೊಂಡೋಗೋದು ನಾನೇ, ನೀವು ಬರೀ ಫೋಟೋ ತೆಕ್ಕೋತಾ ಇದ್ದೀರಾ ಅಷ್ಟೇ ಅಂತ ಮನ್ಸಲ್ಲಿ ಅನ್ಕೋತೀನಿ, ಹೇಳಲ್ಲ ಪಾಪ. ಯು ಫೀಲ್, ಐ ಮೀನ್ ಯು ಕ್ಯಾನ್ ರಿಲೇಟ್ ಟು ಇಟ್, ಯುನೋ ಹೀಸ್ ಗುಡ್ ಲುಕಿಂಗ್ ಅಂಡ್ ದಟ್ ಆರಾ ಹಿ ಹ್ಯಾಸ್, our stature irbodu, or you know the way he carries himself. And even you are good looking, alva sir. Adike only thing danger ಏನು ಗೊತ್ತಾ, only thing I've told him, ನಾನು ಜಾಸ್ತಿ ಏನೋ ಕಂಡೀಷನ್ಸ್ ಹಾಕಿಲ್ಲ ಈ ರಿಲೇಶನ್ಶಿಪ್ ಅಲ್ಲಿ. one thing I've told him, ಹುಡುಗಿರ್ ಕಾಲೇಜ್ಗೆ ಹೋಗ್ಬಿಟ್ಟು. ಹೌದಾ? ಏಕೆ? A few times he's gone, he's come back with bruises. Bruises, scratch marks. What? Yeah. So bouncers ಏನು ಮಾಡಕ್ಕಾಗಲ್ಲ, ಹೆಣ್ಮಕ್ಳನ್ನ, ಲೆಕ್ಚರರ್ಸ್, ಲೇಡಿ ಲೆಕ್ಚರರ್ಸ್ ನ ಅವ್ರನ್ನ ಪುಷ್ ಮಾಡಕ್ಕಾಗಲ್ಲ. ಈ ಹುಡುಗರೆಲ್ಲ ಒದ್ದಾಡ್ತಾರೆ, ಮೇಡಮ್ ಹೆಂಗಸ್ರು ಮೇಡಮ್ ಏನ್ ಮೇಡಮ್ ಮುಟ್ಟಕ್ಕಾಗಲ್ಲ ಮೇಡಮ್ ಅವ್ರನ್ನ ಅಂತ. He's actually come back with bruises. So ಬೆನ್ ಮೇಲೆ ಸ್ಕ್ರಾಚ್, ಇದು. So that's the only thing I've told him. Try and avoid going to a all girls college. So when is the last time you went as a guest to Mount Carmel's? Mount Carmel's godilla. This happened a couple of places in Mysore. So adadmele I said, beda. See, you never know. Like, I mean, he had actually got tumma scratches ella agittu. I'm very surprised to hear this side of it actually. I said, of course. Beda. Hogbedi. No, see, it's nothing. It's just that moment alli they're all excited alva. They want pictures. They want. Maybe I don't know. They don't mean harm, but. ಆ ಎಕ್ಸೈಟ್ಮೆಂಟ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಅಂಡ್ ದಟ್ ಫೋನ್ ಒಬ್ರ ಮೇಲೆ ಒಬ್ರು ಸೆಲ್ಫಿಗಳು ತೆಕ್ಕೊಳ್ಳೋಕೆ, ಯು ನೋ, ಇಟ್ಸ್ a little difficult. But 2000, when was the Paris Pranaya release? 2003. Oh, 22 years back. What are you saying? How? Oh, wow. Okay. And very interesting. How did that? I mean, you were saying about modeling and acting. Henge that journey ಬಂದಿತ್ತು. ಹಾಗೆ ಅದು ಅಷ್ಟೇ, ಯಾವುದೋ ಆ್ಯಡ್ ಮಾಡಿದ್ದೆ, ನಾಗ್ತೇಳಿ ಸರ್ ನೋಡಿ ಈ ರೆಕಗ್ನೈಸ್ ಮೀ ದೇರ್ ಅಂಡ್ ಸಿನಿಮಾ ಆಫರ್ ಮಾಡಿದ್ರು. ಏಯ್ ಮಿಸ್ಟರ್ ಇಂಡಿಯಾ ಗೆದ್ಮೇಲೆ ಅಲ್ವಾ? ಮಿಸ್ಟರ್ ಇಂಡಿಯಾ ಗೆದ್ದಿದ್ದೆ ಅಂಡ್ ಮಿಸ್ಟರ್ ಇಂಟರ್ನ್ಯಾಷನಲ್ಗೆ ಐ ವಾಸ್ ಸಪೋಸ್ ಟು ಪ್ರಿಪೇರ್. ಅದು ಫೆಬ್ಬಲ್ಲಿ ಗೆದ್ದಿದ್ದು, ಅಕ್ಟೋಬರಲ್ಲಿ ಮಿಸ್ಟರ್ ಇಂಟರ್ನ್ಯಾಷನಲ್ ಇತ್ತು 2002 ಅಲ್ಲಿ. ಅವಾಗ ನಾಗತೇಳಿ ಸರ್ ಫೋನ್ ಮಾಡಿ ಈ ಆಸ್ಮಿ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಬಂದು ಮೀಟ್ ಮಾಡ್ತೀರಾ?
ಸೊ ನನ್ ಆಕ್ಚುಲಿ ಅವರು ಅವಾಗೆಲ್ಲ ಮೊಬೈಲ್ ಫೋನ್ ಆಗ್ತಾನೆ ಶುರು ಆಗಿತ್ತು. ಯಾ ಸೊ ಲ್ಯಾಂಡ್ಲೈನ್ ಫೋನ್ ಮಾಡಿದ್ರಂತೆ. ನಾನ್ ಮನೇಲಿ ಇರ್ಲಿಲ್ಲ. ಸೊ ಮೈ ಮದರ್ ಹ್ಯಾಡ್ ಪಿಕ್ ದ ಕಾಲ್, ಟೇಕನ್ ದ ಕಾಲ್, ಟೇಕನ್ ದ ನಂಬರ್ ಅಂಡ್ ನೋಟ್ ಮಾಡಿ ಇಟ್ಕೊಂಡಿದ್ರು. ಸೊ ಮನೆಗೆ ಬಂದೆ, ನಾಗ್ತೇಳಿ ಅವ್ರು ಫೋನ್ ಮಾಡಿದ್ರು, ಏನೋ ಮಾತಾಡ್ಬೇಕಂತ. ಯಾರು ಅಂತ ಕೇಳಿದ್ರೆ ನಮ್ಮ ಅತ್ತೆ ಅವ್ರಿಗೆ ಅವ್ರಿಗೂ ಗೊತ್ತಿಲ್ಲ ಯಾರು ಅಂತ. ಅವ್ರು ಆಲ್ರೆಡಿ ಆಮೇಲೆ ಪಕ್ಕದ ನೋಡ್ರಿ ಯಾರೋ ಹಿಂಗ್ ಫೋನ್ ಮಾಡಿದ್ರು ನನ್ ಮಗನ್ ಕೇಳಕ್ಕೆ, ನಾಗ್ತಿಹಳ್ಳಿ ಚಂದ್ರಶೇಖರ್. ಅವರು ರಿಯಾಕ್ಷನ್ ನೋಡ್ಬಿಟ್ಟು ಅಮೆರಿಕ ಫೋನ್ ಮಾಡಿದ್ರು, ನಿಮ್ಮನೆ ಫೋನ್ ಮಾಡಿದ್ರು. ಹ್ಞೂ ನನ್ ಮಗನಿಗೆ ಕೇಳಿದೆ. ದಟ್ಸ್ ಹೌ ಇಟ್ ಹ್ಯಾಪನ್. ದೆನ್ ಯು ನೋ ಹೀಸ್ ಲೈಕ್ ಓಕೆ ನಾಗ್ತಿಹಳ್ಳಿ ಸರ್ ಫೋನ್ ಮಾಡಿದ. ದಟ್ಸ್ ಹೌ ಹೀಸ್, ಬಿಕಾಸ್ ಸಿನಿಮಾದೇನು ಟಚ್ ಇಲ್ಲ. ಐ ಡೋಂಟ್ ಕಮ್ ಫ್ರಮ್ ದಟ್ ಬ್ಯಾಕ್ ಗ್ರೌಂಡ್. ಯಾ ಕರೆಕ್ಟ್. ಸೊ ಅವಾಗ ಐ ವೆಂಟ್ ಅಂಡ್ ಮೆಟ್ ಸರ್, ಅವ್ರ ಮನೇಲಿ ಮೀಟ್ ಮಾಡಿದೆ. ದೆನ್ ಟಾಕಿಂಗ್ ಅಬೌಟ್ ಸಿನಿಮಾ, ಅದು ಏನು ಇದು ಗೊತ್ತಾ ಅದು ಗೊತ್ತಾ. ಸರಿ ಏನು ಗೊತ್ತಿಲ್ಲ ಸರ್. ಆಸ್ ಆನೆಸ್ಟ್ as possible. ಸರಿ ಆಡಿಷನ್ ಮಾಡೋಣ. ಆಡಿಷನ್ ಹೆಂಗ್ ಮಾಡೋದು ಸರ್? ಅವ್ರನ್ನ ಸರಿಪ್ಪ ಏನಿಲ್ಲ, ನಾನು ಕ್ಯಾಮ್ರಾ ಇಟ್ಟಿರ್ತೀನಿ, ಐ ಟೆಲ್ ಯು ಫ್ಯೂ ಎಮೋಷನ್ಸ್, ನೀನು ಹಾಗೆ ಮಾಡ್ಕೊಂಡು ಹೋಗೋ, ನೋಡೋಣ ಹೌ ಯು ಫೀಲ್. ಅವ್ರು ಏನೇನು ಹೇಳ್ದೆ, ಈಗ ಈ ಥರ ಸಿಚುವೇಶನ್ ನೀನು ಜೋರಾಗಿ ನಗಬೇಕು, ನಿಂಗೆ ಖುಷಿ ಆಗ್ತಾ ಇದೆ ನಗೋದು, ಆಮೇಲೆ ನಿಂಗೆ ತುಂಬ ದುಃಖ ಆಗ್ತಾ ಇದೆ, ನಿಂಗೆ ಅಳು ಬರ್ತಾ ಇದೆ, ಈ ಥರ. ಇಟ್ ವಾಸ್ ಅ ವೆರಿ ಸಿಂಪಲ್ ಥಿಂಗ್. ಡೈಲಾಗ್ಸ್ ಏನು ಕೊಟ್ಟಿಲ್ಲ. ಹಿ ಜಸ್ಟ್ ವಾಂಟೆಡ್ ಟು ಸಿ ಇಫ್ ಐ ಕುಡ್ ಎಮೋಟ್. ದೆನ್ ಆಫ್ಟರ್ ದಟ್ ಇಸ್ ಲೈಕ್ ಓಕೆ, ನನಗೆ ಓಕೆ ನೀವು ಮಾಡ್ತೀರಾ ಸಿನಿಮಾ? ಐ ಸೆಡ್ ಇಲ್ಲ ಸರ್, ನನ್ನ ಈ ಥರ ಮೇನ್ ಥಿಂಗ್ ವಾಸ್ ಐ ಆಮ್ ರೆಪ್ರೆಸೆಂಟಿಂಗ್ ಇಂಡಿಯಾ ಇನ್ ಮಿಸ್ಟರ್ ಇಂಟರ್ನ್ಯಾಷನಲ್. ನನಗೆ ಅದು ತುಂಬ ಪ್ರಯಾರಿಟಿ ಸರ್, ಐ ಹ್ಯಾವ್ ಟು ಪ್ರಿಪೇರ್ ಫಾರ್ ದಟ್. ಸೊ ಈ ಸೈಡ್ ಇಲ್ಲಪ್ಪ, ಒಂದು ಕೆಲಸ ಮಾಡು, ಯಾವಾಗ? ಐ ಸೆಡ್ ದಟ್ ಈಸ್ ಇನ್ ಅಕ್ಟೋಬರ್. ಸೊ ಅಟ್ಲೀಸ್ಟ್ 1.5 months 2 months ಬಿಫೋರ್ ಐ ಹ್ಯಾವ್ ಟು ಸ್ಟಾರ್ಟ್ ಪ್ರಿಪೇರಿಂಗ್. ಆ್ಯಂಡ್ ಅಲ್ಲಿ ನಮ್ಮ ಟ್ರೈನಿಂಗ್ ಎಲ್ಲ ಕರೀತಾರೆ, ಸೊ ನಾನು ಹೋಗ್ಬೇಕಾಗತ್ತೆ. ಈ ಸೈಡ್ ಓಕೆ ಡೂ ಒನ್ ಥಿಂಗ್, ಶೂಟಿಂಗ್ ಎಲ್ಲ ಯುರೋಪಲ್ಲಿರುತ್ತೆ. ಓ ವಾವ್, ಯಾವಾಗ ಹೋಗ್ಬೇಕು ಸರ್? ಅಷ್ಟೇ ಕೇಳಿದ್ದೆ, ಯಾವಾಗ ಹೋಗ್ಬೇಕಾ ಸರ್? ನೋ ಸಮ್ ಟೈಮ್ ಇನ್ ಜುಲೈ ಆರ್ ಸಮಥಿಂಗ್. For a 21-22-year-old. Yeah. You know, ಪಾಸ್ಪೋರ್ಟ್ ಇಲ್ಲ ಎಲ್ಲಿ, 2003 ಇಲ್ಲ ಅವಾಗ. ಸೊ ಇಮಿಡಿಯೇಟ್ ಆಗಿ ಪಾಸ್ಪೋರ್ಟ್ ಮಾಡಿಸಿ 1 month ಸ್ಕೆಡ್ಯೂಲ್ ಇನ್ ಯುರೋಪ್. ಸೊ ಐ ಗಾಟ್ ಟು ಸಿ ಯುರೋಪ್ ಅವಾಗ. Wow. My first ever international trip. Literally happened for a film. Yeah. But how does the process of Mr. India ಅಂದ್ರೆ ಹೆಂಗ್ process ಆಗುತ್ತೆ usually? See, it is exactly like Miss India. Okay. It is a personality pageant. Okay. And ಅಲ್ಲಿ ಅವ್ರದ್ದು ಕ್ರೈಟೀರಿಯಾಸ್ ಇರುತ್ತೆ, ಅದ್ರ ಮೇಲೆ ಅಪ್ಲಿಕೇಶನ್ಸ್ ಬಂದಿರೋದು. ದೇ ಸಿ ಹೌ ಯು ಕೇಪಬಲ್ ಅಂಡ್ ಆಲ್ ದಟ್. ದೇ ಸೆಲೆಕ್ಟ್ 30 people, 28 people, 32 people, ಡಿಪೆಂಡಿಂಗ್ ಆನ್ ಹೂ ಹ್ಯಾಸ್ ಅ ಪೊಟೆನ್ಷಿಯಲ್. ಅಲ್ಲಿ ಹೋದ್ಮೇಲೆ ದೇ ಹ್ಯಾವ್ ಅ ಟ್ರೈನಿಂಗ್ ಪೀರಿಯಡ್ ಆಫ್, ಐ ಥಿಂಕ್ ಐ ಹ್ಯಾಡ್ ಟ್ರೈನಿಂಗ್ ಪೀರಿಯಡ್ ಆಫ್ 15 or 18 days. Okay. Shortlist ಆದ್ಮೇಲೆ they give you good training. So 15-18 days you're all there. So they're grooming you. All top people from the country come, they groom you there. You have a exchange of thoughts and adu. There are various They things. groom you in every aspect. In every aspect talking, they groom you. You know, dining etiquette, social etiquette, Oh. Ella, the way and you even dress for and boys, the physical thing, working we out. used to have a trainer and mind healing, adu idu ankonella. So what happens in the training is they're watching you. Okay, they're observing. They're constantly watching you. You have, it's a big team, it's a very big thing. So they're continuously yaar hege progressive, who's improving, who is good, how are these people with each other. Because see, once Mr. India gadmeli you're going to represent India, of course. So they want to choose somebody who is worthy of representing the country. So alle shortlist ಮಾಡಿರ್ತಾರೆ ಅವರು. Then of course on the final day your performance, how you are, judges ಇರ್ತಾರೆ. At what stage you reached in Mr. International? I won Mr. India. You won. I was the second Indian to win that. He's the second Indian. Arya Before that? Aryan Ved ಅಂತ, I don't know, he had acting ಮಾಡಿದ್ರು ಅವರು, Aryan Ved ಅಂತ. So he was the first Indian to win it. I was the second Indian. And when he had under some few years back before you? Yeah, I think that was, if I'm not wrong, maybe late 90s. that is in the year 2000. Oh. 2000 or 99. Do you think so? ಇದು ಈಗ 2003 ಆಗಿದ್ದು ಮಿಸ್ಟರ್ ಇಂಟರ್ನ್ಯಾಷನಲ್. 2002. 2002. Both were two. ಒಂದು 20
23 ವರ್ಷದ ಕೆಳಗಡೆ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಇಲ್ದಿರೋ ಎರಾ ಅಂತ ಅನ್ಕೋಬಹುದು. ಪ್ರಾಬಬ್ಲಿ ಇವಾಗೆಲ್ಲ ಇದ್ರೆ ದ ಥಿಂಗ್ಸ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಅಂತ, ಡೋಂಟ್ ಯು ಥಿಂಕ್ ಸೊ? ಆವಾಗಿನ ಟೈಮ್ಗೂ ಇಟ್ ವಾಸ್ ಅ ವೆರಿ ವೆರಿ ಬಿಗ್ ಡೀಲ್. ಲೆಟ್ಸ್ ಸಿ, ಬಿಕಾಸ್ after I won Mr. International, of course, when I won Mr. India, I became a nationwide sensation. Absolutely. Overnight. Of course, ee tara reach publicity irliಲ್ಲ. It was only TV channels, news and newspapers and the magazines. work you did, the ads Correct, that you correct. did. After that, the work that I did, because I worked with all the leading designers in the country. Fantastic. And ಅದಾದ್ಮೇಲೆ when Mr. International ಗೆದ್ಮೇಲೆ there was a contract where I had to move to London to model there. Agency For how long? wanted to sign me up and go, but I didn't go. That was a choice I made because Amma ಒಬ್ಬರೇ ಇದ್ರು, Appa passed away by then, and I don't have any brothers or I think sisters. that Probably was if you for had some 3 signed it, years no, or- your 3 destiny years would or have been more. completely different. Maybe I would have never met Anu. ಅಲ್ಲ? Yeah. No, if he had signed it and moved, he would have never come back to India, is what I feel. Our looks ge, our personality ge, international modeling ali. I'm sorry, Raghu, you're not made for a Bengaluru look ಅನ್ಸುತ್ತೆ. Yeah, after that also I was in Bombay. Papa, Grasim Mr. India was owned by Grasim Suits, which is again owned by Kumar Mangalam Mr. Birla. Kumar Mangalam. So he was very, very supportive with young talent and all that. So Avaga I had moved to Bombay. Bombay allidde, I used to do auditions there, and a lot of films that I don't want to name I was supposed to act in. Big films. I was there in Bombay. I used to stay on Juhu Beach. They'd given me a house to stay. Wow. I used to have a driver, car, trainer, everything. My job was to just go to auditions. That's all. That's all. Come, work out, eat, whatever I wanted. So that was the thing, and I was there for 5-6 months. I lived there, and ಅಮ್ಮನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಸೊ ಫೋನ್ ಮಾಡಿ ಹೇಳಿದೆ, ಸರ್ ಈ ಥರ ಅಮ್ಮನ ನೋಡ್ಕೊಂಡ್ ಬರ್ತೀನಿ. ಅವ್ರ ಪಾಪ In ಫೋನ್ spite ಮಾಡಿ of that, he still keeps in touch. Mr. Birla talks to him. They, you know, he did that Ultratech cement ad. ನೀವು ನೋಡಿದ್ರೆ childhood ad ಇಲ್ಲ ರಘು ಕೈಲೇ ಮಾಡಿಸಿ ಅಂತ he got Raghu to do it. Even after 10 years after I won also, I was shooting in Hyderabad. ಅವರು ನನ್ನ ನಂಬರ್ ಚೇಂಜ್ ಆಗ್ಬಿಟ್ಟಿತ್ತು. ಅವ್ರು ನನ್ನ ಟ್ರೇಸ್ ಮಾಡಿ, ಐ ವಾಸ್ ಶೂಟಿಂಗ್ ಇನ್ ಹೈದರಾಬಾದ್. I finished ಮಾಡ್ಕೊಂಡು from Hyderabad straight I went to Bombay. Wow. Meet him. And then he said, no, I called you for a reason. It's our anniversary edition for our cement. You have to do the ad. And then I shot the ad and I came back a week later to Bangalore. But do you think so? Modeling, when you are internationally acclaimed, literally I have to use that line. So when an internationally acclaimed model, it is going to be easy to get work in Bollywood when compared to down south, ansutta? Yeah, it is. Because you're meeting, you see, when I was there, nan What Bombay makes a lidaga difference is that person, exposure. Alva? Exposure. you have access, you're meeting. See, that's the first time I went for some, we used to go for a lot of these events and parties and that and this. You interact with a lot of people and you get in touch with agency people. You go for an audition. Athara, you're meeting. So you're there in that circle. Yeah, radar. And, you know, you're seen and they're like, oh, who's this? Can we work with him? Can we do that? So I ended up doing a lot of photo shoots. Wow. I've done more than 300 ads. 300 ads. Yeah, 350 ads. I've easily done about maybe 800,000 shows. Wow. Like as the Like, showstopper. Yeah, like of course. Yeah, I know. The main. So you get that kind of work, but then again, it's certain choices that you make. Probably ಅಮ್ಮ ಅನ್ನೋ ಕಾರಣ ಇರಲಿಲ್ಲ ಅಂದ್ರೆ you would have been ಯಾ ಇದೆಲ್ಲ ಏನಾಗೋಯ್ತು ಅಂದ್ರೆ, ನಾನು ಒಬ್ಬ ತುಂಬಾ ಸಣ್ಣ ಫ್ಯಾಮಿಲಿ ಅವನು, ಮಲ್ಲೇಶ್ವರಂ ಹುಟ್ಟು ಬೆಳೆದವನು. ಆಲ್ ದಿಸ್ ವಾಸ್ ಲೈಕ್, ಇಟ್ ಹ್ಯಾಪನ್ ಸೋ ಫಾಸ್ಟ್ ಅಂಡ್ ಇಟ್ ವಾಸ್ ಸೋ ಕ್ವಿಕ್. ಐ ಕುಡಂಟ್ comprehend what was happening. Yeah. I did not know the magnitude of it. ಯಾಕಂದ್ರೆ ಇಟ್ ಇಸ್ ಆಲ್ ಲೈಕ್ ಒಂದಾದ್ಮೇಲೆ ಒಂದು. So you don't understand, no? You don't understand. Luckily, of course, ನಮ್ಮ ತಂದೆ ತಾಯಿ ಆಶೀರ್ವಾದ, ರಾಯರ ಆಶೀರ್ವಾದ ಇದೆಲ್ಲ ಯಾವುದು ನನ್ನ ತಲೆಗೆ
ಹತ್ಲಿಲ್ಲ. ದುರಂಕಾರ ರೀತಿಯಲ್ಲಿ ಹತ್ತಲಿಲ್ಲ ನನಗೆ. ಐ ಆಲ್ವೇಸ್ ಸ್ಟೇಡ್ ವೆರಿ ಕಾಮ್ ಕಂಪೋಸ್. ಐ ಮೇಡ್ ಸರ್ಟನ್ ಚಾಯ್ಸಸ್. ಐ ಕೇಮ್ ಬ್ಯಾಕ್. ಇಟ್ ವಾಸ್ ಫಾರ್ ಮೈ ಮದರ್. ಐ ವಾಂಟೆಡ್ ಟು ಬಿ ವಿತ್ ಹರ್. ಅವ್ರ ಪಾಪ ಒಬ್ಬರೇ ಇದ್ರು. And I didn't want to uproot her, take her to Bombay because her family, her friends were here. ನಿಮ್ಮ ಇಬ್ಬರು ಪ್ರಪಂಚ ಆಕ್ಚುಲಿ ಫುಲ್ ಕಾಂಟ್ರಾಸ್ಟ್ ಅನ್ಸುತ್ತೆ. ಡೂ ಯು ಥಿಂಕ್ ಸೊ? ಪ್ರಪಂಚ ಇನ್ ದ ಸೆನ್ಸ್ ಲೈಕ್ ಪ್ರಪಂಚ ಅಲ್ಲ, ಬೈ ನೇಚರ್ ವಿ ವೆರಿ ಡಿಫರೆಂಟ್. ವೆರಿ We ಡಿಫರೆಂಟ್ are ಪೀಪಲ್. very people were very opposites. opposite attracts. That's why they say unlike poles attract each other. Yeah. Very opposite. Very different in lot of things. Hmm. But there's certain basic ethics, beliefs, ಅದೆಲ್ಲ ತುಂಬಾ ಸಿಮಿಲರ್ ಇಬ್ರದು. I think that's what kind of binds us Foundation. also. ಫೌಂಡೇಶನ್ ಅದಕ್ಕೆ. But otherwise nature ಪ್ರಕಾರ I'm a very morning person or morning person ಅಲ್ಲ. ನಾ ಎದ್ದಿಟ್ಟು 2 minutes ಸ್ನಾನ ಮಾಡಿ ಹೋಗಿ ಪೂಜೆ ಆಗೆಲ್ಲ I'll be like ready to run a marathon. He needs 1 hour after waking up. ಅವ್ರ ಕಾಫಿ, ನಿಧಾನಕ್ಕೆ ಹಾಡ್ಗಳು ಕೇಳ್ಕೊಂಡು, ಅದರ ಹೀಸ್ ಮ್ಯೂಸಿಕ್ ಲವರ್. ಮ್ಯೂಸಿಕ್ ಅಲ್ಲಿ ಬೆಳಗ್ಗೆ ಹೊತ್ತು ಇಸ್ ಮೈ ಮ್ಯೂಸಿಕ್ ವಿಚ್ ಇಸ್ ಓನ್ಲಿ ಕರ್ನಾಟಿಕ್ ಕ್ಲಾಸಿಕಲ್, MSS, ಬಿಗ್ ಫ್ಯಾನ್. I don't listen to it. Of course, no, there is a time specific. ಸೊ ಈವ್ನಿಂಗ್ಸ್ ಅವರೆಲ್ಲ ಲ್ಯಾಂಪ್ಸ್ ಎಲ್ಲ ಆನ್ ಮಾಡಿ ಇದ್ ಮಾಡಿ ಅವ್ರ ಮ್ಯೂಸಿಕ್ ವಿಚ್ ಐ ಆಮ್ ಓಕೆ ವಿತ್. ಆಫ್ ಕೋರ್ಸ್ ವಾಲ್ಯೂಮ್ ಸ್ವಲ್ಪ ಅಪ್ಪ ಮಗಳು ಅದ್ರಲ್ಲಿ ಸಿಮಿಲರ್. ಡಾ ಪ್ಲೇ ದಿಸ್ ಸಾಂಗ್, ಡಾ ಡಿಡ್ ಯು ಲಿಸನ್ ಟು ದಿಸ್ ಅಂದ್ಬಿಟ್ಟು ಇಬ್ರು ಕೂತ್ಕೊಂಡಿರ್ತಾರೆ. ನಾನು ಅವಾಗ ಇವಾಗ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ಅಂತೀನಿ, ಬಿಕಾಸ್ ಇಡೀ ಮನೆ ಗಾಯಬಿಟ್ಟು ಡಮ ಡಮ ಅಂತ ಇರುತ್ತೆ. ಸೊ ಬಟ್ ಐ ಆಲ್ಸೋ ಲಿಸನ್ ಟು ವಾಟ್ ಹಿ ಲಿಸನ್ಸ್ ಟು. ಸೊ ಆ ಥರ ಇಟ್ಸ್ ತುಂಬಾ. ಐ ಆಮ್ ವೆಜಿಟೇರಿಯನ್, ಹಿ ಇಸ್ ನಾನ್ ವೆಜಿಟೇರಿಯನ್, ಲಾಟ್ ಆಫ್ ಥಿಂಗ್ಸ್ ಡಿಫ್ರೆಂಟ್. ಐ ಮೀನ್ ಏನ್ ಕೇಳಕ್ ಬಂದೆ ಅಂತಂದ್ರೆ ಕೆರಿಯರ್ ವೈಸ್ ಅಂತ ಇಬ್ರು ಬೋತ್ ಆಫ್ ಯು ರೆಪ್ರೆಸೆಂಟ್ ಫಿಲ್ಮ್ ಇಂಡಸ್ಟ್ರಿ ಅಂತ ತಗೊಂಡಾಗ ಪ್ರಾಯಶಃ ಎಲ್ಲೋ ಒಂದ್ ಕಡೆ ಅನುಜಿ ನೀವು ಶುರು ಮಾಡಿದಾಗ ಇಷ್ಟು 1999 if I'm right. As heroine, yeah. See, of course, if you take into account 1980s child 88 al tagond 87 88 as hridaya tagond 1919 2003, not very far though. So on the 20 ವರ್ಷ ತಗೊಂಡ the peak of your career ಅಲ್ಲಿ ಇಬ್ರು ಕೂಡ ಅವಾಗ ಇದ್ದಾಗ ಇಂಡಿವಿಜುವಲ್ ಆಗಿದ್ದಾಗ, ಇವಾಗ this is like on second stage of now career ಮಾಡ್ತಿರ್ಬೇಕಾರೆ. I'm not saying like even today you guys are busy in your work. What I meant was, and in terms of the personal life, family commitment, madve agi magu ಆಗಿದ್ದಾಗ things are completely different ಅಂತಾನೆ ಅನ್ಸುತ್ತಲ್ಲ, the way you look forward the things. See, ಒಂದು I feel because ಅವರು ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಂದ ಇರ್ಲಿಲ್ಲ, ಫಿಲ್ಮ್ ಅಲ್ಲಿ ಯಾರು, he didn't have friends, he didn't know anybody. ನೀವ್ ಹೇಳ್ದಂಗ್ ಗಾಡ್ ಫಾದರ್ ಯಾರು ಇಲ್ಲ. ಹಂಗ್ ನೋಡಕ್ ಹೋದ್ರೆ the one person that he would give that much credit to would be ನಾಗ್ತಿಹಳ್ಳಿ ಸರ್. ಯಾಕಂದ್ರೆ ಅವರಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರು ಅನ್ನೋದು ಬಿಟ್ರೆ, ಸವಾರಿ ಇಸ್ ವಾಟ್ ಚೇಂಜ್ಡ್ ಇಟ್ ಅಗೇನ್ ಫಾರ್ ಹಿಮ್. ಸೊ ಜೇಕಬ್ ಇರ್ಬೋದು, ಅಥವಾ ಸವಾರಿ ಅವ್ರ ಸಿನಿಮಾ ಮಾಡಿದ್ದು ಅವ್ರ ಫ್ರೆಂಡ್ ಇದಾರೆ ರಾಮಕೃಷ್ಣ ಹೆಗಡೆ ಅಂತ, ಈಸ್ ಆಕ್ಚುಲಿ ಲೈಕ್ ಅ ಬ್ರದರ್ ಟು ಹಿಮ್. ಸೊ ಮೇ ಬಿ ಅವ್ರಗಳಿಗೆ ಆ ಕ್ರೆಡಿಟ್ ಕೊಡ್ತಾರೋ ಏನೋ. ಬಟ್ ಅದಾದ್ಮೇಲೆ ಐ ಫೀಲ್ ದ ಫ್ಯಾಕ್ಟ್ ದಟ್ ಆ ತರ ಕೋರ್ ಅಲ್ಲಿ ಯಾರು ಇಲ್ದೇ ಇದ್ದಿದ್ರಿಂದ ಸ್ವಲ್ಪ ಐ ಫೀಲ್ ಹಿ ಇಸ್ ನಾಟ್ ಗಾಟ್ ಹಿಸ್ ಡ್ಯೂ. ಅವರಲ್ಲಿರೋ ಟ್ಯಾಲೆಂಟ್ಗಾಗ್ಲಿ ಪಾತ್ರಗಳು ಇದು ಆ ಫೇರ್ ಶೇರ್ ಸಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಸೊ ನಾವು ಐ ಫೀಲ್ ಒನ್ ಆಫ್ ದ ರೀಸನ್ಸ್ ಫಾರ್ ಅಸ್ ಟು ಕಮ್ ಟುಗೆದರ್, ಡೆಸ್ಟಿನಿ ದೇವರು ಒಟ್ಟಿಗೆ ಇದ್ ಮಾಡಿರೋದು ಕೂಡ ವರ್ಕ್ ವೈಸ್ ನನ್ನ ಕೆಲ್ಸದಲ್ಲಾಗ್ಲಿ ಅವ್ರ ಕೆಲ್ಸದಾಗ್ಲಿ ವಿ ಆರ್ ವೆರಿ ಸಪೋರ್ಟಿವ್, ಇನ್ವಾಲ್ವ್ಡ್. ಇಬ್ರು ಸಿನಿಮಾಗಳದ್ದು ಕತೆಗಳು ಕೇಳ್ತೀವಿ, ವಿ ಇಂಟ್ರಾಕ್ಟ್. ಹಿ ಲೈಕ್ ಫೋರ್ಸಸ್ ಮೀ ಟು ಡೂ ಥಿಂಗ್ಸ್ ವಿಚ್ ಐ ಥಿಂಕ್ ನನ್ನ ಕೈಲಿ ಆಗತ್ತಾ, ಇದು ಕಂಫರ್ಟಬಲ್ ಆಗುತ್ತೆ. ಲೈಕ್ ಇತ್ತೀಚೆಗೆ ಒಂದ್ 2-3 ರೋಲ್ ನೆಗೆಟಿವ್ ಶೇಡ್ಸ್ ಇರೋಂತ ರೋಲ್ಸ್ ಎಲ್ಲ he's pushed me to do it. Very nice. Inspector Vikram was such a big hit for him. I was the one who pushed him to do it. I said, he's like, illa ವಿಖ್ಯಾತ್ ಬಂದು ಎಲ್ಲ ಹೇಳಿ ಇದ್ ಮಾಡಿದಾಗ I said, ಬೇಡ ವಿಖ್ಯಾತ್ ನೆಗೆಟಿವ್. he was like, ಬೇಡ ವಿಖ್ಯಾತ್, ಯಾಕಪ್ಪ ನೆಗೆಟಿವ್ ಬೇಡ, ಚೆನ್ನಾಗಿರಲ್ಲ, people won't accept ಅಂತ. I said, why don't you give it a try? ಚೆನ್ನಾಗಿದೆ, ಈಕ್ವಲ್. ಪ್ರಜ್ವಲ್ and you are equal. ಇದು let's see, ನೀವು ಮಾಡಿ ನೋಡೋಣ ಅಂತ. and people loved it. Actually speaking, ಈ Tamil Telugu, I don't know the actor's name. Have you watched this Hanuman? That and even he played in the role of doctor, if I am right. That guy who plays an antagonist. He's a child actor. Correct. Yeah, like
ಐ ಥಿಂಕ್ ಇವನ್ ಹಿ ವಾಸ್ ಅ ಮಾಡೆಲ್, ಐ ಗೆಸ್. ಐ ಥಿಂಕ್ ನಾನು ನೋಡ್ದ ನಂಗೆ ಅದೇ ಅನಿಸ್ತಿತ್ತು, ರಘುಗೆ ಆಂಟಗನಿಸ್ಟ್ ರೋಲ್ ಕೊಟ್ಟಾಗ ಬಿಫೋರ್ ಇನ್ಸ್ಪೆಕ್ಟರ್ ವಿಕ್ರಮ್ ಬರಕ್ ಮುಂಚೆನೇ ಅನಿಸ್ತಿತ್ತು ನನಗೆ ಆಲ್ವೇಸ್ okay, yeah, the protagonist have to look really smart, good looking, all things are fine. Antagonist ನಮ್ಗೊಂಥರ ಈಗ ವಜ್ರಮುನಿ ಸರ್ ಇಂದ ಆ ಡೇಸ್ ಇಂದ ಹಿಡಿದು ನಮ್ಗೊಂಥರ ಮಾಡ್ಬಿಟ್ಟಿದ್ದಾರೆ. When you have someone who is very good looking, why not? And that shade of ಒಂಥರ negative shade, that always... there were so many girls who loved it. See? Inspector Vikram though. Yeah. He was like... I think we should do more of... ಅದೇ ಸಿ ಐ ಡೋಂಟ್, ನಾನು ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಬಟ್ ಐ ಡೋಂಟ್ ವಾಂಟ್ ಟು ಡೂ ರನ್ ಆಫ್ ದ ಮಿಲ್ sake of being a villain. ಆ ತರ ಖಂಡಿತ ನಾನು ಮಾಡಲ್ಲ. I'm in a very good space now, very good space. I have a drive in me which motivates me. There's some good stories being told, there's good work coming, industry is changing. Monotony break agide, and I also had to break that monotony, and I think that monotony break agide Inspector Vikram. People, ನಮ್ಮ ಇಂಡಸ್ಟ್ರಿ ಅದೇ ಒಂದು, ಯು ಹ್ಯಾವ್ ಟು ಶೋ ಪೀಪಲ್ ದಟ್ ಯು ಕ್ಯಾನ್ ಬಿ ಲೈಕ್ ದಿಸ್, ಅದು ಯಾರು ಇಮ್ಯಾಜಿನ್ ಮಾಡ್ಕೊಳಲ್ಲ. ಅದು ನಾವು ಒಂದ್ಸತಿ ಸುಮ್ಮನೆ ಒಂದು ಜಲಕ್ ಹಿಂಗ್ ತೋರ್ಸಿ, ಓ ಹಿಂಗೂ ಮಾಡ್ತಾರ, ಹೌದಲ್ಲ, ಹಿಂಗ್ ಮಾಡಿಸ್ಬೋದಲ್ಲ, ಹಿಂಗ್ ಮಾಡ್ಬೋದಲ್ಲ ಅಂತ. Then again, similar ಆಗೇ ಬರಕ್ ಶುರು ಆಗುತ್ತೆ. Then again you have to be careful. Okay. I always tell Anu, I keep telling her also, I said, see, we as actors, ಜನ ನಮ್ಮನ್ನ ನೋಡಕ್ ಇಷ್ಟಪಡ್ತಾರೆ, ನಮ್ಮ ದೇ ಎಂಜಾಯ್ ಅ ಪರ್ಫಾರ್ಮೆನ್ಸ್ ಅಂದಾಗ ವಿ ಹ್ಯಾವ್ ಟು ಕೀಪ್ reinventing ourselves. It is applicable for everybody. You name an actor, it is applicable for that actor. You have to reinvent yourself. The moment you start doing the same thing, you are going to fade. You are going to have a series of films which will not work commercially. People will still like you. People will still like you. Commercially andaga, the more number of people come into the theaters or whatever platform the movie is on, that has to get converted into numbers. No, I buy her what she said, under ಡ್ಯೂ ಇದೆ ಅಂದ್ರೆ ಬರೋಂಥ ಪಾತ್ರಗಳು ಬಂದಿಲ್ಲ ಅಂತ. ಸಮಯ ಡ್ಯೂ ಥಿಂಕ್ಸು ತುಂಬಾ ಚಂದ ಕಾಣಿಸೋದಕ್ಕೂ ಕೂಡ ಅದಕ್ಕೆ ಬರ್ದೇ ಇರಬಹುದು ಅನ್ಸುತ್ತಾ, ಅಂದ್ರೆ ಈ ಸೌತ್ ಇಂಡಿಯಾದಲ್ಲಿ ಆತರ ಇರ್ಬೋದು ಅನ್ಸತ್ತಾ? I don't know. I feel, none personal ange Mayur, to answer that, I feel he needed a little bit of, basically he needed me in his life. You know? As simple, straight. Yeah. No, like someone to kind of industry artha madkondo how the industry works. Oh yeah, that might be. Our point, you know, see, I don't that sell angle myself. I bring. I brought into his life. So, you know, avaru PR madala. Why do you do PR? He doesn't have friends. You know, like literally nanna kelade neevu uppidada is super anga madidru anta. They have a very strong friendship. Avaribru ಅಷ್ಟೇ, ರಾಗ, ದಿಲೀಪ್ ಈ ತರ ಎಲ್ಲ, just, you know, otherwise his world is different. You know, his biking craze ಇದೆ, so a biking gang ಒಂದಿದೆ, so his world outside the industry. But illéನಾಗುತ್ತೆ, you have to be seen, you have to be this thing, and so networking. I think networking ಅಂತಲ್ಲ, it's not like even I do lot of networking, but still, you know, to one cinema ಬಂದಾಗ ಅಥವಾ for someone to think of you in a role. No, ಪ್ರಾಯಶಃ ನಿಮ್ ಲಾಂಚ್ ಆಗಿದ್ದ ಸಿನಿಮಾ ಮ್ಯಾಟರ್ ಆಗುತ್ತೆ. You launched with a banner of ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅಂಡ್ ಆಫ್ ಕೋರ್ಸ್ ಶಿವಣ್ಣ ಜೊತೆ ಅಂತಂದಾಗ ತಗೊಂಡಾಗ that launch is a complete, and not that because he is also launched with Nagateli sir. Technically speaking. I feel just alwa, because he's like see, ನಾನು ಮೊನ್ನೆ ಎಲ್ಲ ನಾನು few years back when I heard what my film Udaya TV bought it for, ಅಕ್ಕಪಕ್ಕ ಇರೋ ಗಾಬರಿಯಾಗಿ ಜಾರ್ ಬಿದ್ದೋದು. ಆವಾಗಿನ ಟೈಮಲ್ಲಿ ಆ ರೇಟ್ ಅಲ್ಲಿ ತಗೊಂಡು even today hit songs ಅಲ್ಲಿ ಆ ಸಿನಿಮಾ ಹಾಡು ಇಟ್ಟಿದೆ. Even today. And my second film after that, Savari also, that is correct. Film. You know, even though people talk about Savari when they meet him, this is her ale favorite songs. Oh yeah. Yen sir ad bike sir, ಮೊನ್ನೆ ಯಾರೋ ಅವ್ರದ್ದು Hayabusa ತಗೊಂಡ್ಬಿಟ್ಟು, ಸರ್ ಯು ಹ್ಯಾವ್ ಟು ಸಿಟ್ ಆನ್ ದಿಸ್ ಬೈಕ್. ನಾನ್ ನೋಡ್ಬಿಟ್ಟು ಏನಿದೆ, ಇಲ್ಲ ಸರ್, ನಾನು ಅದ Hayabusa ನನ್ನ ಡ್ರೀಮೇ ನಿಮ್ ಸವಾರಿ ಮೂವಿಯಿಂದ ಸರ್, ಕೂತ್ಕೊಳ್ಳಿ ಸರ್ ಅಂದ್ಬಿಟ್ಟು ಕೂರಿಸಿ ನನ್ನ ಪಕ್ಕದಲ್ಲಿ ನಿಲ್ಸ್ಬಿಟ್ಟು he took a picture. But you know what, surprisingly ಅಲ್ಲ,
ವಾಟ್ ಎವರ್ ಫಿಲ್ಮ್ಸ್ ಹ್ಯಾವ್ ಡನ್ ಇಟ್ಸ್ ಆಲ್ ಬ್ಲಾಕ್ ಬಸ್ಟರ್ ಫಿಲ್ಮ್ಸ್ ಇರೋದು. ಲೈಕ್ ಬೀಟ್ ಆ ದಂಡುಪಾಳ್ಯ ತಗೊಂಡ್ರು ಅಂತಿದ್ರು ಅಲ್ವಾ. ಮಯೂರ್ ನಾನ್ ಮಾಡಿರೋ ಸಿನಿಮಾಗಳು ಯಾವ್ದು ಕೆಟ್ಟ ಸಿನಿಮಾ ಮಾಡಿಲ್ಲ. ಅಲ್ಲಿ ಮಾಡೇ ಇಲ್ಲ. ಕರೆಕ್ಟ್. ಎಲ್ಲಾ ಸಿನಿಮಾ ಯಾವ ಸಿನಿಮಾ ಹೇಳಿದ್ರು ಅದ್ರ ಬಗ್ಗೆ ಜನ ಇಷ್ಟಪಟ್ಟಿದ್ದಾರೆ, ಇದಾಗಿದೆ. But I don't know what. Maybe I didn't. That's what I said. No, I don't know how to sell myself. Conversion. Yeah. So that part alone, and I'm bridging it, you know, Dandupalya, make sure that Massive hit. I did Savari. Savari massive hit. Paris Paniya hit. ಆಮೇಲೆ ಜೆಸ್ಸಿ ಅಂತ ನಾನು ಧನಂಜಯ್ ಒಂದು ಸಿನಿಮಾ ಮಾಡಿದೆ. ಇವತ್ತಿಗೂ ಅದಕ್ಕೇನ್ ಕ್ರೇಜ್ ಐ ಡೋಂಟ್ ನೋ. ಲೈಕ್ so many films like that. ಇದು ಯಾವ್ದು ದಯವಿಟ್ಟು ಗಮನಿಸಿ ಅಂತ ಒಂದು his first film, people loved it. They loved the dialogue. Adre I still remember a bridge ಮೇಲೆ ಇರೋ dialogue, you quit your company. Inspector Vikram did negative hit. I don't know. See, ರಾಯರ ಹತ್ರ ಪ್ಲಾನ್ ಇದೆ ಗುರು. ಎನಿಥಿಂಗ್ ಯು ಆಸ್ಕ್ ಅಲ್ಟಿಮೇಟ್ಲಿ ಅಲ್ಲಿಗೆ ಬರುತ್ತೆ. ನನಗೆ ಈ ಕಾನ್ವರ್ಸೇಷನ್ ವಿತ್ ಹಿಮ್ ಮಾಡ್ತಾರೆ ನಂಗೆ ತುಂಬಾ ಒಂಥರ, ಅಂದ್ರೆ ಐ ನೆವರ್ ಪ್ಲಾನ್ಡ್ ಇಟ್ ಅಥವಾ ಐ ನೆವರ್ ಥಾಟ್ ಅಬೌಟ್ ಇಟ್, ಬಿಕಾಸ್ ಈ ತರ ಕಾನ್ವರ್ಸೇಷನ್ ಫೈನಲಿ ವಿ ಕೀಪ್ ಇನ್ ಟಚ್ ಅಂಡ್ ಐ ಕೀಪ್ ಸೀಯಿಂಗ್ ಯುವರ್ ಸ್ಟೇಟಸ್ ಅಂಡ್ ಯು ನೋ. ಸೊ ಕಾರಲ್ಲಿ ಬರುವಾಗ ನಾನು ಹೇಳ್ದೆ, ಓ ನಿಮ್ಗೆ ಗೊತ್ತಾ ಮಯೂರು ರಾಯರ್ ಭಕ್ತರು, ರೆಗ್ಯುಲರ್ ಆಗಿ ಪೂಜೆ ಮಾಡಿ ಇದ್ ಮಾಡಿ ಫೋಟೋಸ್ ಎಲ್ಲ. ಓ ರಿಯಲಿ, ಓ ಓಕೆ ಅಂತ ಅವಾಗ, ಬಿಕಾಸ್ then suddenly one bond. Okay, Mayur jothe. To me, whatever my presence, Astitva is only because of him. That's all I say. I stay because every minute, and there has not been a single episode where I have not discussed about him. Yeah. And it doesn't happen like I was hit by him. Hit andre gottala, like how do you say hit? I've been hit. Andre ಹೊಡೆದಿರೋದಾ? ಇಲ್ಲ ಲೈಕ್ ಇಂಪ್ಯಾಕ್ಟೆಡ್ ಅಂತ. ಇಂಪ್ಯಾಕ್ಟ್. ಓಕೆ. ಇಂಪ್ಯಾಕ್ಟ್ ಆಲ್ಸೋ ಇಸ್ ನಾಟ್ ಅ ಕರೆಕ್ಟ್ ವರ್ಡ್. ಬಾಯ್ ಬರ್ತಲ್ಲ ವರ್ಡ್. ಅದು ದಟ್ ಹ್ಯಾಪನ್ಡ್ ವಿತ್ ಮೀ. ಹೇಳಿ ಅಂದ್ರೆ ಲೈಕ್ ಹೌ ಯು ಇಫ್ ಯು. ಸೊ ನಾನು ಹೇಳಿದಲ್ಲ, ಅಪ್ಪ ಅಮ್ಮ ಮದುವೆ ಆಗಿದ್ದು ಮಂತ್ರಾಲಯದಲ್ಲಿ. ಆಮೇಲೆ ಅಮ್ಮ ರಾಘವೇಂದ್ರ ಅಂತ ಹೆಸರಿಡ್ಬೇಕು ಅನ್ಕೊಂಡ್ರು. ನಾನು ಬಂದೆ, ರಾಘವೇಂದ್ರ ಹೆಸರಿಟ್ಟಿದ್ದು. ಐ ಥಿಂಕ್ ಚಿಕ್ಕವನಿದ್ದಾಗ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ನನ್ನ ಹೋಗಿಲ್ಲ, ನಾಪ್ಕನೇ ಇಲ್ಲ. ಮಠದ್ದು ಅದು ಏನು ನಾಪ್ಕ ಇಲ್ಲ. ಬಟ್ ಅಪ್ಪನಿಗೂ ತುಂಬಾ ರಾಯರ್ ಬಗ್ಗೆ ತುಂಬಾ ಭಕ್ತಿ. ಮೈ ಫಾದರ್ ವಾಸ್ ಗ್ರೇಟ್ ಡಿವೋಟ್ ಮ್ಯಾನ್. ತುಂಬಾ ಈ ಬೆಳಿಗ್ಗೆ ಪೂಜೆ ಮಾಡದೆ ಒಂದು ತುತ್ತು ಅನ್ನ ತಿಂತಾ ಇರ್ಲಿಲ್ಲ. ಎಲ್ಲೇ ಹೋದ್ರು ಅನ್ಎಕ್ಸ್ಪೆಕ್ಟೆಡ್ಲಿ ಏನಾದ್ರು ಬೆಂಗಳೂರು ಹೊರಗಿದ್ರೆ ಬೇರೆ ವಿಷಯ, ಬಟ್ ಬೆಂಗಳೂರಲ್ಲಿ ಎಲ್ಲೇ ಇದ್ರು he would come home ಸಂಧ್ಯಾ ವಂದನ ಮಾಡೋ ಟೈಮಿಗೆ ಬಂದು ಮಾಡಿ. ಸೊ ವೆರಿ ಥಿಂಗ್. ಅಂಡ್ ವಿ ಆರ್ ಪ್ರಾಪರ್ ಬ್ರಾಹ್ಮಿನ್ಸ್, ಬೆಂಗಾಲಿ ಬ್ರಾಹ್ಮಿನ್ಸ್. ಸೊ ನಾನು ಆ ಕನೆಕ್ಷನ್ನೇ ಹೊಟ್ಟೋಗಿತ್ತು. ಇವ್ರ ಸಿಸ್ಟರ್ ಇದ್ದಾರೆ ಹುಬ್ಳಿಯಲ್ಲಿ, ನೀಲು, ಡಾಕ್ಟರ್ ನೀಲಾ ದೀಕ್ಷಿತ್ ಅಂತ, ದೀದಿ ಅಂತ. ಅವರು ಗುರುಗಳ ಹತ್ರ ಹೋಗ್ತಾರೆ ಹುಬ್ಳಿಯಲ್ಲಿ. ಅವರು ಈಸ್ ಅ ವೆರಿ ಸ್ಟ್ರಾಂಗ್ ಡಿವೋಟಿ ಆಫ್ ರಾಘವೇಂದ್ರ ಸ್ವಾಮಿ. ಅವ್ರ ಹತ್ರ ಹೋಗಿದ್ರಂತೆ. ಅವರು ನಮ್ಮ ಬಗ್ಗೆ ಮಾತಾಡಿದ್ದಾರೆ. ನಮ್ಮನ್ನ ಭೇಟಿಯಾಗಿಲ್ಲ, ಏನೂ ಆಗಿಲ್ಲ. ಹಿ ಡಸಂಟ್ ನೋ ಹೂ ಐ ಆಮ್, ಐ ಡೋಂಟ್ ನೋ ಹೂ ಹಿ ಇಸ್. ಅವ್ರು ಹೇಳಿದಾರಂತೆ, ಈ ತರ ನಿಮ್ಮ ತಂಗಿ ಬೆಂಗಳೂರಲ್ಲಿ ನನ್ನ ಬಗ್ಗೆ ಮಾತಾಡಿದ್ರು, ಇವ್ರ ಬಗ್ಗೆ ಮಾತಾಡಿದಾರೆ ಅಕ್ಕ, ಈ ತರ ಏನೋ ನನ್ನ ತಂಗಿ ಅಂತ. ಇಲ್ಲ ಅವ್ರಿಗೆ ಹೇಳಿ ಯಜಮಾನ್ರು ಮಂತ್ರಾಲಯಕ್ಕೆ ಹೋಗ್ಬೇಕು, ಇಮಿಡಿಯೇಟ್ ಆಗಿ ಅಜ್ಜ ಕರೀತಾ ಇದಾರೆ. ಹಿ ಸೇಸ್ ಅಜ್ಜ ಅಂತ, ರಾಘವೇಂದ್ರ ಸ್ವಾಮಿಗೆ ಅಜ್ಜ ಕರೀತಾ ಇದಾರೆ, ಹೋಗ್ಬೇಕು ಅವ್ರಲ್ಲಿ. ಯಾಕೆ ಹೋಗಿಲ್ಲ ಅವ್ರು ಇಷ್ಟು ವರ್ಷ? ಆಮೇಲೆ ಗುರುವಾರ ಪೂಜೆ ಮಾಡಕ್ ಹೇಳಿ, ನಾನ್ ವೆಜ್ ಸ್ಟಾಪ್ ಮಾಡಿ ಪೂಜೆ ಮಾಡಕ್ ಹೇಳಿ. ಗುರುವಾರ ಒಂದಿನ ತಿಂದೇ ಇರ್ಲಿ. ಇವ್ರು ಯಾರು ಗೊತ್ತಿಲ್ಲ, ನನ್ ಭೇಟಿಯಾಗಿಲ್ಲ, ಏನೂ ಇಲ್ಲ. ದೀದಿ ಫೋನ್ ಮಾಡೋರು. ನನಗೇನು ಅಂದ್ರೆ ನನ್ನ ಲೈಫಲ್ಲಿ ಒಂದು ಕೆಲವು ದೇರ್ ಆರ್ ವೆರಿ ಇಂಪಾರ್ಟೆಂಟ್ ಪೀಪಲ್. ದೀದಿ ಇಸ್ ಒನ್ ಆಫ್ ದೆಮ್. ಇವರೆಲ್ಲ ನನಗೆ ಏನಾದ್ರು ಹೇಳಿದ್ರೆ ಐ ಆಮ್ ಅ ಸರೆಂಡರ್ಡ್ ಪರ್ಸನ್. ಆ ಥರ ಅವ್ರು ಏನು ಹೇಳಿದ್ರು ನಾನು ಐ ಡೋಂಟ್ ಕ್ವೆಶ್ಚನ್ ಇಟ್. ದೀದಿ ಫೋನ್ ಮಾಡಿದ್ರು, ಹಿಂಗೆ ಹೇಳಿದ್ರು ಅಂದರು. ಹೌದಾ ದೀದಿ, ಓಕೆ ಸರಿ ಮಾಡ್ತೀನಿ. ಅವತ್ತಿಂದ ಐ ಸ್ಟಾಪ್ಡ್ non-veg on Thursdays. I started doing Rayar Puja. And next, within 2 months, we went to Not even 2 months. Or ಹೇಳಿದ ಒಂದು few weeks ಗೆಲ್ಲ we went to Mantralaya. Then I remember we stayed there, had Mantralaya. ದರ್ಶನ ಮಾಡಿ. It was like thing.
ಅದಾದ್ಮೇಲೆ ಮಗಳನ್ನೂ ಕರ್ಕೊಂಡು ಹೋಗಿ ಆಲ್ಮೋಸ್ಟ್ ಹುಬ್ಳಿಗೆ ಒಂದ್ 2-3 ಸಲ ಹೋದ್ವಿ. ಇವ್ರನ್ನ ಭೇಟಿ ಆಗ್ಬೇಕು ಅಂತ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ನಾನು ಯಾವಾಗ ಇದನ್ನ ಸಿಸ್ಟಮ್ಯಾಟಿಕ್ ಆಗಿ ಆಲ್ಮೋಸ್ಟ್ ಮೋರ್ ದೆನ್ ಎ ಇಯರ್ ಐ ಫಾಲೋಡ್. I did everything. I did it without any expectation. Then we were going to Hubli. ಇವ್ರಿಗೆ ನಾನು ಐ ಡಿಂಟ್ ಇವನ್ ಎಕ್ಸ್ಪೆಕ್ಟ್ ಕ್ಯಾನ್ ವಿ ಆ ಗುರುಗಳನ್ನ ಹೋಗಿ ಮೀಟ್ ಮಾಡ್ಬೋದಾ ಅಂತ. ನಾನು ಕೇಳೂ ಇಲ್ಲ, ಫೋನ್ ಮಾಡೋದು, ಅವ್ರು ಬರ್ತಾ ಇದಾರೆ ಕರ್ಕೊಂಬ. ದೀದಿಗೆ ದೀದಿ ಸೆಡ್ ನನ್ನ ತಂಗಿ ಬರ್ತಾಳೆ, ಗೊತ್ತು ಇವತ್ತು ಈ ದಿನ ಅವರು, ಯಾಕಂದ್ರೆ ಸಮ್ ಡೇಸ್ ಹಿ ಡಸಂಟ್ ಟಾಕ್. ಸೊ ಅವ್ರ ಹತ್ರ ಕರ್ಕೊಂಡೋದ್ರು ಆತರ. ಸೊ ವೆಂಟ್ ಅಂಡ್ ಮೆಟ್ ಹಿಮ್. And that night, Mayur, I did not sleep. Wow. After I met this guru, I don't know what happened. Avat ratri nanige 3 ಕನ್ಸ್ ಬಂತು. I don't want to go into the details of it. I had 3 dreams. It was a continuity of something. And morning I woke up, I was like, what just happened in my life? After that, there was no questions asked, nothing. Wow. There's just, I was hit. Falling into place. And then I see my first guru was my grandfather. He was a very spiritual man. ಅವರೇ ನನಗೆ ಇದು ದೀಕ್ಷಾ ಕೊಟ್ಟು ಇದು ಮಾಡಿದ್ರು. And I used to practice whatever ಅವ್ರು ಹೇಳ್ಕೊಟ್ಟಿದ್ದನ್ನ ನಾನು ರಿಲಿಜಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೆ. ಬಟ್ ಅವರು ಹೋದ್ಮೇಲೆ ನನ್ನ ಜೀವನದಲ್ಲಿ ಗುರು ಅನ್ನೋ ಸ್ಥಾನ, ಐ ವಾಸ್ ವೆರಿ ಲಾಸ್ಟ್. ಸೊ our tata actually lived, Baba passed away very young. ತಂದೆ passed away at 46. My father passed away even before I became Mr. India. 2001 ನಲ್ಲಿ he was 46 when he passed away. 46. He was 46. I was 20. So whereas Dadu lived till he was 103. He just passed away 1 month before our daughter was born. Oh, just 1 month. Just 1 month. June end ಅಲ್ಲಿ ತೀರ್ಕೊಂಡ್ರು. And he lived for 103 years. Wow. And 103 ಗೆ ಅವ್ರ ಗ್ಲಾಸಸ್ ಹಾಕೋತಾ ಇರ್ಲಿಲ್ಲ. ನ್ಯೂಸ್ ಪೇಪರ್ ಓದೋರು ವಿತೌಟ್ ಗ್ಲಾಸಸ್. ಇದೊಂಥರ ಪೂರ್ಣ ಆಯುಷ್ ಅಂತ ಹೇಳ್ತಾರಲ್ಲ. Yes. Oh, you guys celebrated 100 years alla celebrate ಮಾಡ್ರ. Yeah. Wow. He had a lot of one of the greatest men that I have, not because he was my grandfather. He's left such an example for me that how a man should be. Wow. See, that's what, you live by example antarala. Yeah. That's how they are. He's been there. He was a DRDO scientist. He was a radar scientist. He's been there from the British time. He's seen the British. Our 100 ಆದ್ಮೇಲೆ his pension doubled, Mayur. ಹೌದಾ? His pension doubled. The government doubles your pension after you turn 100. So, is there any? ಅದನ್ನ ಬರೀ ಮೊಮ್ಮಕ್ಳಿಗೆ ಹಂಚೋದೇ ಕೆಲಸ ಅವ್ರಿಗೆ. ಯಾರು ಬಂದ್ರು ಆಮೇಲೆ ಎಂತ ಸ್ವಾಭಿಮಾನ ಅಂದ್ರೆ at 100 years he will not, you go by, if he's staying with you, ನಿಮ್ ಮನೆ ಬಂದ್ರೆ ಮಾರ್ಕೆಟ್ ಹೋಗಿ ತರಕಾರಿ ತಗೊಂಬರೋದು, ಫ್ರೂಟ್ಸ್ ತಗೊಂಬರೋದು, ಅದ್ ತಗೋದು, ನಿಮ್ ಪಿಲ್ಲೋ ಕೆಳಗ್ ದುಡ್ಡಿಡೋದು. He used to talk to me like that. ಅವಾಗ ಇವಾಗ ಬೆಂಗಾಲಿ ಮಾತಾಡೋರು. ನಂಗೆ ಬೆಂಗಾಲಿ ಅರ್ಥ ಆಗುತ್ತೆ ಸ್ವಲ್ಪ ಅರ್ಥ ಆಗುತ್ತೆ, ಲಿಟಲ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಮಾತಾಡಕ್ಕೆ ಅಷ್ಟು. ಸೊ ಐ ಯೂಸ್ಡ್ ಟು ಲುಕ್ ಅಂಡ್ ಸೇ, ದಾದು I don't know Bengali, you have to talk to me in English. And Bengali is such a sweet language, you should. So he was very clear, clarity ella. Onnansari he used to look at me and think, he used to look at him and think that he used to think I am his dad. Oh, your father. My father's so avanga sudden ಆಗಿ ನನಗೆ ಕೇಳೋರು, ನಮ್ಮ ತಂದೆ ಹೆಸರು ರಂಜಿತ್. So he used to think I'm Ranjit. He used to call him Fanu anta. So suddenly he would say, Fanu maga illi ant kelor nanna, nin maga illi anta. Nanu maga, we've just got married. I'm like, Dadu, I don't have to say, no, where is your son? So then I have to call him, and then he'd say, Dadu, I am Raghu. Then, just those patches. Then suddenly he'd be like, okay. Then he'll think of his son. Adon 2 minutes your kai itkondo atkondo, and then he'd come back to, like, he would ella recollect agadu avrige. ಒಂದೊಂದ್ಸರಿ ಕನ್ಫ್ಯೂಷನ್ ಆಗೋದು. Wow. So, I used to see my mother-in-law also, and like ಎಲ್ಲಿ ನಿನ್ ಮಗ ಎಲ್ಲಿ. When he was 100, there was a very unfortunate thing happened with him, which I am so angry about. He was not 100, 98. He was in my uncle's house.
ಒಬ್ಬೊಬ್ಬ ಬಿದ್ದು ಹಿಪ್ ಮುರ್ಕೊಂಡ್ಬಿಟ್ಟಿದ್ರು. ನಮ್ಗೆ ಯಾರಿಗೂ ಹೇಳೇ ಇಲ್ಲ. And usually doctor ಇದ್ರಲ್ಲಿ it's like ಆ ಸ್ಟೇಜ್ಗೆ OT ಇಲ್ಲಿ ಏನು ಮಾಡಕ್ಕಾಗಲ್ಲ. One of his he was a spiritual man, so he had a lot of disciples. He was a guru. So one of his disciples had gone to Bombay, and on phone, frantically my phone is ringing. I picked up and she is howling on the phone. ಅಂತ ಇದಾರೆ, ಬಾಬಾಜಿ ಹಿಂಗಾಗೋಗಿದೆ, ಬಾಬಾಜಿ ಅವ್ರ ಹಿಪ್ ಮುರಿದೋಗಿದೆ, ನಮ್ಗೆ ಯಾರಿಗೂ ಹೇಳೇ ಇಲ್ಲ, ಅವ್ರ ಬೆಡ್ ಸೋರ್ಸ್ ಎಲ್ಲ ಬಂದ್ಬಿಟ್ಟಿದೆ. ಹಂಗೆ ನನಗೆ ಶಾಕು. ಇದ್ದೇನಿದು, ಇಮಿಡಿಯೇಟ್ ಅಲ್ಲೇ ಇರು, ನೀನ್ ಬರ್ಬೇಡ, ಏರ್ ಆಂಬ್ಯುಲೆನ್ಸ್ ಬುಕ್ ಮಾಡಿಸಿ ಅವ್ರನ್ನ ಬಾಂಬೆಯಿಂದ ಬೆಂಗಳೂರು ಕರ್ಕೊಂಡ್ಬಂದು ಅಲ್ಲಿ ಅವ್ರದ್ದು ಜಿಡಾಟಿಷಿಯನ್ ಒಬ್ರು ಇದ್ರು, ಡಾಕ್ಟರ್ ಅನೂಪ್ ಅಂತ, ನಮ್ಮ ಫೋರ್ಟೇಸ್ ಹಾಸ್ಪಿಟಲ್ ಅಲ್ಲಿ. ಅವ್ರು ಮಾತಾಡಿ ಬ್ರಿಂಗಿಂಗ್ ಹಿಮ್ ಸ್ಟ್ರೇಟ್ ದೇರ್, ಅಪೋಲೋ ಕರ್ಕೊಂಡ್ಬಂದು ಫ್ರಮ್ ದ ಏರ್ಪೋರ್ಟ್ ಸ್ಟ್ರೇಟ್ ಟು ಹಿಮ್ ದೇರ್. All my cousins ellaru bandru. I said, listen, I am taking the decision. I know what kind of a man he is. I know he'll never want to live like a vegetable. He is a very strong man. Doctor said there's a 50-50 chances he'll not come out of the OT. I said, take that chance. I know him. Take that chance. Surgery ಮಾಡಿ ಬಂದ್ರು, ಹಾಸ್ಪಿಟಲ್ ಅಲ್ಲಿ pneumonia. 8 months I took care of him. On hospital house. He was in the hospital for a month and a half. ಆಮೇಲೆ ಮನೆ ಕರ್ಕೊಂಡೋಗಿ 8 ತಿಂಗಳು ನಾನು ಎಲ್ಲ ಮಾಡಿದೆ ಅವ್ರಿಗೆ. He got to a stage where he started walking without a walker or a walking stick. He was that strong-willed person. Adadmel 5 years, very after comfortable life. 98 he was ಅವಾಗ. Yeah. 98. Then 103. ನಾನು ಬಂದಿದ್ ಮನೆ ಅದೇ ಮನೆ. Yes. ನಾವು ಮದುವೆ ಆದ ಹೊಸದಲ್ಲಿ then he came, then we conceived. I think certain things ನಾನು ಎಲ್ಲ ಏನ್ ಹೇಳ್ತೀನಿ ಗೊತ್ತಾ, ಇವೆಲ್ಲ ಪೂರ್ವಜನ್ಮದ ಸುಕೃತಗಳು. ಇವೆಲ್ಲ ಕೆಲವೊಂದೆಲ್ಲ ಯು ಕಾಂಟ್ ಚೇಂಜ್ ಇಟ್, ಅಥವಾ ಚೇಂಜ್ ಅನ್ನೋದಕ್ಕಿಂತ ಎಷ್ಟು ಪೀಸ್ಫುಲ್ ಆಗಿ ಹೋದ್ರು ಅಂದ್ರೆ he had his breakfast, he had his favorite breakfast, slept. He didn't when he passed away again he was in Bombay. He was in Bombay. Just didn't wake up His elder son was there. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೊಟ್ಟೆ ತುಂಬಾ ತಿಂದು ಮಲ್ಕೊಂಡು ಹಂಗೆ ನಿದ್ದೆಲೆ 11:30 in the morning he was gone. ಪೂರ್ಣ ಆಯುಷು ಇವರೆಲ್ಲ. ಕೆಲವರು 100-3 ವರ್ಷ ಅಂತಂದ್ರೆ ನಾನು ಆಕ್ಚುಲಿ ಐ ಮೀನ್ ಹಂಗೆ ಹೇಳ್ಬಾರ್ದು ಅಂತಾರೆ. ನಾನು 60 ಆದ್ಮೇಲೆ ಓಕೆ ಎವ್ರಿ ಡೇ, ಈಗ ಒಂದ್ಸಲ 40 ಆದ್ಮೇಲೆ ಒಂದ್ಸಲ ಓಕೆ ಎವ್ರಿ ಡೇ ಇಸ್ ಎ ಬ್ಲೆಸ್ಸಿಂಗ್ ಅಂತ ಅನ್ನೋ ಹತ್ರ ಆಗೋಗುತ್ತೀಗ. ಅಲ್ಲ, ಐ ಥಿಂಕ್ ಅವರೆಲ್ಲ ಅಂದ್ರೆ ದ ಪಾತ್ ದೇ ಚೂಸ್ ಇಸ್ ಡಿಫ್ರೆಂಟ್ ಅಲ್ಲ, ಸ್ಪಿರಿಚುವಲಿ ಅಂಡ್ ಎವ್ರಿಥಿಂಗ್. ಸೊ ಅದ್ ನಾವು ಬಟ್ ಏನೇನೋ ಹೇಳೋರು, used to do astro traveling and all that. Very deep. ಬಟ್ ಬೆಂಗಾಲಿ ಆಗಿ ನನಗೆ ರಾಯರ್ ಕನೆಕ್ಷನ್ ಇಟ್ಸ್ ಕ್ವೈಟ್ ಸರ್ಪ್ರೈಸಿಂಗ್ ಅನ್ಸ್ತಿಲ್ವಾ ಇದು? ಅಮ್ಮ ಹುಟ್ಟು ಬೆಳೆದಿದ್ದಿಲ್ಲ ಅಲ್ವಾ? ಐ ಥಿಂಕ್ ಈವನ್ ದಾದೂನು ಅಷ್ಟೇ, ದೋ ಹಿ ಇಸ್ ದಾದು ಬೇಸಿಕಲಿ ರಿಟೈರ್ ಆದ್ಮೇಲೆ ಐ ಥಿಂಕ್ his last posting he was in defense ಅಲ್ಲ. ಲಾಸ್ಟ್ ಪೋಸ್ಟಿಂಗ್ ಆದ್ಮೇಲೆ they settled down in he Bangalore. decided to settle down in Bangalore. That's how my father-in-law and mother-in-law met. ಮಲ್ಲೇಶ್ವರಂ ಅಲ್ಲಿ. ಸೊ ಅವ್ರು ಇಲ್ಲೇ ಸೆಟ್ಲ್ ಆಗಿ ಮನೆ ಇಲ್ಲೇ ಇದ್ದಿದ್ರಿಂದ ನಮ್ಮ ಮಾವನವರು ನೋಡಿ ಇಷ್ಟಪಟ್ಟು ದೆನ್ that's how that connection happened. ಅಪ್ಪನ ಮನೆಗೆ ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡು ಹೋಗಿ ನಿಮ್ಮ ಮಗಳು father also was father had he had ಅವರು ಎಲ್ಲ ಬಿಟ್ಬಿಟ್ಟಿದ್ರು. ಹೌದಾ? Yeah he was he had gone and settled down ಎಲ್ಲ ಬಿಟ್ಟು ಅಂದ್ರೆ ಒಳ್ಳೆ ಇದು ಬಿಟ್ಬಿಟ್ಟು he had gone off to Ramakrishna Math. When did he come back? ತಾಯಿ ತೀರೋದಾಗ ವಾಪಸ್ came back. Some connection. Okay. When his mother passed away, my grandmother's name was Durga Devi. Wow. So when she passed away is when my father came back. This is ಎಲ್ಲ ತ್ಯಾಗ ಮಾಡಿ ಹೊರಟೋಗಿದ್ರು. ನನಗೆ ಈ ಎಪಿಸೋಡ್ ತುಂಬಾ ಸರ್ಪ್ರೈಸಿಂಗ್ ಹೆಂಗಾಗ್ತಿದೆ ಅಂದ್ರೆ, ನನ್ಗೆ ಈ ಆಂಗಲ್ ಆಫ್ ರಘು ನಾನು ಯೋಚನೆನೂ ಮಾಡಿಲ್ಲ. ನಾನು ಆಕ್ಚುಲಿ ಬೇರೆ ಆಂಗಲ್ ಇದೆ, ಯಾರಿಗೂ ಗೊತ್ತಿಲ್ಲ ಅಲ್ವಾ? ನಾನು ಐ ಆಮ್ ಲೈಕ್ he doesn't talk about it much outside, and not many people there. not Lots, many people know. What you see is what it is. ಲುಕ್ಸ್ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರಲ್ಲ ಅಲ್ಲ. ನಾವು ಇನ್ಫ್ಯಾಕ್ಟ್ ನಂದನಾಗೆ ದುರ್ಗಾ ಅವ್ರ ಅಜ್ಜಿ ಅವ್ರ ಹೆಸರೇ Actually ನಂದನ ಹೆಸರು 5 ಹೆಸರು ಇಡ್ತಾರಲ್ಲ. ಇಲ್ಲ, we wanted to name her Durga. Okay. But I wanted to call her after my grandmother. Durga. But of course ಅವಳ ನಕ್ಷತ್ರದ ಪ್ರಕಾರ ಇದ್ರ ಪ್ರಕಾರ ಅಸಲಿ ಕರೆದ್ವಿ and it was too powerful a name. Oh we shit. felt ನಾನ್ ದಿನ ಬೈಯವಾಗ ಇಮ್ಯಾಜಿನ್ ಮಾಡಿ ಮಯ್ಯೋ ದುರ್ಗಾ ಹೋಮ್ವರ್ಕ್ ಮಾಡ್ತಾವಾಗ I was like one of the ಅಯ್ಯೋ reasons ಬೇಡ we ಇದು said, ಅಂದ್ಬಿಟ್ಟು then we looked and ನಂದನ ಬಂದು ದುರ್ಗಾದ ಇನ್ನೊಂದು ಹೆಸರು.
That's ಆಮೇಲೆ how ಅದು we named ಪಾಪದ her. ಅದು ನೋಡಿದ್ರೆ ಅದು ನನಗೆ ನನ್ ಮಗಳು ಪಾಪದ್ದು. Come home one day. ಅದೇ ಹೇಳ್ದಲ್ಲ, ಅದೇ ಇವಾಗ ಹೇಳಿದ್ರಲ್ಲ, ಡೋಂಟ್ ಜಡ್ಜ್ ಬೈ ಲುಕ್ಸ್ ಅಂತ, ಆತರ ಡೋಂಟ್ ಜಡ್ಜ್ ಮೈ ಡಾಟರ್ ವಿತ್ ಹರ್ ಲವ್ಲಿ ಹೇರ್ ಅಂಡ್ ಹರ್ ಫಾದರ್ಸ್ ಐಸ್. ಅಯ್ಯೋ ಬೇಕು ಅಂದಾಗ ನಂದನ ಬೇಕು ಅಂದಾಗ ದುರ್ಗಾನು ಆಗ್ತಾಳೆ. ಕಾಳಿ. ಬಟ್ ಈಗ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಈಗ 2012 ಅಲ್ಲಿ ನೀವಿಬ್ರು ರಿಯಾಲಿಟಿ ಶೋ Yes. ಆಗಿದ್ರಿ. ಸೊ ಅದಾದ್ಮೇಲೆ ಟಚ್ ಇಲ್ಲ ಫಾರ್ ಹೌ ಮೆನಿ ಇಯರ್ಸ್? A good 2-3 years. 2014-15 we met again. ಅಗೇನ್ ಎಲ್ಲಿ? ವೇರ್ ಡಿಡ್ ಯು ಗೈಸ್? One of these filmy gatherings we met and we're like, hey, hi, how are you? Oh yeah, inna nice plans we are still making, all 5 of us. And hinge ಏನೋ discussion ಆಯ್ತು. And by then lots had happened in my life. Yeah. And he was like, okay, what happened? How are you? Are you okay? Like, I saw all this news ಅಲ್ಲಿ ಹಂಗೆ. Yeah. So then I realized that he was also going through a tough time. And that's how we started meeting. Mostly the family is meeting. ಅದು ಫೈನಲಿ ಮೀಟ್ ಮಾಡಿದ ತಕ್ಷಣ ನಮ್ಮ ಅತ್ತೆಯವ್ರನ್ನ So I think the ಮೀಟ್ first ಮಾಡಿದೆ. time we met was Deepavali. ಮನೆಗೆ ಬಂದ್ರು Deepavali come home, why don't you come home? ಅಂತ. ಸೊ ಇಟ್ ವಾಸ್ ಅಟ್ ಹೋಮ್. So ನಮ್ಮ ಅಣ್ಣ, it ಅತ್ತಿಗೆ, was a very, ನಮ್ಮಮ್ಮ ಎಲ್ಲರೂ. we knew each very other but families informal never ಆಗಿ. knew ಅಲ್ಲ. So we went to ಸೊ their ದೆನ್ house ವಾಟ್ as a ಹ್ಯಾಪನ್, guest ಅದು and all. ದಿವಾಲಿ ಆದ್ಮೇಲೆ ಆ ದೀಪಾವಳಿ ಆದ್ಮೇಲೆ ಏನಾಯ್ತು ಗೊತ್ತಾ, ಮೈ New Year. ಮದರ್, ನನ್ನ ತಾಯಿ, ಇವ್ರ ತಾಯಿ, ಆಮೇಲೆ ಪದ್ಮ ಕುಮಟ. She is my sister-in-law's mother. Sister-in-law's mother. My brother has married Oh. Padi Auntie's second daughter. They three hit it off very well. They became a gang. ಆಹಾ. ಅಲ್ಲಿ ಏನಾಯ್ತು, we met for Diwali, Mayur. Then he said New Year ಎಲ್ಲ it was one ಪದ್ಧತಿ. Padi Auntie ಅವರು, ಅಮ್ಮ and Padi Auntie have been friends for like donkey's years. So ನಾವೆಲ್ಲ ಒಟ್ಟಿಗೆ ಬೆಳ್ದಿದ್ದು, ನಮ್ಮ ಅತ್ತಿಗೆ ನಾನು ಎಲ್ಲ. So suddenly when ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಷ್ಟಪಡ್ತಿದ್ದಾನೆ ಅಂತ ವಿಷಯ ಮನೇಲೆಲ್ಲ ಆಗಿದ ತಕ್ಷಣ ಐ ಥಿಂಕ್ ದ ಹ್ಯಾಪಿಯೆಸ್ಟ್ ವರ್ ಮೈ ಮದರ್ ಅಂಡ್ ಪದಿ ಆಂಟಿ. ಅಯ್ಯೋ ಬೀಗತೀರಾಗ್ತೀವಿ ನಾವಿಬ್ರು ಅಂತ. ಸೊ ದಟ್ಸ್ ಹೌ. ಸೊ ಯಾವಾಗ್ಲೂ ಫ್ಯಾಮಿಲೀಸ್ ವಿ ಯೂಸ್ ಟು ಬಿ ಟುಗೆದರ್. ಸೊ ಐ ಸೆಡ್ ನ್ಯೂ ಇಯರ್ ಗೇಮ್ ಪ್ಲಾನು ಇಲ್ಲ, ಅಂಕಲ್ ಫಾರ್ಮ್ ಇದೆ, ದೇ ಯೂಸ್ ಟು ನಾರ್ಮಲಿ ಗೋ ದೇರ್ ಅನ್ಸುತ್ತೆ, ಅಮ್ಮ ಮಗ ಇದ್ರು. ಸೊ ಐ ಸೆಡ್ ಇಲ್ಲ, ಯೂಶಲಿ ಫಾರ್ಮ್ಗೆ ಹೋಗ್ತೀವಿ. ಐ ಸೆಡ್ ವೈ ಡೋಂಟ್ ಯು ಕಮ್, ಎಲ್ಲ ಪದಿ ಆಂಟಿ ಆಲ್ ಆಫ್ ಅಸ್ ವಿಲ್ ಬಿ ದೇರ್ ಅಂದ್ರೆ ಅಲ್ಲಿ ದೇ ಹಿಟ್ ಇಟ್ ಆಫ್. ಪದಿ ಆಂಟಿ ಇಸ್ ಯಂಗರ್ ಸಿಸ್ಟರ್, Padi auntie, namamma, namatte. They became a gang. So the family started hanging around together. And actually, madve plans eno idle illilla. Like it never. On the cards. He used to hang out with everyone, like my sister-in-law, namanna, nan friends, navellaru, all of us, the family. ಇವ್ರು ಮದುವೆ ಅಂದ್ರೆ ನಾನ್ ಚಾನ್ಸ್ ಇಲ್ಲ ಮದುವೆನ. I was thinking of going to Himalayas. Suddenly, ಅಮ್ಮಂದ್ರಿಬ್ರು they were like, ಯಾಕೆ, why don't you guys think of marriage anta. He was like straight away no. Oh, they proposed it first. They said, why don't you guys get married? Madhve again. No way. And Amma took my case nicely. Yeah. I had full plans of going to Himalaya. And ಆರಾಮ್ ಸೆ ಸೆಟಲ್ ಡೌನ್. ಅದೆಲ್ಲ ಅದು ಇದೆ, ಅದು ನನ್ನ ತುಂಬಾ ಇದೆ. ಅಲ್ಲ ಲಿಟರಲಿ ಬಾಬಾಜಿ ಅದೆಲ್ಲ ಸ್ವಲ್ಪ ಟ್ರಿಗರ್ ಆದ್ರೆ ಗೊತ್ತಿಲ್ಲ ಆ ಕಡೆ ವಾಲ್ತೀನಿ ಅಂತ ತುಂಬಾ ಇದೆ. ಓಕೆ ನೀವೇ ಐ ಥಿಂಕ್ ವಿ ಶುಡ್ ಹ್ಯಾವ್ ಎ ಸೆಪರೇಟ್ ಕಾನ್ವರ್ಸೇಷನ್ ರಘು. ಅದು ಅಮ್ಮ ವಾಸ್ ಲೈಕ್ ನೋ ಹೌ ಕ್ಯಾನ್ ಯು ಬಿ, ಇಟ್ ಮೇಡ್ ಸೆನ್ಸ್. ಸೊ ವಿ ಗಾಟ್ ಮ್ಯಾರಿಡ್ April 25th. ಸೊ ಯು ಮೀನ್ ಟು ಸೇ ಫ್ಯಾಮಿಲಿ ಪ್ರಪೋಸ್ ಮಾಡೋವರೆಗೂ ನೀವು ಸುಮ್ಮನೆ ಫ್ರೆಂಡ್ಸ್ ಆಗಿ ಮೀಟ್ ಮಾಡ್ತಿದ್ರಿ? Yeah, so all of us, even like your cousins, your aunts, ಎಲ್ಲ ಮೀಟ್ ಮಾಡ್ತಿರಲ್ಲ, like that we used to just ಆತರ ಒಬ್ರು ಕಾಣಿಸಲ್ವೇ ನಮ್ಮ ಕಸಿನ್ ಗ್ಯಾಂಗ್ ಅಲ್ಲಿ ಅಂತ. I'll tell you something, it might sound very, I don't know, people might not believe it. Our first date was after we got married. The first movie that we went, just the two of us, Bahubali. So on March 29th, hello, what are you doing? Nothing, I just woke up. You want to get married? What? Who was that? Nanu. This fellow. To you? ಅದೇ ಅಮ್ಮ ಎಲ್ಲ ಹೇಳಿದಲ್ಲ. ಅದೇ ಏನಾಯ್ತು, both the mothers. This is one ಇದು. What are you doing? Nothing, I just woke up, Amma is doing this. Okay, you want to get married? What was your reaction? What should her reaction would be? When? 10-15 days? ಇಲ್ಲ ಅಮ್ಮ had already found that date. No. 25th ಡೇಟ್ ಶಾಸ್ತ್ರಿ ಅಣ್ಣ ಹತ್ರ ಅಮ್ಮ ಕೇಳಿ ಈ ತರ ಡೇಟ್ ಇದೆಪ್ಪ,
ಡು ಯು ವಾಂಟ್ ಟು ಅಂದ್ರೆ ಹಿ ಸೆಡ್ ನೋ, ಬೋತ್ ದ ಮದರ್ಸ್ ಹೆಡ್ ಡನ್ ದಿಸ್. ಓಕೆ, ಏನೋ ಚೆನ್ನಾಗಿದೆ ಅಂತ ಡೇಟು ಏಪ್ರಿಲ್ ಅಲ್ಲಿ ಹಂಗೆ ಹಿಂಗೆ ಅಂತಲ್ಲ. ಹಿ ವಾಸ್ ಲೈಕ್ ಮದ್ವೆನಾ, ಅಯ್ಯೋ ಬೇಡ ಅಮ್ಮ, ಯಾಕೆ ಎಲ್ಲ ಆರಾಮಾಗಿದೆಯಲ್ಲ ಇವಾಗ, ಏನಕ್ಕೆ ಮದ್ವೆ ಎಲ್ಲ ಬೇಡ ಅನ್ಕೊಂಡು. ಸೊ ಫಸ್ಟ್ ನಾನು ಆ ಪ್ರಶ್ನೆ ಕೇಳಿದ ಫಸ್ಟ್ ರಿಯಾಕ್ಷನ್ ಏನಿರ್ಬೇಕು? ವೆನ್ ಐ ಸೆಡ್ ವೆನ್, ಹಿ ಸೆಡ್ ಅಮ್ಮ ಹೇಳಿದ್ರಲ್ಲ 25th April. ಐ ಸೆಡ್ ಎಕ್ಸ್ಕ್ಯೂಸ್. ಅದಾದ್ಮೇಲೆ ನೆಕ್ಸ್ಟ್ ರಿಯಾಕ್ಷನ್ ಏನು? ನನ್ ಬ್ಲೌಸ್ ಹೊಲ್ಸಕ್ ಟೈಮ್ ಇಲ್ಲ. ಐ ಆಮ್ ಥಿಂಕಿಂಗ್ ಮಾರ್ಚ್ 30ನೇ ತಾರೀಕು ಏನೋ, 20 ದಿನದಲ್ಲಿ ಯಾರು ಬ್ಲೌಸ್ ಕೊಡ್ತಾರೆ ನನಗೆ? ಬ್ಲೌಸ್ ಹೊಲ್ಸ್ಕೊಡ್ತಾರೆ. ಅಯ್ಯೋ, imagine planning a wedding in 20 days. So we actually got married. ನಾನು ನೀವು ಇಂಟರ್ವ್ಯೂ ಮಾಡಿದ್ವಲ್ಲ, I showed you also the place, that clubhouse. I didn't know this side of it. I know. That clubhouse is where we got married. Because in 20 days. I don't break my head. ತಲೆ ಕೆಡ್ಸ್ಕೊಳ್ಳೋದಲ್ಲ ಏನೂ ಇಲ್ಲ ಲೈಫಲ್ಲಿ. ಎಲ್ಲರೂ ತುಂಬಾ ಕಾಂಪ್ಲಿಕೇಟ್ ಮಾಡಿ Typical women you are. ಕಸಿನ್ಸ್ ಇಷ್ಟು ಸೇರಿ ಒಂದ್ 100 ಜನ ಅಷ್ಟೇ ಮದ್ವೆನಲ್ಲಿ. ಯಾರನ್ನ ಕರೆಯೋದು, ಏನ್ ಮಾಡೋದು? ಯಾರನ್ನ ಕರೆಯೋದು? ಬೆಸ್ಟ್ ಪಾರ್ಟ್ ಮದ್ವೆ ದಿನ. ಓಕೆ, ಕರಿತೀನೋ ಮದ್ವೆ ದಿನ. What about the industry? That we'll think later. So literally we told nobody, we invited nobody. You know, it was like ultimately Raga, Dilip, Ravi Mama, Ravichandran, who I am close to, ಇವ್ರುಗಳನ್ನು ಕರೆಯಕ್ಕಾಗಲಿಲ್ಲ, ಉಪೇಂದ್ರ ಅವ್ರನ್ನ, because there was no time to do anything. And the funny part is we are getting married ಆಯ್ತಾ 25ನೇ ತಾರೀಕು ಬೆಳಗ್ಗೆ. ನಾನು ಆಫ್ ಕೋರ್ಸ್ ಅಮ್ಮನ ಮನೆಯಿಂದ ಬರಬೇಕು, ಎಲ್ಲ ರೆಡಿ ಆಗಿ ಇವರೆಲ್ಲ ಬೆಳಗ್ಗೆನೆ ಹೋಗ್ಬಿಟ್ಟಿದ್ರು, ನಮ್ಮಮ್ಮ, ನನ್ನ ಆಂಟ್ಸು ಎಲ್ಲರೂ. One ನಿಮಿಷ, I have to tell something very funny. What? So I was shooting for a show, okay. ಅವಾಗ ಯಾರು ನಮ್ಮ ಉಷಾ, ಉಷಾ from ಸುವರ್ಣ. ಉಷಾ. So I was doing a show and Usha was in charge of it. ಉಷಾಗೂ ಹೇಳಿಲ್ಲ ನಾನು ಮದುವೆ ಆಗ್ತಿರೋದು. ಇಲ್ಲ ಗೊತ್ತಿಲ್ಲ. ಒಂದ್ ವಾರ ಬ್ರೇಕ್ ಬೇಕು ಅಂದೆ, ಓಕೆ ಅಂದ್ರು. ಕಟ್ ಮಾಡಿ ವಾಪಸ್ ಇಟ್ಕೋದ್ರೆ, ರಘು ಒಂದ್ ವಾರ ಮದುವೆ ಆಗ್ತೀನಿ ಅಂತ ಹೇಳಿಲ್ವಲ್ಲ ರಘು, ಬ್ರೇಕ್ ಬೇಕು ಅಂತ. That's how it was. And 25th ಅಮ್ಮನ ಮನೆಯಿಂದ ಇವರೆಲ್ಲ ಬೇಗ ಹೊರಟ್ಬಿಟ್ಟಿದ್ರು, ನಮ್ಮ ಅಣ್ಣ, ಅತ್ತಿಗೆ, ನಮ್ಮಮ್ಮ ಎಲ್ಲ. ಸೊ ಮೈ ಫ್ರೆಂಡ್ಸ್ ವರ್ ವಿತ್ ಮೀ. ನಾವೆಲ್ಲ ಲಾಸ್ಟ್ ಅಲ್ಲಿ ಹೊರಟ್ವಿ. ನಾನು ಕಾರಲ್ಲಿ ಬರ್ತಾ ಇದ್ದೀನಿ, ನಂದಿನಿ ಲೇಔಟ್ ಇಂದ ಯಲಹಂಕಗೆ ಕಾರಲ್ಲಿ ಬರ್ತಾ ಇದ್ದೀನಿ. ನನ್ನ ಕಸಿನ್ ಫೋನು 8:40 ಇರ್ಬೋದೇನೋ. ಸೊ ಅವರ್ ಮುಹೂರ್ತ ವಾಸ್ 9:30 10 ಗಂಟೆಗೋ ಸಮಥಿಂಗ್ ಲೈಕ್ ದಟ್. ಬ್ಲೌಸ್ ಹೊಲ್ಸಿದ್ರಿ? ಪೂಜಾರಿನೂ ಬ್ಲೌಸ್ ಹೊಲ್ಸಿದ್ರಿ? ಎಸ್ ಆಫ್ ಕೋರ್ಸ್. ಪೂಜಾರಿನೂ ಮನೆಯವರೇನೆ, ಅಂಕಲ್ನೇ ಆಗ್ಬೇಕು. ಅವ್ರಿಗೆ ಹೇಳಿದ್ವಿ, ನಮ್ಮಮ್ಮನೇ ಕನ್ಯಾದಾನ ಮಾಡೋದು, ಅವ್ರಮ್ಮನೇ ಹಸೆ ಮನೆ ಮೇಲೆ ಕೂತ್ಕೊಳ್ಳೋದು. ಓ ಸೂಪರ್. ಜಸ್ಟ್ ಬಿಕಾಸ್ ಅಪ್ಪಾಸ್ ಆರ್ ನಾಟ್ ದೇರ್, ಇಟ್ ಡಸಂಟ್ ಮೀನ್ ದ ಮದರ್ಸ್. ಓ ಹಂಗೆ ಆಯ್ತಾ? ಎಸ್, ವೆರಿ ಗುಡ್. ಅಂಕಲ್ ಸೆಡ್ ನಿಮ್ಮಿಬ್ರಿಗೂ ಹೆಂಗ್ ಆಸೆ ಇದೆಯೋ ಹಂಗೆ ಆಗ್ಲಿ. ಸೊ ನನ್ನ ಕಸಿನ್ ಫೋನು, ಅನು ಎಲ್ಲಿದ್ಯಾ? ನಾನು ಬರ್ತಾ ಇದ್ದೀನಿ, ರಿಂಗ್ ರೋಡ್ ಅಲ್ಲಿ ಇದ್ದೀನಿ. ಯಾಕೆ, ಏನಾಯ್ತು? ಅಲ್ಲ ಮದ್ವೆ ಆಗ್ತಾ ಇದ್ದೀರಾ ಇವತ್ತು? ಸರಿ, ಯಾಕೆ ತೇಜು ರೆಡಿಯಾಗಿ ಬರ್ತಾ? ಅಲ್ಲ ರಘು ಇನ್ನ ಶಾರ್ಟ್ಸ್ ಟಿ ಶರ್ಟ್ ಅಲ್ಲಿ ಇಲ್ಲೇ ಓಡಾಡ್ತಾ ಇದ್ದಾನೆ, ಸ್ನಾನನೂ ಮಾಡಿಲ್ಲ ಅನ್ಸತ್ತೆ. ನಾನು ಶಾರ್ಟ್ಸ್ ಹಾಕೊಂಡು ಸಿಗರೇಟ್ ಹಾಕೊಂಡು he is running around looking at the flowers. ಇಲ್ಲಿ ಫ್ಲವರ್ಸ್ ಅವ್ರ ಗೆಸ್ಟ್ ಎಲ್ಲ ಬರ್ತಾ ಇದೆ, ಹಾಯ್ ಅಂಕಲ್ ಕಮ್ ಸಿಟ್ ಅಂದ್ರೆ ಅವರೆಲ್ಲ ನಾನು ಹಿಂಗ್ ನೋಡ್ತಾ ಇದ್ದಾರೆ, ಇವನೇ ನಮ್ಮದೇ ಶಾರ್ಟ್ಸ್ ಟಿ ಶರ್ಟ್ ಹಾಕೊಂಡು ಇಸ್ ವಾಕಿಂಗ್ ಅಂಡ್ ಮೈ ಕಸಿನ್ಸ್ ಆರ್ ಲೈಕ್, ಅವನು ಸ್ನಾನನೂ ಮಾಡಿಲ್ಲ ಅನ್ಸುತ್ತೆ ಅಂತ. ಐ ಕಾಲ್ಡ್ ಹಿಮ್ ಅಂಡ್ ಹಲೋ, ಏನಪ್ಪ ಮದುವೆ? ಯಾ ಗೋಯಿಂಗ್ ಅಲ್ಲೇ ಅಲ್ವಾ ಮೇಲ್ 7th floor ಅಲ್ಲಿ ಮನೆ. ಸೊ ಹಿ ಇಸ್ ಲೈಕ್, ಓ ಪರವಾಗಿಲ್ಲ, ಅನು ಬರೋ ಅಷ್ಟರಲ್ಲಿ ಪೀಸ್ಫುಲ್. I wanted it private. I wanted to have fun and I did it. That is how it was ultimately. ಎಲ್ಲ ನಮ್ಮವರಿದ್ರು, ಆರಾಮಾಗಿ we enjoyed the ceremony. Both our mothers enjoyed the ceremony. That is how we wanted it. ಬಟ್ ಇವತ್ತಿಗೂ ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಕಸಿನ್ಸ್ ಎಲ್ಲ ಹೋಗಿದ್ದಾರೆ. ಸೊ April 25th 2016 was one of the hottest days in some 150 years in Bangalore ante. And ಅದೇ ದಿವಸ ಮದುವೆ ಆಗಿರೋದು. Imagine all of the ಅಯ್ಯಯ್ಯೋ, ಅಪ್ಪಾ ಈ ಸೆಕೆಂಡ್ ಅಲ್ಲಿ ಮದುವೆ ಆಗಿದ್ಯಾ, ನಿನ್ ಮದುವೆ ಮರೆಯೋಕ್ಕೆ ಸಾಧ್ಯ ಇಲ್ಲ ನಮ್ಗೆಲ್ರಿಗೂ ಅಂತ. ನಾನು ಅದನ್ನ ಸುಮಾರು ಜನ ಕೇಳ್ತೀನಿ, ಯಾವಾಗ್ಲೂ ಮದುವೆ ಕರಿಯಕ್ ಬರ್ತಾರಲ್ಲ, ಈ ಏಪ್ರಿಲ್ ಮೇಲೆ ದಯವಿಟ್ಟು ಮದುವೆ ಆಗ್ಬೇಡ್ರೋ ಅಂತ, ಡಿಸೆಂಬರ್ ಅಲ್ಲಿ ಆಗ್ರೋ ಎಷ್ಟ್ ಚಂದ ಇರುತ್ತೆ ಅಂತ ಅನ್ಕೊತಿರ್ತೀನಿ. ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅದಾದ್ಮೇಲೆ ಇಂಡಸ್ಟ್ರಿಗೆ ಏನಾದ್ರು ಗೊತ್ತಿತ್ತ? ಯಾರಿಗೂ ಏನೋ ಐಡಿಯಾನೇ ಇರ್ಲಿಲ್ವಾ? ನೋಬಡಿ ನ್ಯೂ. ಹಿಂದಿನ ದಿನ ವರಪೂಜೆ ಅದು ಇದು ಮನೇಲಿ, ಅಮ್ಮನ ಮನೇಲೆ ಆಯ್ತು. ಅದೆಲ್ಲ ಆಗವಾಗ ಐ ಥಿಂಕ್ ಸ್ವಲ್ಪ ಜನ ಗಾಟ್ ಟು ನೋ. ನ್ಯೂಸ್ ಲೀಕ್ ಆಗೋಯ್ತು. ನಮ್ಮ ಅಮ್ಮನ್ಗೆ ರವಿ ಮಾಮ, ನನ್ನ ಸೋದರ ಮಾವ, ಸೊ ರವಿ ಮಾಮಂಗೆಲ್ಲ ದೇ ಸ್ಟಾರ್ಟೆಡ್ ಕಾಲಿಂಗ್, ರವಿ ಅನು ಮದ್ವೆ ಆಗ್ತಿದ್ರಂತೆ. ಯಾರ ಮದ್ವೆ? ರಘು ಮುಖರ್ಜಿನ್ ಮದ್ವೆ ಆಗ್ತಿದ್ರಂತೆ. ಸೊ ಐ ಥಿಂಕ್ ದ ನೆಕ್ಸ್ಟ್ ಡೇ
Times of India ellaru they had carried All. the articles. Yeah. ನಾನು ಸೊ ಇದು ಶಾರ್ಟ್ಸ್ ಎಲ್ಲ ಹಾಕೊಂಡಿದ್ನಲ್ಲ, ಇವ್ರು ಬರ್ತಾ ಇದಾರೆ ಇನ್ನೊಂದು 10 minutes ಅಂದ್ರೆ ಹೋಗೋದೇ ಮೇಲೆ ಸ್ನಾನ ಮಾಡಿ ಕಚ್ಚೆ ಗಿಚ್ಚೆ ಹಾಕೊಂಡು ಆರಾಮಾಗಿ ಗ್ಲಾಸಸ್ ಹಾಕೊಂಡು ಫ್ರೆಂಡ್ಸ್ ಎಲ್ಲ ಸೀಟ್ ಇಟ್ಕೊಂಡು ಐ ಆಮ್ ವಾಕಿಂಗ್, ಹಿಂಗ್ ನೋಡ್ತೀನಿ ಗೋಡೆಗಳ ಮೇಲೆ ಮರಗಳ ಮೇಲೆ ಎಲ್ಲ ಕ್ಯಾಮ್ರಾಗಳು. ಯೂಟ್ಯೂಬ್ ಅಲ್ಲಿ ಇನ್ನು ಇವತ್ತಿಗೂ ಇದೆ ಅದು. Plug in They were man. all sitting. I'm happily I'm walking. Full cameras, Mayur, everywhere cameras. Yeah, ಪಕ್ಕದ ಗೋಡೆ ಮೇಲೆ, ಯಾವ್ದೋ ಮರದ location ಮೇಲೆ, ಅವ್ರ ಹೆಂಗೆ terrace ಗೊತ್ತಾಯ್ತು ಮೇಲೆ we ಎಲ್ಲ. don't know. I don't know How they got it, because I think nobody knew where Raghu lives and all that. No, yeah. So, Full. but anyway, yeah. Everywhere cameras. Of course, very sweet. ಅದಾದ್ಮೇಲೆ ಮದ್ವೆ ಆದ್ಮೇಲೆ we spoke. But you to didn't the want to do media. any press meet or ಆ ಥರ ಏನೋ? ಇಲ್ಲ, after that, We of course, called ಎಲ್ಲ them in. ಬಂದಿದ್ರಲ್ಲ, we called them in, we spoke to them and, you know, ಮಾತಾಡಿ ಇದ್ ಮಾಡಿದ್ವಿ, because I mean they've also always been supportive. ಸೊ ಲಿಟ್ರಲಿ ನಿಮ್ಮಿಬ್ಬರು ಡೇಟಿಂಗ್ ಮದುವೆ ಆದ್ಮೇಲೆ ಆಗಿತ್ತು. Yeah, it's not dating at all. ಡೇಟಿಂಗ್ ಅಂತ ಹೇಳಲ್ಲ, ಅಟ್ ಲೀಸ್ಟ್ ಯಾ ಅದೇ ಇವಾಗ ಏನಿರಲ್ಲ, June 10th, July 10th. July 10th ಬಾಹುಬಲಿ ಫಸ್ಟ್ ಓ ಡೇ. ಅಂತರ ಅಂದ್ರೆ ಇವ್ರ ಮದುವೆ ಜೀವನಕ್ಕೂ ಇಲ್ಲ, ಆಕ್ಚುಲಿ ಮದುವೆ ಆದ್ಮೇಲೆ ಒಂದು ಅನ್ಪ್ಲಾನ್ಡ್ ಟ್ರಿಪ್ ಹೋದ್ವಿ, ಸೋ ಕಾಲ್ಡ್ ಹನಿಮೂನ್. So there was too much heat. So we couldn't be in Bangalore. Okay. ಏನ್ ಮಾಡೋದು ಅಂದ್ರೆ ನನಗೆ ಊಟಿ ಅಂದ್ರೆ ಬಹಳ ಇಷ್ಟ. I said, hey, come pack your bag, let's go off to Ooty. ಅದು ಹಿಂಗೆ ಮದ್ವೆ ಅಲ್ಲಿ ಹಂಗೆ ಊಟಿಗೆ ಆಯ್ತಾ? ಹೋದ್ರೆ ಅಲ್ಲೆಲ್ಲ Please, ಜನ. Mayur, listen, no. Previous day he's like, ಊಟಿಗೆ ಹೋಗೋಣ. I'm like, why? ಅಲ್ಲ, ಜನರಲಿ ಸೆಕೆ ಅಲ್ಲ, ಆಯ್ತಲ್ಲ, ಎಲ್ಲ ಸ್ವಲ್ಪ ಬ್ರೇಕ್ we'll go to Ooty. ಹೊಡೋಗ್ಬಿಟ್ವಿ. I said, oh, honeymoon, okay, he's already ಯಾವ್ದೋ he's search for some resort and ಬೆಳಗ್ಗೆ ಹೊರಟ್ಬಿಟ್ವಿ. ಅಲ್ಲೋದ್ರೆ ಎಲ್ಲ ಕನ್ನಡದವ್ರ ಸಮ್ಮರ್ ಹಾಲಿಡೇಸ್ಗೆ, ಮೇಡಮ್ ಕಂಗ್ರಾಚುಲೇಷನ್ ಸರ್, ಅಲ್ಲಿ ಎಲ್ಲೋದ್ರು ಅಲ್ಲಿ ಜನ, ಏಯ್ ಸರ್ ಹಾಯ್ ಮೇಡಮ್ ಅನ್ಕೊಂಡು, ಅಯ್ಯೋ ರಾಮ, ಮನೇಲೇ ಅಷ್ಟು ಇರ್ಬೋದಾಗಿತ್ತಲ್ಲ. ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಲಿಟ್ರಲಿ ಈ ಹಳೆ ಕಾಲದ ತರನೇ ಆಗಿದ್ದಾರೆ ನೋಡಿ. ಹಳೆ ಕಾಲದಲ್ಲಿ ಮದುವೆ ಆಗ್ತಾರೆ ಊಟಿಗೆ ಹನಿಮೂನ್ ಅಂತ ಹೋಗೋರು ಅಂತ. ನೀವು ಆಕ್ಚುಲಿ ಊಟಿಗೆ ಹನಿಮೂನ್ ಅಂತಲ್ಲ, ನೀವು ಸೆಕೆ ತಡ್ಕೊಳಕ್ ಆಗ್ಲಿಲ್ಲ ಅಂತ ಹೋದ್ವಿ. ಅಂಡ್ ಎಲ್ಲ ಇಟ್ ವಾಸ್ ನೈಸ್. ಬಟ್ ಅಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಆಗ್ಲೇ ಒಂಥರ ನಿಮ್ ಜೀವನಕ್ಕೆ ರಾಜಮೌಳಿ ಆಕ್ಷನ್ ಅನ್ನಂಗ್ ಆಯ್ತು. ಬಟ್ ನಾ ಈಸ್ ಓವರ್ ಆಲ್ ಇದು ನೋಡಿದಾಗ ಅಂದ್ರೆ ಅವಾಗ ಅಲ್ಲಿಂದ ಆದ್ಮೇಲೆ ಲೈಕ್ 2013-14 you got married or like when? ಇಲ್ಲ, 16. Oh, 16. 16 April 25. So yeah, like 9, it's been 9 years. Yeah. ಈ 9 years ಅಲ್ಲಿ in terms of the personal life and career life, how do you guys balance it? Of course, ಮಧ್ಯದಲ್ಲಿ 3 ವರ್ಷ ಕೋವಿಡ್ ಆಗಿರೋದ್ರಿಂದ it was a blessing ಅನ್ಸುತ್ತೆ for Blessing ಅಲ್ಲ ಅದು. I feel COVID was the first wave of COVID was just born. The most difficult time for me. ಹೌದಾ? as a new mother. ನನ್ನ ಮಗಳಿಗೆ 1.5 ವರ್ಷ, ಸೋ ಮಚ್ ಎನರ್ಜಿ, ಸೋ ಮಚ್ ಇದು, ಹೊರಗೆ ಹೋಗ್ಬೇಡಿ, ಇದು ಮಾಡಬೇಡಿ, ಅಂಡ್ ಭಯ ಏನು ಅಂತ ಗೊತ್ತಿಲ್ವಲ್ಲ, ಯುನೋ ಆ ಒಂದು ಆಂಬಿಗ್ವಿಟಿ, ಆ ಒಂದು ಯುನೋ ಇದು ಏನಿದು ಅನ್ನೋದು ಗೊತ್ತಿಲ್ಲ. ಎಲ್ಲೋ ಯಾರೋ ಸಡನ್ ಆಗಿ ಸಮ್ ಕಪಲ್ ಆಫ್ ಮೈ ಮದರ್ಸ್ ಕಸಿನ್ಸ್ ಎಲ್ಲ ದೇ ಪಾಸ್ಟ್ ಅವೇ ಫಸ್ಟ್ ವೇವ್ ಅಲ್ಲಿ. ಸೊ ಇಟ್ ವಾಸ್ ಸಡನ್ಲಿ ಲೈಕ್, ಏನಾಗ್ತಿದೆ, ಏನಿದು, ಮನೆಯಿಂದ ಹೊರಗೆ ಹೋಗೋದಾ ಬೇಡವಾ, ಏನ್ ಮಾಡೋದು, ಎಲ್ಲ ಸ್ಯಾನಿಟೈಸ್ ಮಾಡು, ಎಲ್ಲ ಲೈಕ್ ವಿ ಹ್ಯಾಡ್ ನೋ ಕ್ಲೂ ಅಲ್ಲ. ಸೊ ದಟ್ ವಾಸ್ ವೆರಿ ಡಿಫಿಕಲ್ಟ್. ಅಂಡ್ ಪುಟಾಣಿ ಮಗು ಪಾಪ ನಂದನ, ಇಟ್ ವಾಸ್ ತುಂಬಾ ಕಷ್ಟ. ಸೆಕೆಂಡ್ ವೇವ್ ಐ ಗಾಟ್ ಕೋವಿಡ್. ಐ ಥಿಂಕ್ ದಟ್ ವಾಸ್ ಸ್ಕೇರಿ ಫಾರ್ ಹಿಮ್. ನನ್ಗೆ ಇಟ್ ವಾಸ್ of course second wave ಎಲ್ಲ ಜನ ತುಂಬಾ second was horrible. People were dying. No, I got very tense. So ನಾನು actually I was isolated in the house. Luckily hospital illa, and my Hubli akka was monitoring me constant age, so I was okay, but horagade ivrgalge, they're reading news, they're seeing this, they're seeing that, they were like, worried. Nandana initial age ಊಟ ಕೊಡಬೇಕು. It was difficult more. Of course, it was difficult for me to see her go through that. But it was even more difficult for me because my daughter wants to go to her. She can't understand why she can't go to the mother. First 2-3 days, ಬಾಗ್ಲ ಹತ್ರ ನಿಂತ್ಕೊಂಡು ನೀನೇ ಓದ್ಬೇಕು, ನೀನೇ ತಿನ್ಸ್ಬೇಕು ಅಂತ ಅಳು, ಬಾಗಿಲು ಹೊರಗಡೆ ನಿಂತ್ಕೊಂಡು ಅಳು. ನಾನು ನಿಂತ್ಕೊಂಡು ಏನ್ ಮಾಡಿ, I can't explain to her. It was very challenging. And she's at least 1 ವರ್ಷ ಪಾಪ. No, second wave when I got it, she was 2.5. So first wave 2020, she was 1.5. Okay.
Few questions I have written, so now I need to do the Oh, drill. sure. Who is the biggest shopaholic? Oh wow. Doesn't like shopping, boring shit. ಏನಿದು ಎಕ್ಸೆಪ್ಷನ್ ನಾನು ವಿಮೆನ್ಗೆ ಐ ಹೇಟ್ ಅದೇ ಹೇಳಿದ್ದು, ಇದು ಉಲ್ಟಾ ಇದು. ರಿಯಲಿ ಏನು ಮಾಡೋದಿಲ್ಲ ನಾನು. ಬಿಗ್ I ಜೋಕ್ shop for ಅದು. her. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಅಲ್ಲೆಲ್ಲ ಪ್ಲೀಸ್ Hello, ರಘು can we ಕೊಡ್ರೆ borrow your ಮಾ, husband? ಕ್ಯಾನ್ ವಿ ಬಾರೋ ಯುವರ್ ಹಸ್ಬೆಂಡ್ ಅಂತ ಪ್ಲೀಸ್ ಕರ್ಕೊಂಡು 3 hours ಅಪ್ಪ ಮಗಳು ಪೇಷಂಟ್ ಆಗಿ ಶಾಪ್. ಓ ಇವನ್ ಮಗಳು ಆಲ್ಸೋನಾ? ಶಿ ಇಸ್ ಎಕ್ಸಾಕ್ಟ್ಲಿ ಲೈಕ್ Thank ಹಿಮ್. God. ಸೊ ನಾನು ಅವರಿಬ್ರು ಶಾಪಿಂಗ್ ಹೊರಟೆ ನಾ ಹೋಗೋದೇ ಇಲ್ಲ ಜೊತೆನಲ್ಲಿ, ಬಿಕಾಸ್ ಐ ಡೋಂಟ್ ಹ್ಯಾವ್ ದಟ್. ನಾನು ಹೆಂಗ್ ಗೊತ್ತಾ, ಐ ವಾಂಟ್ ದಿಸ್ ವೈಟ್ ಟಿ ಶರ್ಟ್ ವಾಟ್ ಯು ಆರ್ ವೇರಿಂಗ್, ಐ ಗೋ ಸ್ಟ್ರೇಟ್ ಟು ದಟ್ ಶಾಪ್, ಐ ಪಿಕ್ ಅಪ್ ದಟ್ ವೈಟ್ ಟಿ ಶರ್ಟ್ ಅಂಡ್ ಐ ವಾಕ್ ಔಟ್ ಇನ್ 3 minutes. ಇವರು ಆ ವೈಟ್ ಟಿ ಶರ್ಟ್ ಜೊತೆಗೆ ಒಂದು 25 ಡ್ರೆಸ್ಸು ಟ್ರೈ ಮಾಡಿ, ಬಾಬಾ ಯು ಟ್ರೈ ದಿಸ್, ನಂದನ ವೈ ಡೋಂಟ್ ಯು ವೇರ್ ದಿಸ್, ನಾನು ಅಲ್ಲಿ ಕೂತು ತಲೆ ಕೆಟ್ಟ. ಸೊ ಐಲ್ ಬಿ ಲೈಕ್ ಓಕೆ. ಸೊ ನಾವು ನನಗೆ ಸಿಟ್ಟು ಬರೋದು, ಏನ್ ಯಾವ ಕ್ಯಾನ್ ಯು ನಾಟ್ ದೆನ್ ಐ ರಿಯಲೈಸ್ ವೇಸ್ಟ್. ಸೊ ಇವಾಗ ಅವರಿಬ್ರು ಹೋಗಿ, ನೀನ್ ಬರ್ಲೇಬೇಡ, ನೀವಿಬ್ರೇ ಹೋಗ್ತಾರೆ. ಅವರಿಬ್ರು ಹೋಗಿ ತಗೊಂಡ್ಬರ್ತಾರೆ ನನಗೆ. ಐ ಥಿಂಕ್ ಅವ್ರ ಬಿಗ್ಗೆಸ್ಟ್ ಶಾಪಿಂಗ್ ನೆಟ್ ಮಾಡಿರೋದಂದ್ರೆ ಅವ್ರ ಮದುವೆಗೆ ಬ್ಲೌಸ್ ಹೊಲ್ಸಿರೋದು ಅಂತ ಅಷ್ಟೇ ಅಲ್ವಾ? ಇಲ್ಲ, ಇವಾಗ ಅವರಿಬ್ರು ಹೋಗಿ ತಗೊಂಡ್ಬರ್ತಾರೆ. ಇದು ತಂದ್ವಿ ಅದ್ ತಂದ್ವಿ ಅಂತ ಐಮ್ ಲೈಕ್ ಓಕೆ ಗುಡ್. ಇಲ್ಲ, ಅದು ಇನ್ನೊಂದು ಥಿಂಗ್ ಐ ಹೇಟ್ ಟು ದ ಕೋರ್ ಆನ್ಲೈನ್ ಶಾಪಿಂಗ್. ಓ ಮೈ ಗಾಡ್, ಐ ಸ್ಟಿಲ್ ಕಾಂಟ್ ಅಂಡರ್ಸ್ಟ್ಯಾಂಡ್ ಹೆಂಗ್ ಮಾಡ್ತೀರಾ ಆನ್ಲೈನ್ You are ಶಾಪಿಂಗ್ making a damaging statement to ನನಗೆ so many people. ಬಟ್ಟೆ ಮುಟ್ಟಿ ನೋಡಿ ಮಾಡಿ. ಸೊ ಆ ಆನ್ಲೈನ್ ಶಾಪಿಂಗು ಇವಾಗ ಅವರೇ ಮಾಡ್ತಾರೆ ನನಗೆ. ಸೊ ಈ ಶಾಪ್ಸ್ ಫಾರ್ ಮಿ. ಚೆನ್ನಾಗಿದೆ ಇದು. ಇದೊಂಥರ ಬಹಳ ವಿಚಿತ್ರವಾಗಿದೆ. ಯೂಶಲಿ ಪ್ರಪಂಚದಲ್ಲಿ 100 ಜನ ಗಂಡಸರಲ್ಲಿ 99 ಜನ ಗಂಡಸರು ಹೇಳೋದು ನನ್ನ ಹೆಂಡತಿ ಜೊತೆ ಶಾಪಿಂಗ್ ಹೋಗಲ್ಲ. ಫೋರ್ಸ್ ಮಾಡ್ಬೇಕು, ಅದು ಚೆನ್ನಾಗಿದೆ ತಗೋ ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಸ್ಕೂಲ್ ಕಾಲೇಜ್ ಗ್ಯಾಂಗ್ ಇದೆ ಅಲ್ಲ ನಂದು, ಮೈ ಕೋರ್ ಗ್ಯಾಂಗ್ಸ್ ಅದೇ ಎಲ್ಲ 30 ವರ್ಷ ಫ್ರೆಂಡ್ಶಿಪ್, 40 years ಫ್ರೆಂಡ್ಶಿಪ್ ಎಲ್ಲ. ಅವರೆಲ್ಲರೂ ಹೇಳ್ತಾರೆ ಲಾಯಕ್ಕೆ ಇಲ್ಲ ನಿನ್ಗೆ, ಕಳ್ಸು ರಘುನಾ ನಮ್ಮ ಜೊತೆ. ನಾನು ಅನ್ನೋದು ಪ್ಲೀಸ್ ಕಾಲ್ ಮಿ, ಫೀಸ್ ಫ್ರೀ, ಗೋ. ಮೈ ಹಸ್ಬೆಂಡ್ 5 minutes 5 minutes he won't stand in front of that changing room ಅಂತ ಇವ್ರು ಅಲ್ಲೇ ಸ್ಟೂಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. And cut to silhouette to how it is accentuating, this color is The nice, model, this style is the model in it, The the model. styling, everything comes I out. came from You're that field. trained, Raghu, for that Yeah. actually. Okay, one word that perfectly describes your partner. ರಘುನಾ clean heart, honest. Super. Wow. ಕೇಳಿ He's ನನ್ thinking. ಕೇಳಿ. He's thinking. No, I'm thinking There are too many, how to describe yeah. her in one word. Anta. She's got so many avatars. See? Women are like that. Huh? Yeah. And you should be like that. She's one word and multi-dimensional. Wow, see. ಅದರಲ್ಲಿ ಪಾಸಿಟಿವ್ ಇಂಟೋನೇಷನ್ಸ್ ಇದೆ, ನೆಗೆಟಿವ್ ಇಂಟೋನೇಷನ್ಸ್ ಇದೆ. ಅಲ್ಲ, ಅದು ನಿಮಗೆ ಅವರವರ ಭಾವಕ್ಕೆ ಅಂತ ಅಂದ್ಬಿಟ್ಟು he didn't say that actually. I am not. No, I never highlight negative. Where do I ever highlight the negative? Negative should never be highlighted. Point. It should always be forgotten. But still you didn't give one word. It is Multi-dimensional. What more to describe? Okay, next question. Okay. The last lie you told each other. ಕಟ್ಟ ಕಡೆಯ ಸುಳ್ಳು ಇಬ್ಬರು ಹೇಳ್ಕೊಂಡಂತ. Not lying. No, Really? It can be a white lies also. ಇಲ್ಲ. Very rare that we lie to each no, other. No, we never put each other in that spot. Very blunt with each other. Superb. And very open also. Very open. ನಾನು 3 ಗಂಟೆಗೆ ಬರ್ತೀನಿ, 3 ಗಂಟೆಗೆ ಬರ್ತೀನಿ ಅಷ್ಟೇ. Then ತಿನ್ಬಿಟ್ಟು ಮಾಡ್ಕೋ. Who apologizes first after a fight? ಓ, ನೀವ್ ಮಾಡಲ್ಲ? No. ಇಷ್ಟು I will sulk. I will go into a shell. And finally ಅವ್ರ ತಡ್ಕೊಳಕ್ಕಾಗದೆ both of us like Actually, that I'm not a atmosphere. she's a scorpion, I'm a lion. I'm supposed to be egoistic. ಏನೇನು? Sorry. I'm a Scorpion. She's a scorpion. Oh, really? I'm a Leo. I'm married to a Leo. I've given birth to a Leo. So I have 2 Leos in the house. I'm a Scorpion. ಮೊಂಡುಗಳು ಅಂದ್ರೆ ಆತರ ಮೊಂಡುಗಳಿಬ್ರು. They say Leos are arrogant and adamant and whatever. I agree to her. Adamant ಮಾತ್ರ. ಇಬ್ರು adamant. Arrogant ಗೊತ್ತಾಗಿಲ್ಲ ನಾನು ಹೇಳದ. They are adamant. Adamant. They're very stubborn, very adamant. ಇವರು This one. ಬಟ್ ನನ್ ಜೊತೆ You ಇಲ್ಲ. mean to say scorpions are not? Oh my God, I have not seen another person like her.
Probably Scorpio men and Scorpio women are different. Different. We are a Scorpion, yeah? That's what I'm telling you. I'm supporting you from that time. Yeah. But they're also very loyal. Very loyal. Loyal to like how. ಅಲ್ವಾ ಮಯೂರ್? Yeah. ಹೇಳಿ ಇನ್ನೊಂದ್ ಸ್ವಲ್ಪ. Loyal. Synonymous Scorpions. Why should Mayur tell me that? I'm joking. Not that you don't know. ಒಳ್ಳೆ ಕಥೆ. No, Scorpions are loyal ಅಂತ ಹೇಳ್ತಾರಲ್ಲ, synonym for Scorpions. So are Leos, yeah? No, actually Leos are also very loyal. Okay. A habit of your partner that secretly annoys you. Secretly, no, Secretly, openly. no, openly. She unnecessarily gets stressed. Waste of her own energy, her own time, her own body, or whatever those chemicals, everything. Waste. Secretly annoys me. Not secret ಏನಲ್ಲ. ಅದು ಓಪನ್. Sometimes he's little laid back, which I, not in terms of work and all that, but general like everyday life ಅಲ್ಲಿ ಪರವಾಗಿಲ್ಲ ಬಿಡು, ಹೋದ್ರಾಯ್ತು, ಮಾಡಿದ್ರಾಯ್ತು. ಅದು But sometimes ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾರ್ನಿಂಗ್ ಪರ್ಸನ್ ಅವರು. so ಅದಲ್ಲ, ವೆರಿ ಲೇಡ್ ಬ್ಯಾಕ್ ಅಂದ್ರೆ ಐ ಆಮ್ ವೆರಿ ಕಾನ್ಫಿಡೆಂಟ್ ವಿತ್ ಎವ್ರಿಥಿಂಗ್. ಐ ಡೋಂಟ್ ಬ್ರೇಕ್ ಮೈ ಹೆಡ್. ಮಾಡೋಣ ಬಿಡು, ಯಾಕೆ ತಲೆ ಕೆಡಿಸ್ತೀಯ? ನನ್ಗೆ ಹಂಗಲ್ಲ. ಐ ಆಮ್ ಲೈಕ್ ಆಗ್ಬಿಡ್ಬೇಕು ಅಲ್ಲಿ ಏನೋ ಟೆನ್ಷನ್ ಓಕೆ ಕಮ್ ಐ ಹ್ಯಾವ್ ಅ ಕಾಫಿ ಕಮ್. when I'm stressing. See, the difference is, Mayur, she thinks about the problem. My idea is think about the solution. This is typical men and women. My God. Anyway, logical, analytical. ಅದಕ್ಕೆ that is why. ಅಲ್ಲ? ಅಯ್ಯೋ, ಸ್ಟ್ರೆಸ್ ಆಗ್ತಿದಾಗ ಹೇಳ್ತಾರೆ ಯೂಸ್ ಯೋರ್ ಲಾಜಿಕಲ್ ಮೈಂಡ್ ಅಂತ. ನಾನು ಲಾಜಿಕಲ್ ಮೈಂಡ್ ವರ್ಕ್ ಆದ್ರೆ ಇವಾಗ ಯೂಸ್ ಮಾಡಕ್ ಯಾರು ಬೇಡ ಅಂತಾರೆ. ವರ್ಕ್ ಆಗ್ತಲ್ಲ, ಅಲ್ಲಿ ಸ್ಟ್ರೆಸ್ ಆಗ್ತದೆ, ಏನ್ ಮಾಡೋದು ಅಂತ. ಸರಿ, ಟೇಕ್ ಅ ಬ್ರೆತ್, ಕಾಮ್ ಡೌನ್, ಯೂಸ್ ಯೋರ್ ಲಾಜಿಕಲ್ ಮೈಂಡ್. Sometimes go have a bath. He tells me ಒಂದ್ಸರಿ ಸ್ನಾನ ಮಾಡು, ಎಲ್ಲ ಕೂಲ್ ಆಗತ್ತೆ. ತಣ್ಣೀರ್ ಸ್ನಾನ ಮಾಡೋದು. I'm not married but ಅದಕ್ಕೂ ಬಯಸ್ಕೊತೀನಿ. I'm not married but been in many relationships. Most of the times problem is I'm too analytical, logical, and that is where we go wrong. Answer like why we always get ourselves into ಅದಕ್ಕೆ trouble. ಬ್ಯಾಲೆನ್ಸ್ ಅಲ್ವಾ, ಅರ್ಧ ಅರ್ಧ. ಸೊ ಅವಾಗಲೇ ಫುಲ್ ಕಂಪ್ಲೀಟ್ ಗಂಡ ಹೆಂಡತಿ. Okay, this I know. I think I know the answer. Who is the better cook? Surprise me. Better cook. Yeah, no, I knew it. ಯಾರು ಅಡ್ಗೆ ಮಾಡೋದು ಮನೆಯಲ್ಲಿ? But who's better at it? ಯಾರು ಚೆನ್ನಾಗಿ ಮಾಡೋದು? ಊಟ ಸಿಗಲ್ಲ ರಾತ್ರಿ, ಹುಷಾರು. Swiggy. ಎಷ್ಟು ದಿನ ಸ್ವಿಗ್ಗಿ? ಸಿ ಮಯೂರ್ ಬರವಾಗ್ಲೂ ಡಬ್ಬ ಕಟ್ಕೊಂಡ್ ಬಂದಿದ್ದೀನಿ. Okay, dream holiday destination. ಸೊ ನನ್ಗೆ ಬೀಚ್ ಇಷ್ಟ, ಅವ್ರಿಗೆ ಕಾಡು ಬೆಟ್ಟ ಇಷ್ಟ. Oh wow, you're a mountain person. ಸೊ ನನ್ ಮಗಳಿಗೆ ಬೀಚು ಇಷ್ಟ, ಕಾಡು ಬೆಟ್ಟನೂ ಇಷ್ಟ. ಸೊ ಬ್ಯಾಲೆನ್ಸ್ ಮಾಡ್ತಾರೆ. Oh, it's perfect balance agare. She likes both. So ಒಂದ್ಸರಿ ಇಲ್ಲೋದ್ರೆ ಒಂದ್ಸರಿ ಅಲ್ಲಿ ಹೋಗ್ತೀನಿ. So I'm okay with the forest for his sake. He hates heat, sun, ಬಿಸಿಲು. ಬಟ್ ನನಗೆ ನನ್ನ ಮಗಳಿಗೆ ಬೀಚ್ ಇಷ್ಟ ಅಂತ ಪಾಪ ಅವ್ರು ಅಡ್ಜಸ್ಟ್ ಆಗಿ ಇದಕ್ಕೆ ಬರ್ತಾರೆ. ಸೊ No, but ಆತರ ಡ್ರೀಮ್ ಡೆಸ್ಟಿನೇಷನ್ ಅಂತ ಇನ್ನ ಮಾಡಿಲ್ದಿರಂತದ್ದು. I think right now both of us are wanting to go to Japan. Oh wow, good. Because Nandana is like Japan ಅಂತ ಇದ್ದಾಳೆ. So yeah. Cherry blossoms. Japan, yeah, Vietnam, few places that are on the bucket list right now. Okay, which actor or actress would you be okay with your partner romancing on screen? Mostly ನನಗೆ ಇನ್ಸೆಕ್ಯೂರಿಟಿ ಇಲ್ಲ. Okay. I'm okay. But sometimes sometimes ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಸ್ಕ್ರೀನ್ ಮೇಲೆ ನೋಡಿದಾಗ ಚುಯಿ ಅನ್ನತ್ತೆ. ಅವಾಗ ಫೋನ್ ಮಾಡಿ ಹುಡುಗರು ಮಾನಿಟರ್ ಅಲ್ಲೆಲ್ಲ ನೋಡ್ಬಿಟ್ಟು ಮೇಡಮ್ ಈ ತರ ಶಾರ್ಟ್ ಇತ್ತು ಒಂದಿನ ಕಳಿಸಿದಾಗ ಏನು ತುಂಬಾ ಕೆಮಿಸ್ಟ್ರಿ ಜೋರಾಗಿದೆ. ಸೊ ಆಲ್ ದ ಸ್ಟಾಫ್ ವಿಲ್ ಬಿ ಕಾನ್ಸ್ಟೆಂಟ್ಲಿ ಇನ್ ಟಚ್ ವಿತ್ ಮೀ ಅಲ್ಲ. ಸೊ ಅವಾಗ ಒಂದ್ ಬಾಂಬ್ ಕಳಿಸ್ತೀನಿ, ಏನಪ್ಪ ಬಾರಿ ಜೋರಿದೆ ಕೆಮಿಸ್ಟ್ರಿ ಅಂತ. ರಿಯಲಿ ಯು ಜೆಲಸ್? What's wrong with you? Which is very unlike me. Unlike, yeah. Very rarely, but yeah. ನಿಮಗೆ? Who I'm comfortable with. ಅಲ್ಲ, her. I'm okay. But ನೀವು ಆತರ ಮಾಡಕ್ ಹೋಗಿಲ್ಲ ಅನ್ಸುತ್ತಲ್ಲ ಮದುವೆ ಆದ್ಮೇಲೆ? ಅಲ್ಲ, that way I think both of us are very secure in our relationship. Yeah. So I respect the idea there. So I think we also know where not to draw the line. Yeah. Like both of us, ನಮ್ಮಿಬ್ರು ಫೋನ್ ಪಾಸ್ವರ್ಡ್ಸ್ ನಮ್ಮಿಬ್ರಿಗೂ ಗೊತ್ತು.
But there's never been a situation where he's checking my phone or I'm so ಈ Gen Z younger generation ಎಲ್ಲ 20s ಅಲ್ಲಿ ಎಲ್ಲ ಮದುವೆ ಆಗ್ಬಿಟ್ಟು ಗಂಡನ ಫೋನು ಇದು ಬಾತ್ರೂಮ್ ಅಲ್ಲಿ ಇದಾರೆ ಇವಾಗ ಚೆಕ್ ಮಾಡಿ so we don't understand that. Have you watched this film Love Today ಅಂತ? ಇಲ್ಲ. No, you should watch that film. Gen Z, yeah. That's the first super hit film of Pradeep Ranganath and the Dragon ಅಂತ ಒಂದು recent time ಅಂತಲ್ಲ that guy. So you should watch that film. Oh God, it's hilarious to the core. ಅದೇ ಸೇಮ್ it is about ಇಬ್ರು ಮದುವೆ ಆಗ್ಬೇಕು ಅಂತ ಹೋಗ್ತಾರೆ, ಅವ್ರ ಅಪ್ಪ ಓಕೆ ಒಂದ್ ದಿವಸ ಟೈಮ್ ಕೊಡ್ತೀನಿ ಅಂದ್ಬಿಟ್ಟು ಇಬ್ರು ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದ್ ವಾರ ನಿನ್ ಮೊಬೈಲ್ ಅವನ ಹತ್ರ ಇರುತ್ತೆ, ಅವ್ನ ಮೊಬೈಲ್ ನಿಮ್ಮ ಹತ್ರ ದೆನ್ ಯು ಶುಡ್ ಸಿ ಅಂತ. ಓ amazing, you should watch that film. Sir, very easily both of us can exchange our mobile for a week for almost a month also. Okay, so ಒಂದು ಕ್ಯಾರಿಯೋಕೆ ಹಾಡಬೇಕು ಅಂತಂದ್ರೆ ಇಬ್ರು ಒಬ್ರಿಗೊಬ್ರಿಗೆ ಹಾಡಬೇಕು ಅಂತಂದ್ರೆ ವಿಚ್ ಸಾಂಗ್ ವುಡ್ ಯು ಪಿಕ್? I would say ಬೆಲ್ಲದ ಪಾಕವೇ ನಲ್ಲ ನಿನ್ನೊಲುಮೆಯೇ. Nice I really love that song. Same and here. that particular stanza. ಮರಳಿ ಮರೆಯಾಗಿ. ಇವ್ರದ್ದು ಎಷ್ಟಿದೆ, ಒಂದು ಪ್ಲೇ ಲಿಸ್ಟ್ ಹಾಕ್ಬಿಡ್ಬೋದು. ತುಂಬಾ ಇದೆ ಅಲ್ಲ ನಂದ ಅಂತೆ ಇಂದು ನಾನು ನೈಸ್. ಓಕೆ, ಸೊ who is more addicted to social media? Neither of you, huh? Addicted, no. Reels addiction. Ibru one shot. I watch a lot of He stuff watches. on YouTube. Yeah. I am a No, but that's okay. YouTube alladu idu. But not keep reels. learning a lot of stuff. Learning a lot of things. He follows the share market. He follows Like international politics. I have a so- Gita. When some topic comes, I'll go in depth. Depth age. Oh. For example, So, farming ಆತರ and the takshana, I will go into everything. What soil, testing, temperature, what tree has to grow in which weather, suitable climate, adu idu. Very good at soil academics in composition school? and all that. That's okay. No, you have traits of being very. Yeah, he's very good at math. I was good at academics. ಮ್ಯಾಥ್ ಅಲ್ಲಿ ಝೀರೋ ಇವಾಗ. ನನ್ನ ಮಗಳಿಗೆ ಮ್ಯಾಥ್ ಹೇಳ್ಕೊಡ್ತಾ ಇದ್ರೆ ಒಂದೊಂದ್ಸರಿ ನನ್ಗೆ ಅಯ್ಯೋ ಏನಪ್ಪ ಇದು Luckily, ಸೊ ಬಿಟ್ಬಿಡ್ತೀನಿ ನಾನು ಮ್ಯಾಥ್ I ಇವ್ರಿಗೆ. made Nandana love math. Oh, super. She She loves loves it. math. That's the best thing you should do. So ಅಮ್ಮ ಐ ಹ್ಯಾಂಡಲ್ ಓನ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್, EVS ಅದೆಲ್ಲ. ಮ್ಯಾಥ್ ಅಂದ್ರೆ ಅಪ್ಪ ಮಗಳು ಕೂತ್ಕೋತಾರೆ. ಒಂದಷ್ಟು ಜನ ಕಮೆಂಟ್ಗಳು ಹಾಕ್ತೀರಾ ಇಂಗ್ಲೀಷಲ್ಲಿ ಮಾತಾಡ್ತಿದೀವಿ ಅಂತ, ಬಟ್ ಇಟ್ಸ್ ಓಕೆ, ವಿ ಡೋಂಟ್. Okay, next, a role of your partner that made you go, wish I had done this. ರೋಲ್ ಆಫ್ ಅವ್ರು ಮಾಡಿದ Done this or acted? Acted, I mean, with. ಡನ್ ದಿಸ್ I mean, and acted with. ಹಾ. ಸೊ ಆ ಟೈಮಲ್ಲಿ ನಾನು ಸವಾರಿ ಮಾಡಿದ್ರೆ ಏನ್ ಸಕ್ಕತ್ತಾಗಿರೋದು. ಅಲ್ವಾ, ಆಕ್ಚುಲಿ ಹೌದು. ನಾವಿಬ್ರು ಒಟ್ಟಿಗೆ ಕೆಲಸನೇ ಮಾಡಿಲ್ಲ. ಐ ನೋ ದಟ್. ನಾನು ಅದು ಇವತ್ತಿಗೂ ನನಗೆ ಮಾಡಿಲ್ಲ. ಇದು ಅದೇ ನನ್ನ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ. ಸವಾರಿ ಸಮಥಿಂಗ್ ನಾನು ಮಾಡೋದು ಸಕ್ಕತ್ತಾಗಿರೋದು. ಆಕ್ಚುಲಿ ಅಲ್ವಾ, ನನ್ ವೆರಿ ಸರ್ಪ್ರೈಸಿಂಗ್, ಯಾರು ಅದನ್ನ ಯೋಚನೆ ಮಾಡಿಲ್ವಾ? ಏನು 9 ವರ್ಷ ಬೇಕಾ? ಗೊತ್ತಿಲ್ಲ. ಐ ಮೀನ್ ಬಂದಿದೆ ಮಯೂರ್, ಬಂದಿಲ್ಲ ಅಂತಲ್ಲ, ಸುಮಾರು think it's ಕಥೆಗಳು short ಬಂದಿದೆ. ಬಟ್ ಚೆನ್ನಾಗಿರ್ಬೇಕಲ್ವಾ, ಆಡಿಯನ್ಸ್ ನೋಡೋವಾಗ್ಲೂ ಖುಷಿ ಆಯ್ತಪ್ಪ ಇವ್ರಿಬ್ಬರನ್ನು ಸ್ಕ್ರೀನ್ ಮೇಲೆ ಈ ಸಿನಿಮಾ ನೋಡಿ ಅಂತ ಅನ್ಸ್ಬೇಕಲ್ಲ. ಆತರ ನಥಿಂಗ್ ಹ್ಯಾಸ್ ಕಮ್ ಅಲಾಂಗ್. ಸೊ ಒಳ್ಳೆ ಥಾಟ್ಸ್ ಕೊಡ್ತಿದ್ದೀರಾ ತಲೆಗೆ. ನೋಡಿ, ಬರೆಯಂಗಿದ್ರೆ ಒಳ್ಳೆ ಸ್ಕ್ರಿಪ್ಟ್. ಅದಕ್ಕೆ ಹೇಳ್ತಾರೆ ಥಾಟ್ಸ್ ಕೊಡ್ತಾ ಇದ್ದೀರಾ ತಲೆಗೆ ಅಂತ. ಓಕೆ, ಜನ ಮತ್ತು I'm 100% sure they love to watch it. 100%. ತುಂಬಾ ಜನ ಹೇಳಿದಾರೆ, ಅಂದ್ರೆ ತುಂಬಾ ಜನ ತುಂಬಾ ಅಂದ್ರೆ ಕೌಂಟ್ಲೆಸ್ ಜನ ಹೇಳಿದ್ದಾರೆ ಒಟ್ಟಿಗೆ. ಐ ಆಮ್ ವೆರಿ ಸರ್ಪ್ರೈಸ್ಡ್. Okay, between you two, who is more romantic? I knew it. 100%. Knew it. ಗೊತ್ತಾಗಿತ್ತು. Okay. Okay, if biopic is made on your love story, what would it be its title? Destiny's Children. Oh. ಊಟಿಲಿ ಪಾಚಿ. That's funny. That's funny. You know that song, no? I have a song in Snehalaka. Ooty alli party. Yeah, that's a film song. Snehalaka ಹಾಡೇನು? She's not part of it, actually. ರಮೇಶ್ ಅವರು, ರಾಮ್ ಕುಮಾರ್ ಎಲ್ಲ ಇದ್ದಾರೆ. You know who has sung that? Suresh Peters. Oh, really? Yeah, full ಅವಾಗ ಈ ಹಮ್ಮ. Monu keeps saying, you remember? Monu says, no? I thought it's something that he's made up. Ramesh, that's the song. So Monu keeps, ನನ್ನ cousin ಯಾವಾಗಲೂ ರೇಗಿಸ್ತಾ ಇರ್ತಾರೆ, who's also a good friend of his. ಅನು ಊಟಿಲಿ ಪಾರ್ಟಿಯಾ ಅಂತ. So
ಪಾರ್ಟಿಗೆ ಹೋಗಿ ಹುಡುಗಿ ಅಂದ್ರೆ ತಿಳ್ಕೊ ಹುಡುಗಿ ಬೋಲ್ಡ್ ಅಂತ ವೆರಿ ವೆರಿ ಪಾಪ್ಯುಲರ್ ಸಾಂಗ್ ಬೈ ದ ವೇ. ಓಕೆ, ದ ಮೋಸ್ಟ್ ಅನ್ಫರ್ಗೆಟಬಲ್ ಡೇಟ್ ಯು ಹ್ಯಾವ್ ಹ್ಯಾಡ್. ಐ ಆಮ್ ಬಾಹುಬಲಿಯ, ಡೋಂಟ್ ಟೆಲ್ ಮೀ. ಅಯ್ಯೋ no. You can't say that on camera, so big now. Most I enjoyed, we did a trip to same Switzerland. Ah. We were there for a month. Yeah. So that was one of the most beautiful times we spent. Just before Nandana was born. So, Oh. you know, adu navibre one unknown country nalli. That's little honeymoon then. It's Not Ooty. you know. You're exaggerating Ooty. Yeah. No, this is what 2016 we got married. 17 we went. 17 mid 17 we went. Alivargu we both were working. Hmm. So whatever commitments were all there. And Coffee Totama cinema ittu amale ಇನ್ನೊಂದು ಯಾವ್ದೋ ಸಿನಿಮಾ ಮಾಡ್ತಾ ಇದ್ದೆ. Oh, Coffee Thota. See, then we went off to Switzerland for a month. Same, huh? Yeah, same. Sure. That's like a nice long holiday. Anu and I, we travel a lot. Iglu no. With Nandana? Yeah. She- Now- And both the mothers Oh. ಕಾಡಿಗೆ ಗೀಡಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ. ನಾಯಿನ ಕರ್ಕೊಂಡು we Nandana travel a loves lot. the forest. Oh, wow. Loves safaris. ಅವಳು 2-3 years ಇದ್ದಾಗಿಂದ ಸಫಾರಿಲಿ ಕೂತ್ಕೋತಾಳೆ. 3 ಅವ್ಳಿಗೆ hours. ಎರಡೂ ಇಷ್ಟ ಅಲ್ಲ, ಬೀಚು ಮತ್ತೆ ಮೌಂಟೇನ್. Animals ಸಫಾರಿ ನಲ್ಲಿ 3 hours ಸೈಲೆಂಟ್ ಆಗಿ ಕೂತ್ಕೋತಾಳೆ. She knows like ಕಾಡು forest ಒಳಗೆ. voice, She knows ಸಾಫ್ಟ್ ಆಗಿ ಮಾತಾಡೋದು. jungle discipline ಅಂತ Yeah, she has all that. Wow. all that ethics. Yeah. Okay, who spends more time getting ready? I think I know this answer, but anyway. Neither I of think us. neither of us. ಹೌದಾ, ಆಯ್ತಾ? Nandana, actually. ನಂದನ ಹೌದಾ? ಅವಳನ್ನ ರೆಡಿ ಮಾಡಿಸಿ We're both ready, like- invariably late to go everywhere. What really? 5-10 minutes both of us will be ready to leave. ನಮ್ಮ ಮಗಳಿಗೆ ಒಂದು ಶಾಪಿಂಗ್ ಮಾತ್ರ ರಘು takes longer 45 time. minutes 1 hour I ಬೇಕು. enjoy it. Getting ready very quick. Yeah. ಅಂದ್ರೆ ನಂದನ ಲೇಟ್ ಅಂದ್ರೆ ಇಟ್ ಇಸ್ ನಾಟ್ ದಟ್ ಶಿ ಟೇಕ್ಸ್ ಟೈಮ್ ಗೆಟಿಂಗ್ ರೆಡಿ. ಪಾಪ ಅಂದ್ರೆ She's playful. ಅವ್ರಿಗಿನ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗಲ್ಲ. Time ಟೈಮ್ ಬೌಂಡ್. ಇವಾಗ ಬಿಕಾಸ್ ಆಫ್ ಸ್ಕೂಲ್ ಅಂಡ್ ಎವ್ರಿಥಿಂಗ್ ಶಿ ಇಸ್ ಗೆಟಿಂಗ್ ದೇರ್. ಬಟ್ ಎಲ್ಲೋ ಯಾರ್ದೋ ಮನೆಗೆ ಹೋಗ್ತಾ ಇದೀವಿ, ಅಜ್ಜಿ ಮನೆಗೆ ಹೋಗ್ತಾ ಇದೀವಿ, ಪೂಜೆಗೆ ಹೋಗ್ತಾ ಇದೀವಿ. ಶಿ ಡಸಂಟ್ ಅಂಡರ್ಸ್ಟ್ಯಾಂಡ್ ದಟ್ ಈ ಟೈಮ್ಗೆ ಹೋಗ್ಬೇಕು ಇದು ಅಂತ. ಸೊ ಏನೋ ಮಾಡ್ಕೊಂಡು a secret nickname you use for each other. everybody knows it. I call him Alugade, I call him Bonda. Bonda, yeah, I heard it. I call him Raghavendra. So yeah, Chinnappa, I used to call him Chinnappa. Now I call him more. I say Alugade or Bonda. No secret. Why ಆಲೂಗಡ್ಡೆ? ನನ್ನ ಫೇವ್ರೆಟ್ ವೆಜಿಟೇಬಲ್ ಅದು. ಇಷ್ಟ. ನಮ್ಮ ಅಣ್ಣಂಗೆ ನಂಗೆ ಫೇವ್ರೆಟ್ ವೆಜಿಟೇಬಲ್ ಆಲೂಗಡ್ಡೆ ಇನ್ ಎನಿ ಫಾರ್ಮ್. ಸೊ ಹೌದಾ? ನಾನು ಆಕ್ಚುಲಿ ಅವ್ರ ಅಣ್ಣನು ಕೇಳಿಸ ಆಲೂಗಡ್ಡೆ ಅಂತ ನನ್ನ ಅಣ್ಣನ ಮಗನ್ನ ನಾನು ಆಲೂಗಡ್ಡೆ ಅಂತ ಕರೀತಾ ಇದ್ದೆ. ಅವ್ನು ಹುಟ್ಟಿದಾಗಿಂದ ಅವ್ನಿಗೆ ನನ್ನ ಹೆಸರಿಟ್ಟಿದ್ದೆ ನಾನು ಆತ್ರೇಯ ಅಂತ. His name is ನೀಲ್ ಆತ್ರೇಯ ಪ್ರಭಾಕರ್. ನೀಲ್ ಆತ್ರೇಯ ಪ್ರಭಾಕರ್. ಅವ್ರನ್ನ ನಾನು ಆಲೂಗಡ್ಡೆ ಅಂತಾನೆ ಕರೀತಾ ಇದ್ದಿದ್ದು. Then suddenly he came. No, he came and funnily started calling him Alugade. So he became So ಚಿಕ್ಕ ಆಲೂಗಡ್ಡೆ, I became ದೊಡ್ಡ ಆಲೂಗಡ್ಡೆ. Yeah, Aman Manel, I told you, when the whole family is there, I say, Alugade andre ibru annoru. I was like, oh, then I started saying chikka Alugade, dodda Alugade. So then now Atreya has become Puttana, Gundana, and he's remained Alugade. And why Bonda? Then my daughter came and she became Batani Alugade. Then I said, okay, I have to consciously not call her Alugade. So Bonda ekre Alugade Bonda. Oh. ನನ್ನ ಮಗಳು ಎಷ್ಟು ಚೆನ್ನಾಗಿ ಹೇಳೋಳು ಗೊತ್ತಾ, ಚಿಕ್ಕತ್ತೆ ಬೋಂಡಾ ಬೋಂಡಾ. She And used what- to also call him ಬೋಂಡಾ. And ನೀವು ಕರೆಯೋದು? My caller ಮುಂಚೆ ಬೇಬ್ ಅಂತ ಇದೆ. ಇವಾಗ್ಲೂ ಬೇವ್ ಅಂತಾನೆ. ಬೇಬ್ ಅಂತೀನಿ ಅಥವಾ ಅನ್ನಪೂರ್ಣ. ಅನ್ನಪೂರ್ಣ is a nice ಕೋಪ ಬಂದ್ರೆ ಮಾತ್ರ ಅನು. ಸಿಟ್ಟು ಬಂದ It's like ಸೊ ಅಲ್ಲ, ಅನು ಅವ್ರು ಊಟ ಹಾಕಿದ್ರೆ ಲಿಟ್ರಲಿ ಅನ್ನಪೂರ್ಣ ಮೆಸ್. ಆಕ್ಚುಲಿ ನಮ್ಮ ಮನೇಲಿ ಒರಿಜಿನಲ್ ಅನ್ನಪೂರ್ಣ ನಮ್ಮಮ್ಮ. ಹೌದಾ? ಓ, ಸೊ ಅವ್ರ ರಾಂಗ್ ಆಗಿ ನನ್ಗ ಹೆಸರು. ಅವರು ಹಿಂಗೇನೆ ಅನ್ನಪೂರ್ಣೇಶ್ವರಿಗೆ ಹರಕೆ ಹೊತ್ಕೊಂಡು ಓ, ನಮ್ಮ ಅಣ್ಣ ಹುಟ್ಟಿದ್ನಲ್ಲ, ಸೊ ಹೆಣ್ಮಗುನೇ ಬೇಕು ಅಂತ, ಹೆಣ್ಮಗು ಆಗ್ಲಿ ದೇವಿ ನಿನ್ ಹೆಸರಿಡ್ತೀನಿ ಅಂತ. ಸೊ ದಟ್ಸ್ ಹೌ ಐ ವಾಸ್ ನೇಮ್ಡ್ ಅನ್ನಪೂರ್ಣ. ನಮ್ಮಮ್ಮ ಆಕ್ಚುಲಿ ಹರಕೆ ಹೊತ್ತಿರ್ಲಿಲ್ಲ. ನಮ್ಮ ಮನೇಲಿ ಐ ಆಮ್ ದ ಲಾಸ್ಟ್ ಕಿಡ್ ಇನ್ ದ ಎಂಟೈರ್ ಫ್ಯಾಮಿಲಿ. ಸೊ ಹಾಗಾಗಿ ಹೆಣ್ಮಗು ಆಗುತ್ತೆ ಅಂತ ಫ್ರಾಕು ಅದು ಇದು ನಮ್ಮ ಅಜ್ಜಿ ಎಲ್ಲ ಹೊಲ್ಸಿಟ್ಬಿಟ್ಟಿದ್ರು ಅಂತ. ಸೊ ನಾನು ಗಂಡ್ಮಗು ಆಗಿ ಹುಟ್ಟಿದ್ಮೇಲೆ ನಮ್ಮ ಅಜ್ಜಿ ಒಂದೇ ತಿಂಗಳು ಆಸ್ಪತ್ರೆಗೂ ನೋಡಕ್ ಬಂದಿಲ್ಲ. ಆಮೇಲೆ ಏನೋ ಆ ಮಗುಗೆ ನನ್ನ ಮನೇಲಿ ಅದಕ್ಕೆ ಇಟ್ಟಿದ್ದಾರೆ. ನಂಗೆ ಲಿಟ್ರಲಿ ಆಲ್ ಆಫ್ ದೆಮ್ ಕಾಲ್ ಮಿ ಮಯೂರಿ. ಟಿಲ್ ನೌ ಎವ್ರಿವನ್ ಕಾಲ್ಸ್ ಮಿ ಮಯೂರಿ.
ಓಕೆ, ವಿಚ್ ಡೈರೆಕ್ಟರ್ ವುಡ್ ಯು ಲವ್ ಟು ಸಿ ಕಾಸ್ಟ್ ಬೋತ್ ಆಫ್ ಯು ಟುಗೆದರ್? ನಾನು ಹೇಳ್ದಲ್ಲ ಆಗಲೇ ಪ್ರಶ್ನೆ ಲಾಸ್ಟಲ್ಲಿ ಇತ್ತು ಅಂತ, ಬಟ್ ಯು ಆನ್ಸರ್ಡ್ ಇಟ್. Cast, cast both, I don't know, but somebody I would really love to work with is, I would like to work with Suri sir. Oh, wow. Sukha Suri. Oh, actually, Raghu in that world, I can't imagine. But good. You? To work with? Yeah. Or to cast as? ಎರಡು ಹೇಳ್ಬಿಡಿ ಫಸ್ಟ್. ನಾನು ಅವರು Cast as, again, I believe, Mayur, ಅದು ಸ್ಕಟ್. destined. Yep. ಅದು ಆಗತ್ತೆ, ಅದು ಟೈಮ್ ಬಂದಾಗ ಆಗತ್ತೆ ಅಂತ ನನ್ನ ನಂಬಿಕೆ. ಅಂಡ್ ಅದನ್ನ ಡೈರೆಕ್ಟ್ ಮಾಡುವಂಥ ಪರ್ಸನ್ ಆಲ್ರೆಡಿ ದೇವರು ಫಿಕ್ಸ್ ಮಾಡಿಟ್ಟಿದ್ದಾರೆ. ಆ ರೈಟ್ ಟೈಮ್, ರೈಟ್ ಪ್ಲೇಸ್ ಅದೆಲ್ಲ ಒಟ್ಟಿಗೆ ಬರಬೇಕು ಅಂತ ಇಸ್ ಮೈ ಫೀಲಿಂಗ್ ಅಷ್ಟೇ. ಸೊ ಐ ಬಟ್ ಡೋಂಟ್ ನೋ. ನೀವು ಇಂಡಿವಿಜುವಲ್ ವರ್ಕ್ ಮಾಡಬೇಕು ಅಂದ್ರೆ Somebody you want to work with. Look for. I'd love to work with everyone, lots of people. And women ಅನ್ನೋದು ಒಂದು ಇದಿರತ್ತಲ್ಲ. I'm a big fan of Geetu Mohan Das. Oh, wow. So, you know, the fact that ಅವ್ರು Toxic is doing. ಎಷ್ಟು ಜೊತೆ ಮಾಡ್ತಿದ್ದಾರೆ, ಐ ಆಮ್ ಸೋ ಕ್ಯೂರಿಯಸ್. ಏನ್ ಸ್ಟೋರಿ ಏನಿರ್ಬೋದು, ಹೇಗಿರ್ಬೋದು, ಯುನೋ. ಕಿರಣ್ ರಾವ್ ಅವ್ರ ಸಿನಿಮಾಗಳ ಲಾಪತಾ ಲೇಡೀಸ್, ಆ ಥರ ಮೂವೀಸ್ ನನಗೆ, ಮೂವಿ ಘಾಟ್ ಎಲ್ಲ, ಐ ಲೈಕ್ ಇಟ್ ಅ ಲಾಟ್. ಆ ಥರ ಪ್ಯಾರಲಲ್ ಸಿನಿಮಾ ಮೂವೀಸ್ ದಟ್ ಮೇಕ್ ಯು ಥಿಂಕ್. ಕ್ಲೋಸ್ ಟು ಎಷ್ಟೊಂದು 60 ಫಿಲ್ಮ್ಸ್ ಮಾಡಿದ್ವು ಅನುಜಿ ನೀವು? ಇಟ್ಸ್ ಕ್ರಾಸ್ಡ್ 80 70 ಆಗಿದೆ ಅಲ್ಲ? 70 ಹತ್ರ 80 ಆಗಿರ್ಬೋದೇನೋ. ಐ ಹ್ಯಾವ್ ಸ್ಟಾಪ್ಡ್ ಕೌಂಟಿಂಗ್. Wow. But you don't look though doing 80 films actually. Okay, if you weren't actors, what jobs would you be doing right now? Yeah. Fight a pilot. 100% be a Pilot, pilot. yeah. Pilot. Actually, you should do a pilot role to at least fulfill the desire. Anu's wish of seeing him in the uniform. Uniform. Imagine. On full Ray-Ban sunshades ಹಾಕೊಂಡು. ಏರ್ ಸ್ಟುವರ್ಡೆಸ್ ಆಗ್ಬೇಕು ಅನ್ನೋ ಆಸೆ ಇತ್ತು ಅವಾಗ ನಾನು ಓದ್ತಿರುವಾಗ. ಸೊ ಆ ಲೈನಲ್ಲೇ ಏನೋ ಇರ್ತಿದೆ ಅನ್ಸುತ್ತೆ, ಗೊತ್ತಿಲ್ಲ. Okay, one thing you would never share with your partner, even by mistake. Never share. ಏನಪ್ಪ? Censored, uncensored. ಏನಪ್ಪ ಇದು? I don't know, you never share ಅಂದ್ರೆ ಏನು? ಅಲ್ಲ, ಈ ವಿಷಯ ಮಾತು ಮಾತಾ? ಹಂಗಂದ್ರೆ I'll never share my toothbrush with her. ಸೊ ಆ ಥರನೇ. See. Never mind. Censored. ಆ ಥರ ನೆವರ್ ಶೇರ್ ಟಾಪಿಕ್ ಎಲ್ಲ ಏನೂ ಇಲ್ಲ. ವಿ ಟಾಕ್ ಅಬೌಟ್ ಎವ್ರಿಥಿಂಗ್. ಐ ಥಿಂಕ್ we're also good friends, so Yeah. ಎಲ್ಲಾ ವಿಷಯಗಳು we We end. discuss and talk and Yeah. ಹೇಳಿದ್ನ, no lies, no secrets, Nothing. nothing. Okay, Even when we admire other people, we're open about it. who's more likely to, of course, I know late to shoot, binge watch till 3 a.m. Late to shoot? Never. Never. None of us. Neither of us. Never late to shoot. ಹೌದಾ? Yeah. Neither of us. Work wise and all? Never. Never. Watch Binge watch ಎಲ್ಲ ಅವ್ರೆ. till 3 a.m. ನನಗೆ ಅದೆಲ್ಲ That is if I'm not working. ಪೇಷನ್ಸ್ ಇಲ್ಲ. If I'm working, time ಇಲ್ಲ. I'm like Hitler. I'm to the minute. ಹೌದಾ? I think this comes from the school of like Yeah. ಅಲ್ಲ, modeling and all, because the way they train you and all minute. Correct. I sleep. Even what time he eats, I don't what go for he parties. eats. I don't So, drink. I'll be on my diet. ಎಲ್ಲೂ ಆಚೆ ಹೋಗಲ್ಲ, ನೋ ಸೋಷಲೈಸಿಂಗ್, ನಥಿಂಗ್. ನನಗೆ 20 ದಿನ ನಾನು ಈ ತಿಂಗಳು ಶೂಟಿಂಗ್ ಇದೆ, ಈ ತಿಂಗಳು ಎಲ್ಲೂ ಹೋಗಲ್ಲ. Event today ತುಂಬಾ ಸ್ಟ್ರಿಕ್ಟ್ ಡಯಟಾ? Yeah. ನೀವುನಾ? ಬೋರಿಂಗ್ ಅಂಡ್ ಸ್ಟ್ರಿಕ್ಟ್. ನಾನು ತಿಂಡಿ ಪೋತಿ, ನಾನು ಹೌದಾ? ಪಕ್ಕಾ ತಿಂಡಿ ಪೋತಿ ನಾನು. ಬಟ್ ಎಲ್ಲೋ ಹಿಂಗಿಬ್ರು ಫಿಟ್ನೆಸ್ ಹಿಂಗ್ ಮೇಂಟೈನ್ ಮಾಡಿ ಅಲ್ಲ, see, you have ಅಲ್ಲ, to ಹೇಳ್ಕೊಂಡು take ಹೋಗ್ತೀನಿ care. ಬೆಳಿಗ್ಗೆ ಜಿಮ್ಗೆ ಎಲ್ಲ. I have to ಹೌದಾ? take care, and ಜಿಮ್ ವಿಷಯದಲ್ಲಿ he's my task master. ನನಗೆ I prefer yoga, walking and all that. Even He's like, this ಇಲ್ಲ, morning, the trainer came, I was going. weights. She said, I'll come. She went to walk ಎಲ್ಲ ಮುಗಿಸ್ಕೊಂಡ್ ಬಂದ್ರು. ಯಾಕೆ ಬರ್ತಾ ಇಲ್ವಾ ಅಂದ್ರೆ, ಏನೋ ಮೂಡಿಲ್ಲ, ಇದೆಲ್ಲ ಮಾಡಬೇಕು. ಏನೋ ಮಾಡ್ತಾ ಇದ್ದೆ ಅಡ್ಗೆ ಮನೇಲಿ. ಇಟ್ಸ್ ಒನ್ ರೀಸನ್ ಅಲ್ಲ. I said, ಅಯ್ಯೋ. ಹೀಗೆ ಒಂದು ಎಮೋಷನಲ್ ಡೈಲಾಗ್ ಹೊಡೆದು ಬಂದ್ಬಿಟ್ಟೆ. ಆಮೇಲೆ ನಾನು ಅಲ್ಲಿ ಸ್ಟಾರ್ಟ್ ಮಾಡಿಸ್ಕೊಂಡು ಬಂದು. Yeah, full he was like, oh, what? ಏನೋ ಅಂದ್ರು. I was like, okay.
then I finished my work kitchen ಅಲ್ಲಿ. ಆಮೇಲೆ ಹೋದೆ, ಓ ಬಂದ್ಯಾ ಪರವಾಗಿಲ್ಲ, ಟ್ರೈನರ್ ಮುಖ ಅರಳ್ಕೊಂತ, ಮೇಡಮ್ ಬಂದ್ರ ಮೇಡಮ್ ಮುಖ ಅಲ್ಲ ಕ್ಯಾಮ್ರಾ ಆಫ್ ಆದ್ಮೇಲೆ ಅಲ್ಲ ಎಮೋಷನಲ್ ಡೈಲಾಗ್ ಏನು ಅಂತ ಕೇಳ್ಬೇಕು, ನನಗೂ ಬೇಕಾಗುತ್ತೆ, ನಮಗೂ ಆ ಥರ, ಬಿಕಾಸ್ ಒಂದು ಮೋಟಿವೇಶನ್ ಬೇಕು ಅಂತ. ನಾವಿಬ್ರು ಆ ಒನ್ ಡೇ ನಲ್ಲಿ ಸ್ಪೆಂಡ್ ಮಾಡೋ ಒಂದ್ ಸ್ವಲ್ಪ ಕ್ವಾಲಿಟಿ ಟೈಮ್ ಅದು ಒಟ್ಟಿಗೆ ಸೂಪರ್ ಜಿಮ್ ಅಲ್ಲಿ. ಸೊ ಯುನೋ ಅವ್ರ ವರ್ಕ್ಔಟ್ ನನ್ ವರ್ಕ್ಔಟ್ ತುಂಬಾ ಡಿಫ್ರೆಂಟ್. ನಮ್ ಟ್ರೈನರ್ ಪುನೀತ್ ಅಂತ, ಅವ್ರನ್ನ ಟ್ರೈನ್ ಮಾಡೋ ರೀತಿನೇ ಬೇರೆ, ನನ್ನ ಟ್ರೈನ್ ಮಾಡೋ ರೀತಿನೇ ಬೇರೆ. ಪಾಪ ಹಿ ಅಸೆಸಸ್ ನನ್ ಮೈಂಡು, ನನ್ ಮೂಡು. ಅಂಡ್ ಅವ್ರಿಗೂ ಚಿಕ್ಕ ಮಗಳಿದಾಳೆ ತನ್ವಿ ಅಂತ, ಶೀಸ್ 5 years old. ಸೊ ಮೇಡಮ್ ನಂದನ ಟ್ರಬಲ್ ನಿದ್ದೆ ಆಗಿಲ್ವಾ, ಸೊ ಈಸ್ ವೆರಿ ಎಂಪಥೆಟಿಕ್ ಅಂತ, ವೆರಿ ಕಂಫರ್ಟಬಲ್. ಇವರು ಫುಲ್ ಪುನಿ ಪನಿ ಪುನಿ ಮಾಡೋ ಪುನಿ ಅಂತ. ಸೊ ಯುನೋ, ಸೊ ಇಟ್ಸ್ ಲೈಕ್ we spend that time together. It's your time basically, ನಿಮ್ಮಿಬ್ಬರ ಟೈಮ್. ಸೊ ಅದ್ರಲ್ಲಿ he's like ಬರಲ್ವಾ ಅಂತಲ್ಲ. ಅಲ್ಲ ಒಂದ್ ರೀತಿಲಿ ಒಳ್ಳೇದು ನೋಡಿ, ನಿಮ್ಮಿಬ್ಬರ ಟೈಮ್ ಅಂದ್ರೆ ಸುಮ್ನೆ ಕೂತ್ಕೊಂಡು ಕ್ಯಾಲರೀಸ್ ತಗೊಳ್ಳಂತದ್ದಲ್ಲ, ಕ್ಯಾಲರೀಸ್ ಬರ್ನ್ ಮಾಡೋಂಥದ್ದು ನಿಮ್ಮ ಒಳ್ಳೆ ಟೈಮ್ ಅನ್ನೋದು. ಯಾಕಂದ್ರೆ ನಾನು ಎಲ್ಲ ಕರೆದ್ರೆ ಅದಕ್ಕೆ ಕರೆಯೋದು, ಅಲ್ಲ ಬಜ್ಜಿ ತಿನ್ನೋಣ, ಇಲ್ಲಿ ಬೋಂಡಾ ತಿನ್ನೋಣ, ಅದೇ ಕೇಳಕ್ ಬಂದೆ. ಮಸಾಲೆ ಪುರಿ ಇದೆ, ನೀವು ತಿನ್ನಲ್ಲ ಒಂದ್ಸಲ ಸೊ ಪಾಪ ಬರ್ತಾರೆ. ನಾನ್ ಮನೇಲಿದ್ದೆ, ಇವ್ರು ನಂದನ ನೀನು ಡಾನ್ಸ್ ಕ್ಲಾಸ್ಗೆಲ್ಲ ಕರ್ಕೊಂಡು ಹೋಗಿದ್ರು. ಅವಳು ಭರತನಾಟ್ಯಂ ಕಲಿತಾ ಇದ್ದಾಳೆ. ಮುಗಿಸ್ಕೊಂಡ್ ಬರ್ತಾ, ಹಲೋ ಬೊಂಡಾ ಏನ್ ಮಾಡ್ತಾ ಇದೀಯಾ, ಏನೋ ನೋಡ್ತಾ ಇದ್ದೆ, ಸ್ವಲ್ಪ ಬರ್ತಿದ್ಯಾ. ಇಲ್ಲಿ ಕಮ್ ಮೆನಿ ಟೈಮ್ಸ್ ಪಾಪ ಬರ್ತಾರೆ. ಬಟ್ ಈ ತರ ಏನಾರು ಸ್ಟ್ರಿಕ್ಟ್ ಆಗಿ ಅವ್ರು ಡಯಟ್ ಮಾಡ್ತಾ ಇದ್ದು ಅಥವಾ ಏನಾರು ಶೂಟು ಇದು ಎಲ್ಲ ಇದ್ರೆ, ಯು ಈಟ್, ನೋ ಐ ವಾಂಟ್ ಈಟ್, ಸೊ ಈಸ್ ಓಕೆ, ಹಿಲ್ ಕಮ್ ವಿತ್ ಮೀ, ಕುತ್ಕೊಂಡಿರ್ತಾರೆ, ನಾನ್ ತಿಂತೀನಿ. ನಾನು ಈಗ ನೀವು ಬರಕ್ ಮುಂಚೆ ಐ ವಾಸ್ ಟೆಲ್ಲಿಂಗ್ ಮೈ ಕೋ ಡೈರೆಕ್ಟರ್ಗೆ, October 2nd ವಿಜಯದಶಮಿ, I told him 2nd ಮುಗಿಯುತ್ತೆ, ಬೆಳಗ್ಗೆ ಪೂಜೆ ಆಗತ್ತೆ, first thing is like I need to go and eat masala puri because all these 10 days it's like the fasting mode ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅದೇ ಉಪವಾಸ ಇದ್ದಾಗಲೇ ಜಾಸ್ತಿ ಹಸುವಾಗುತ್ತೆ. ಆಮೇಲೆ ಬರೀ ರೀಲ್ಸ್ ಅದೇ ಕಾಣಿಸ್ತಿದೆ ನನಗೆ. ಐ ಆಮ್ ಲೈಕ್ ಎನಿವೇ ಓಕೆ 3 things about Raghu which people don't know. 3 things about him. ತುಂಬಾ ಹಂಬಲ್ ಬ್ಯಾಕ್ ಗ್ರೌಂಡ್ಸ್ ಇಂದ ಬಂದಿರೋದು. ಎಲ್ಲರೂ ಏನೋ ತುಂಬಾ ರಿಚ್ ಫ್ಯಾಮಿಲಿಯಿಂದ ಹೀಸ್ ಕಮ್, ಒಂಥರ ಅದೇನ ಮಾಡ್ಲಿಂಗ್ ಇಮೇಜ್ ಇದೆ ಅದೇ ಅನ್ಕೊಂಡಿದ್ದಾರೆ. ಬಟ್ ಅವ್ರು ಫೇಸ್ ಮಾಡಿರೋಂಥ ಹರ್ಡಲ್ಸು, ಟಫ್ ಫೇಸಸ್ ಇನ್ ಲೈಫ್, ತಂದೆಯವರು ಅಷ್ಟು ಬೇಗ ತೀರ್ಕೊಂಡಿದ್ದು, ಆಲ್ ದಟ್ ಪೀಪಲ್ ಡೋಂಟ್ ನೋ. another 2 things, one of it they know, I think. ತುಂಬಾ ಒಳ್ಳೆ ತಂದೆ ನಂದನಾಗೆ, very good father from day 1. Superb. So first day ನರ್ಸ್ ನ ಕರೆದು ಹಾಸ್ಪಿಟಲ್ ಅಲ್ಲಿ ನನ್ನ ಮಗುನ ನಾನು ಹಿಂಗೆ ಎತ್ಕೋಬೇಕು ನನ್ಗೆ ಹೇಳ್ಕೊಡಿ ಅಂತ, ಅಲ್ಲಿವರೆಗೂ ಯಾವ ಮಗುನು ಎತ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಕಲ್ತ್ಕೊಂಡು ಅದನ್ನ ರ್ಯಾಪ್ ಮಾಡೋದ್ ಕಲ್ತ್ಕೊಂಡು, ಡಯಪರ್ ನಾನು ಒಂದ್ಸರಿ ಯಾರೋ ಹೇಳಿದ್ ಕೇಳ್ದೆ, ಯಾರೋ ದೊಡ್ಡ ಆಕ್ಟರ್, ಅಯ್ಯೋ ನನ್ನ ಹಸ್ಬೆಂಡ್ ಡಯಪರ್ ಎಲ್ಲ ಚೇಂಜ್ ಮಾಡೋ ದಿನ ಬಂದ್ಬಿಟ್ರೆ ಎಂಥ ಲಕ್ಕಿ ಅಂತ. ಐ ವಾಸ್ ಲೈಕ್ ಓಕೆ ಅಂತ ಮನ್ಸಲ್ಲಿ ಅನ್ಕೊಂಡೆ. ಡೇ 1 ಇಂದ ಹಿ ವಾಸ್ ಡೂಯಿಂಗ್ ದ್ಯಾಟ್. ಅವಳನ್ನ ಕಾಲ್ ಮೇಲೆ ಹಾಕೊಂಡು ಸ್ನಾನ ಮಾಡ್ಸೋದು ಕಲ್ತ್ಕೊಂಡ್ರು ಎಲ್ಲಾನು. ಅಂಡ್ ಐ ಹ್ಯಾಡ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಸೊ ಅದರಿಂದ ನಾನು ಸರ್ವೈವ್ ಆಗಿದ್ದೆ ಬಿಕಾಸ್ ಆಫ್ ಹಿಮ್. ಅದು ಆಗುತ್ತಾ? ಅದು ಅಬ್ಸಲ್ಯೂಟ್ಲಿ ತುಂಬಾನೇ ಆಗುತ್ತೆ. Because I've heard stories from my friends as well. ಐ ಥಿಂಕ್ ಆವಾಗಿನ ಕಾಲದಲ್ಲಿ ಹೆಂಗಸರೆಲ್ಲ, ಮನೆ ಹೆಂಗಸರೆಲ್ಲರೂ ಜೊತೆಲಿ ಜಾಯಿಂಟ್ ಫ್ಯಾಮಿಲಿ, ಸೊ ಎಲ್ಲ ಸ್ಪಿರಿಟ್ ಅಪ್ಪಿಟ್ಕೊಂಡು ಇದ್ ಮಾಡೋರು ಅನ್ಸುತ್ತೆ. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ಲಿ ನಮ್ ಚಾಯ್ಸ್ ಇಲ್ಲ ಹೆಣ್ಮಕ್ಳಿಗೆ. ಯುನೋ, ಫಾರ್ ಮೀ ಹಿ ವಾಸ್ ದಿ ಓನ್ಲಿ ಆಂಕರ್. ಅಮ್ಮಂದ್ರಿಬ್ರು ಇದ್ರು ಪಾಪ, ಬಟ್ ದೇ ಆರ್ ಹೆಲ್ಪಿಂಗ್ ಮೀ ಹ್ಯಾಂಡಲ್ ದ ಚೈಲ್ಡ್ ಎಲ್ಲ ಓಕೆ. ದಿನ ಸಂಜೆ ಹತ್ಕೊಂಡು ಕೂತಿದ್ರೆ ವಾಟ್ ಆರ್ ದೇ ಗೋಯಿಂಗ್ ಟು ಡೂ? ಸೊ ಅವ್ರ ಪಾಪ ಏನು ಪ್ರಶ್ನೆ ಕೇಳ್ತಾ ಇಲ್ಲ. ಹಿ ಯೂಸ್ ಟು ಜಸ್ಟ್ ಪಿಕ್ ಅಪ್ ನಂದನ ಅಂಡ್ ಸೇ ಓಕೆ ಯು ಗೋ, ಜಸ್ಟ್ ಲೈ ಡೌನ್, ಗೋ ಬುಕ್ ಓದು, ಏನಾರು ಮಾಡು ಅಂತ. ಇದು ಅಳ್ತಾ ಇದ್ರೆ ನಾನು ಕೂತ್ಕೊಂಡು ಅಳ್ತಾ ಇರುವೆ, ಬಿಕಾಸ್ ಯು ಡೋಂಟ್ ನೋ ಹೌ ಟು ಹ್ಯಾಂಡಲ್ ಇಟ್. ಮಗು ಅಳ್ತಾ ಇದೆ, ಏನಕ್ಕೆ ಅಳ್ತಾ ಇದೆ, ಅವಳಿಗೆ ಸ್ವಲ್ಪ ಕಾಲಿಕ್ ಇತ್ತು. ಸೊ ಈವ್ನಿಂಗ್ ಆದ್ರೆ ಶಿ ಯೂಸ್ ಟು ಸ್ಟಾರ್ಟ್ ಕ್ರೈಯಿಂಗ್. ಹಿ ಯೂಸ್ ಟು ಜಸ್ಟ್ ಲಿಟ್ರಲಿ ಕ್ಯಾರಿ ಹರ್, ವಾಕ್ ಅರೌಂಡ್, ನೀನ್ ಮಲ್ಕೋ ಅಂತ, ಮೇಕ್ ಮೀ ಸ್ಲೀಪ್. ಬರೀ ಫೀಡಿಂಗ್ ಟೈಮ್ಗೆ ಎಬ್ಸ್ಬಿಟ್ಟು ಓಕೆ ಫೀಡ್ ಮಾಡು. I survived because of him. Otherwise, wow. I don't think I would have survived my postpartum. Do you watch Friends? So it's like when Rachel got baby, that is what she says. No, it is very true, Mayur. Like, ಏನು helplessness ಇದು, you don't know ಹೆಂಗ್ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ. I was able to realize why, because nuclear family ಅಂತ ಬಂದಾಗ, ಆಮೇಲೆ ಕೋವಿಡ್ ಬೇರೆ ಆಗೋಗಿದೆ ಅಂತಿದ್ದೀರಾ.
ಇಲ್ಲ, that was later. Okay. This Oh, yeah. 2018 ಅವಳು ಹುಟ್ಟಿದ್ದು, August 15th 2018 she was born. 2 years. Yeah. So 18, 19 ಅಮ್ಮಂದ್ರಿದ್ರು, ಸಪೋರ್ಟ್ ಸಿಸ್ಟಮ್ ಇತ್ತು ಮನೆಯಲ್ಲಿ. I didn't have to worry about anything. But you know, phase of ಅದೇ ಹೇಳ್ತಾರಲ್ಲ, ಮಕ್ಳು ಮಾತಾಡಕ್ ಶುರು ಮಾಡಿದ್ರೆ ಬೆಟರ್, ಅಟ್ಲೀಸ್ಟ್ ಏನಕ್ಕೆ ಕಳ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಒನ್ ಹೆಲ್ಪ್ಲೆಸ್ನೆಸ್, ಯು ನೋ, ಆಸ್ ಅ ಮದರ್ ನೀವೇ ಏನೋ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು, ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. And 3 things which people don't know about. That is 2 ಅಲ್ಲ? Oh, 2, yeah, sorry. What is the third one? That they don't know about him. That he's a good biker. That he loves That we biking. know. ಗೊತ್ತಾ? ಸವಾರಿ ನೋಡಿದೀವಲ್ಲ. ಅಲ್ಲ, ಸವಾರಿ ಬಿಟ್ಟು, ಸವಾರಿ ಇಸ್ ಮೂವಿ ಅಷ್ಟೇ. ಇನ್ ರಿಯಲ್ ಲೈಫ್ ಅವ್ರು No, but ಆ ಮೂವಿಲೂ ಕೂಡ ತುಂಬಾ more than him, he's acted, he feels like he's literally lived with that bike. Actually good pairing. ಏನು Savari. ಕಿಟ್ಟಿ ನಂದ ಇಲ್ಲ ಹೀರೋಯಿನ್. Yeah. Why will I say Kitty and you, Raghu? No, that bromance also was. That was a combination. Romance was very nice. Okay, the other thing would be he's very handy at home. ನಂಗೆ ಎಲೆಕ್ಟ್ರಿಷಿಯನ್ ಬೇಡ, ಪೇಂಟರ್ ಬೇಡ. Oh, really? Yeah. So ಕ್ಲೀನರ್ ಬೇಡ, ಎಲ್ಲಾನು. So urban club ಬೇಡವೇ ಬೇಡ. Urban club ಬೇಡವೇ ಬೇಡ. ಬೇಡವೇ ಬೇಡ. Oh, wow. ಯಾವ ಎಕ್ಸ್ಟೆಂಟ್ ಗೆ ಅಂದ್ರೆ ನಮ್ಮ ಅತ್ತಿಗೆ ಎಲ್ಲ ಕರೀತಾರೆ, ಪ್ಲೀಸ್ ರಘು, ಐ ನೀಡ್ ಟು friends ಪುಟ್ ಎಲ್ಲ. ಅಪ್ ದಟ್ ಪೇಂಟಿಂಗ್. Hello, Dad, what you Please doing, Dad? come. Hey, what, Dad? Nothing. I'm okay. Do one thing, no? Get a toolkit and come off home. I'm like, ಸೊ ನಾನ್ ಗಿಫ್ಟ್ ಕೊಡೋದೇ ಅದು. ಸೊ ಐ ಆಸ್ಕ್ ಹಿಮ್ ಏನ್ ಬೇಕು tell ಅಂದ್ರೆ, what she gives me for my gift. ಎವ್ರಿ birthday ಬರ್ಡೇ is it ಇದೇ ಗಿಫ್ಟ್ಸ್. ಡ್ರಿಲ್ಲಿಂಗ್ ಸೆಟ್, ಅದೇನೋ ಬ್ಲೋ ಗನ್ನು, ಇನ್ನೊಂದೇನೋ ಏರ್ ಗನ್ನು, ಇದು ಅವರೇ ಸೆಲೆಕ್ಟ್ ಮಾಡ್ತಾರೆ. ನನ್ಗೇನ್ ಗೊತ್ತಾಗ್ಬೇಕು ಯಾವ್ದು ಏನು ಅಂತ, ಅವರೇ ಸೆಲೆಕ್ಟ್ ಮಾಡ್ತಾರೆ, ಅವರೇ ಬುಕ್ ಮಾಡ್ತಾರೆ. No, I think that's better. No, you can't choose. ಬಟ್ಟೆ ಅಂತೂ ಚೂಸ್ ಮಾಡಕ್ಕಾಗಲ್ಲ, because ಸಾಧ್ಯನೇ ಇಲ್ಲ. ಅಯ್ಯೋ, ಸಾಧ್ಯನೇ ಇಲ್ಲ. ಸೊ ಅದ್ರ ಬದಲು ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು. this is for the first time I have heard ಯಾರೋ ಒಬ್ರು ಬರ್ತ್ಡೇಗೆ ಟೂಲ್ ಕಿಟ್ ಕೊಡ್ತೀನಿ ಅನ್ನೋದನ್ನ. And he enjoys it so much. So I used them. No, I used them. ಹಾಗಾಗಿ Power drills, ಅದು ಇದು. ಸೊ ಮನೇಲಿ ಏನಾದ್ರು ಆರಾಮ್ಸೆ ನೀವೇ. Yeah, what is I'm not kidding. ಮನೆ ಪೇಂಟಿಂಗ್ It's ಇವಾಗ so ನಮ್ಮ easy. ಅಕ್ಕ ಕಲಿಯೋದು ತುಂಬಾ easy. ಹುಬ್ಳಿನಲ್ಲಿ ಮನೆ ರೆನೋವೇಟ್ ಮಾಡ್ತಿದ್ದಾರೆ ಮಯೂರ್. She's actually told him, Raghu, you come and you paint this room this color, this room this color ಅಂತ they've decided. So you mean literally paint ಡಬ್ಬಾ? Yes, literally. ಅವತ್ತೊಂದಿನ ನಮ್ಮ ಅಂಕಲ್ ಬಂದ್ರು. He said this room, no, it shouldn't be this, it should be blue color ಅಂದ್ರು. Okay, ಅಮ್ಮ ಹೋದೆ, ಬ್ಲೂ ಕಲರ್ ಯಾವ್ದು ಬೇಕೋ ತಗೊಂಡ್ಬಂದೆ, ಸ್ಟಾರ್ಟ್ ಪೇಂಟಿಂಗ್ ದ ರೂಮ್. ಸೊ ನಾನು ಒಂದ್ಸರಿ ಕೆಲ್ಸಕ್ಕೆ ಹೋಗಿ ಬರೋ ಅಷ್ಟ್ರಲ್ಲಿ ಬಾಗಿಲು ತೆಗ್ದಿದ ತಕ್ಷಣ ಏನೋ ಸ್ಮೆಲ್ ಬಂತು ಅಂದ್ರೆ, ಓಕೆ ತಿನ್ನರು ಪೇಂಟರು, ಇಲ್ಲಿ ಪಾಲಿಶ್ ಸ್ಟಫ್, ವುಡನ್ ಇದು ಸಡನ್ ಆಗಿ ವುಡ್ ಕಲರ್ ಚೇಂಜ್ ಆಗೋಗಿರುತ್ತೆ, ಪಾಲಿಶ್ ಇದಾಗೋಗಿರುತ್ತೆ. And do you design? Yeah, he's got an eye for interior design. ಅಲ್ಲ, I think these are all the traits of I have a lot of kidas. ತುಂಬಾ kidas. So 3 points ಆಯ್ತಪ್ಪ ನಂದು. Look at her, she's like, I've done. ಅಲ್ಲ, ಜನಕ್ಕೆ ಗೊತ್ತಿಲ್ದಿರೋದು ಏನು ಅಂತ ಯೋಚನೆ ಮಾಡಿ. This actually ಗೊತ್ತಿರಲಿಲ್ಲ, 3 ಗೊತ್ತಿರಲಿಲ್ಲ. 3 points about her. To begin with, Anu is a very stressful person. That you already told, Raghu. So other than that, you have to tell that. She is a qualified personal, how do I say, coach. Grooming teacher. Oh, wow. She's certified. Certified? Yeah. I'm insisting she should open her school and help a lot of people. Anu, please open. I'll be the first student. I'll come and join. I'm really Google Pay ಮಾಡ್ತೀನಿ. I'm going to enroll. Yeah. So she's a trained, qualified teacher. ಒಂದು ಆಮೇಲೆ ಸೆಕೆಂಡು, ಜನಕ್ಕೆ ಗೊತ್ತಿಲ್ಲದೆ ಇರೋದು, she is a very political critic, ಅಂದ್ರೆ personally. Oh, wow. Not openly. Oh, wow. Very Not in well. public forums. She's I've never had an opportunity to discuss this actually. very well read. She knows what she's talking about. ಎಲ್ಲ ತುಂಬಾ ಚೆನ್ನಾಗಿ ಗೊತ್ತು. So I love her. I follow local politics, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ್ದು, ಎಲ್ಲ ಗೊತ್ತು. ರಾಷ್ಟ್ರದ್ದು ಎಲ್ಲ. ಇವರು ಫುಲ್ ಇಂಟರ್ನ್ಯಾಷನಲ್ or politics. Mr. International ಅಲ್ವಾ? I follow geopolitics. We keep exchanging notes on that. ಸೊ ನಾನ್ ಲೋಕಲ್ ಇವ್ರಿಗೆ ಇವ್ರು ಈ MLA,
ಇವ್ರಿದು ಅದು ದಿಸ್ ಇಸ್ ವಾಟ್ ಹಸ್ ಹ್ಯಾಪನ್. ಹೌದಾ, ಓಕೆ. ಸೊ ಎದುರುಗಡೆ ನೋಡಿದಾಗ್ಲೂ ಹಿ ಕಾಂಟ್ ಪ್ಲೇಸ್ ಇಮಿಡಿಯೇಟ್ಲಿ ಯಾರು ಏನು ಎತ್ತ ಅಂತ. ಐ ಆಮ್ ಮೋರ್ ವೆಲ್ ವರ್ಸ್ಡ್ ವಿತ್ ದಟ್. ಅಲ್ಲಿ ಏನಾಗ್ತಿದೆ ನನಗೆ ಬಾದರೇಷನು ಇಲ್ಲ, ಇದು ಇಲ್ಲ. ಅದೇ what that Trump, what this, what that ಅಂತ ಎಲ್ಲ ವಾರ್ಸ್ ಬಗ್ಗೆ. That's a good blend. Yeah. Good. How many did I say? 2. ಅಲ್ಲ? Something that they don't know about her. What is that? Let's keep it a secret. You're not able to get it that way, alva? He's not able to. The problem is I'm an open book. ಎಲ್ಲ ಜನಕ್ಕೆ ಗೊತ್ತು. Okay. So last 2 questions. If you had a joint Instagram account, what would the bio say? If we had a joint Instagram account, ಅಯ್ಯಯ್ಯೋ, ಆ ಸೋಷಿಯಲ್ ಮೀಡಿಯಾ ಅನ್ನೋದೇ ಇಬ್ರಿಗೂ ಒಂದು ಇದಿಲ್ಲ. ಅದು ಒಂದು PR ಮಾಡ್ಕೋಬೇಕು. What would it say? Bio, I don't know. It would mostly be about us and our passion for acting. ಅಯ್ಯವ್ವ, how boring. ಆ ಥರನೇ. ಇನ್ನೇನಿರುತ್ತೆ? I'm trying to put a name. Ra. Something See, creative. he's thinking very creative. Yeah. Director's mind. ಏನು ಮಾಡೋದು? ಹೌದು, no plans, sir? I definitely will direct. ಓ ಹೌದಾ? Has major plans. ರಿಟನ್ ನಾ? Yeah. ಸೊ ಯಾವ ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ? ರಾಯರ ಆಶೀರ್ವಾದ. ರಾಯರ ಇಚ್ಛೆ ಅಂತೆ. Start. Other than a nice story, very different. ಜನ ಎಕ್ಸ್ಪೆಕ್ಟ್ ಮಾಡಲ್ಲ. You want to act and direct or like you want to? I want to act and direct. That's and good. have other actors too. Okay, so what is that one challenge as a couple in the public eye that people don't understand? One challenge, ಟೈಮಿಂಗ್. ಅಂದ್ರೆ ಯಾವಾಗ ನಮ್ಮನ್ನ ಅಪ್ರೋಚ್ ಮಾಡಬೇಕು, ಯಾವಾಗ ಸುಮ್ಮನೆ ಬಿಟ್ಬಿಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಕೆಲವು ಸತಿ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಹೋಗಿರ್ತೀವಿ, ದೇವಸ್ಥಾನದಲ್ಲಿರ್ತೀವಿ, ಅಲ್ಲಿ ಬಂದು ಸೆಲ್ಫಿಗಳು ಕೇಳೋದು, ಅದು ಒಂಥರ ನಮಗೂ ಮುಜುಗರ, ನಾವು ಏನು ಹೇಳಕ್ಕೂ ಆಗಲ್ಲ. ಇಟ್ಸ್ ನಾಟ್ ಲೈಕ್ ನಮ್ಗೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಸಮಯ ಸಂದರ್ಭಕ್ಕೆ, ಆ ಒಂದು ಸಂದರ್ಭಕ್ಕೆ, ಆ ಒಂದು ಸಮಯದಲ್ಲಿ ಅಲ್ಲಿ ಸರಿ ಅಲ್ಲ ಅಂತ ಅನ್ಸುತ್ತೆ. ಸೊ ಅಲ್ಲ, ಮೊನ್ನೆ ಗುಡಿಗೆ ಹೋಗಿದ್ವಿ, ಮಠಕ್ಕೆ. ಸೊ ಅಲ್ಲಿ ಸೀರಿಯಸ್ ಏನೋ ಪಾಪ ಏನೋ ಪ್ರೀಸ್ಟ್ ಅವರು ಹೇಳಿದ್ರು, ಒಂದು 5 ನಿಮಿಷ ವೇಟ್ ಮಾಡಿ ಇದು ಮಾಡೋ ಸರಿ ಅಂತ. ಸೈಡ್ಗೆ ಬಂದು ನಾನು ಐ ಲೈಕ್ ಸ್ಟೇಯಿಂಗ್ ಅವೇ ಫ್ರಮ್ ದ ಕ್ರೌಡ್. ಸೈಲೆಂಟ್ ಆಗಿ ನಿಂತಿದ್ವಿ. ಒಬ್ಬರಿಗೂ ನೋಡ್ಬಿಟ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಅಂಡ್ ಇಟ್ ವಾಸ್ ಗುರುವಾರ, ತುಂಬಾ ಕ್ರೌಡೆಡ್ ಆಗಿತ್ತು. ಒಬ್ಬೊಬ್ಬರೇ ಬಂದು ಹಲೋ ನಮಸ್ಕಾರ, ಕೆಲವು ತುಂಬಾ ಚೆನ್ನಾಗಿ ಪ್ರೀತಿ ತೋರಿಸಿ ಮಾತಾಡಿ ಅದೆಲ್ಲ ಅವ್ರಿಗೇನೋ ಖುಷಿ ಅಲ್ಲ ನಮ್ಮನ್ನ ನೋಡಿದ್ರೆ. ದೇವಸ್ಥಾನಕ್ಕೆ ಬಂದಿದ್ದೀರಾ, ದೇವಸ್ಥಾನದ ಒಳಗೆ ನಿಂತಿದ್ದೀವಿ, ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂಡ್ ಇವರು ನನ್ನ ಕಿವಿಲಿ ನಾನು ಇಲ್ಲ ಇವತ್ತು ಅಲ್ಲಿ ಸಿನಿಮಾ ತೋರಿಸ್ತಾರೆ, ತಿರ್ಗಾ ಕೇಳು, 2 ನಿಮಿಷದಲ್ಲಿ ಸಿನಿಮಾ ಬರುತ್ತಂತೆ ನೋಡಕ್ಕೆ. ನಾನು ಶೋ ಅಂತ ಇರ್ತೀನಿ. ಐ ಮೀನ್ ಇಟ್ಸ್ ಲೈಕ್ ಇನ್ ಅ ಸೆನ್ಸ್ ದೇ ಸೋ ಎಕ್ಸೈಟೆಡ್ ಅಲ್ಲ, ನಮ್ಮನ್ನ ನೋಡಕ್ಕೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಅಲ್ಲಿ ಟೆಂಪಲ್ ಅಲ್ಲಿ ಸೆಲ್ಫಿ. ಯಪ್ಪ, ಈ ನಾನು ಕೆಲವೊಂದ್ಸರಿನೂ ಹಂಗಾಗುತ್ತೆ. ಊಟಕ್ಕೆಲ್ಲ ಹೋದಾಗ some people sweetly, like recent ಆಗಿ ಎಲ್ಲ ಊಟಕ್ಕೆ ಹೋಗಿದ್ವಿ, there was one girl, ನನ್ನ ಮಗಳು ಎಲ್ಲ ತಿಂತಾ ಇರ್ತೀವಿ, who sent a note. She That's said, sweet, no? dinner ಮಾಡ್ತಾ ಇದ್ದೀರಾ, I'm a huge fan of you. ನನ್ನ ಸ್ಕೂಲ್ ಟೈಮ್ ಇಂದ you know what, ಒಂದು ಸೆಲ್ಫಿಗೋಸ್ಕರ 1 hour ಕಾದಿರೋದು ಇದೆ. ವಾವ್. ನಾವು ತಿಂತಾ ಇದ್ ನಮ್ಗೆ ಗೊತ್ತೇ ಇರಲ್ಲ, ಆಮೇಲೆ ನಾವು ನೋಡಿರ್ತೀವಿ ಅವ್ರನ್ನ, ವಿ ಡೋಂಟ್ ನೋ ಇದೆ ನಮ್ಗೋಸ್ಕರ ಕಾಯ್ತಾ ಇದಾರೆ ಅಂತ. ನಾವು ಎದ್ದ ಮೇಲೆ ಪಾಪದಿಲ್ಲ ಅಪ್ರೋಚ್. Whereas some people will say, sir, photo, selfie. ಕೆಲವರು ಊಟ ಮಾಡ್ತಾರೆ, ಸರ್ ಒಂದು ಸೆಲ್ಫಿ ಬೇಕಾ ಸರ್? So Raghu's like, ಅಪ್ಪ ಊಟ ಮಾಡ್ತಾರೆ. ಇಲ್ಲ ಸರ್, they've said also sometimes, ಇವರು ಎಲ್ಲ ಊಟ ಮಾಡ್ತಾ ಇದೀವಿ ಅಂತ. ಇಲ್ಲ ಸರ್, ನಮ್ದಾಯ್ತು, ನಾವು ಹೊಡ್ತಾ ಇದೀವಿ ಅಂತ. ಒಂದ್ಸಲಿ ನಾನು ಹಂಗೆ ಆಗಿದೆ, ಐ ಡೋಂಟ್ ವಾಂಟ್ ಅ ನೇಮ್. ಓಕೆ, ಐ ವಾಸ್ ವಿತ್ ಒನ್ ಆಕ್ಟರ್. ಸೊ ಪಾಪ ವಿವಿಪುರಮಲ್ಲಿ ಹಿಂಗೆ ತಿಂತಾ ಇದ್ವಿ. ಸೊ ಇಬ್ರು ಬಂದರು, ದೇ ವಾಂಟೆಡ್ ಅ ಸೆಲ್ಫಿ ವಿತ್ ದಿಸ್ ಆಕ್ಟರ್. ಸರ್ ಒಂದು ಫೋಟೋ ಬೇಕು ಅಂತ. ಅವ್ರಿಗೆ ತಿಂತಾ ಇದ್ದೀನಿ ಸರ್, ನೀವು ತಿನ್ನೋಷ್ಟು ನಂಗೆ ಲೇಟ್ ಆಗುತ್ತೆ, ಕೊಟ್ಬಿಡಿ ಆಮೇಲೆ ತಿನ್ನಿ ಅಂತಂದ್ರು. He got so situations Raghu illa sorry and he got so furious. Our photo ತಗೊಂತಿದ್ದಾರೆ, and you know what was his look? ನಾನು ಸರ್ you know at least photo ಆದ್ರೂ ಕೊಟ್ಟರಲ್ಲ. Raghu won't oblige. I won't oblige. Raghu oblige ಮಾಡಲ್ಲ. So I understand.
Okay, overall, so future plans in career-wise, individually. Oh, some great films that I'm doing. Yep. Something interesting, different. Can't name, huh? So like you to name. No, I'm other languages. I'm exploring other languages. ಕನ್ನಡದಲ್ಲೂ ಒಂದಷ್ಟು ಒಳ್ಳೆ ಒಳ್ಳೆ ಕಥೆಗಳಿದೆ. And maybe sometime soon I want to direct a film. I wish Shabari film complete ಆಗಿದ್ರೆ ಚಂದ. That was a very good subject actually. It's a nice subject. It was a very nice subject. I got an opportunity to act in that film as well. Anuji? As of now, 50% focus work ಮೇಲೆ, Yeah. ಮಗಳ ಮೇಲೆ. Right now ಅವಳಿಗೆ ನನ್ನ ನೆಸೆಸಿಟಿ ಇದೆ, ನೀಡ್ ಇದೆ. Yeah. ಇನ್ನು ಸ್ವಲ್ಪ ವರ್ಷದಲ್ಲಿ ನನ್ನ ರೂಮ್ ಒಳಗೆ ಬರಬೇಡ, ಗೆರ ಔಟ್ ಅಂತಾಳೆ. ಸೊ ಅಲ್ಲಿವರೆಗೂ ಎಲ್ಲಿವರೆಗೂ ಅಮ್ಮ ಬೇಕು ಅಮ್ಮ ಅಂತ ಇದು ಮಾಡ್ತಾಳೆ ಅಂತ ಸ್ಪೆಂಡಿಂಗ್ ಟೈಮ್ ವಿತ್ ಹರ್ ಆ್ಯಂಡ್ ಆಲ್ಸೋ ಡೂಯಿಂಗ್ ಲಿಟಲ್ ಬಿಟ್ ವರ್ಕ್, ಒನ್ ಫಿಲ್ಮ್ ಅ ಇಯರ್ ಆರ್ ಸಮಥಿಂಗ್ ಲೈಕ್ ದಟ್. ಈಗ ರೈಟ್ ನಾವು ಒಂದು ಒಳ್ಳೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಓಕೆ ಮಾಡಿದ್ದೀನಿ, ದಯಾಳ್ ಪದ್ಮನಾಭನ್ ಅವ್ರದ್ದು. Oh, super. ಇಟ್ ಹ್ಯಾಸ್ ಟು ಗೋ ಆನ್ ದ ಫ್ಲೋರ್ಸ್. ವುಮನ್ ಪ್ರೊಟಾಗನಿಸ್ಟ್ ಅದರಲ್ಲಿ, ವುಮನ್ ಸೆಂಟ್ರಿಕ್. ಸೊ that has to take off. ಅದು ಬಿಟ್ಟರೆ ರೈಟ್ ನೌ ಹೀಸ್ ಬ್ಯುಸಿ. ನೀವು ಆವಾಗಲೇ ಕ್ವೆಶನ್ ಕೇಳಿದ್ರೆ ಹೌ ಹ್ಯಾವ್ ಯು ಮ್ಯಾನೇಜ್ ಯೋರ್ ಪ್ರೊಫೆಷನಲ್ ಲೈಫ್ ಅಂತ. ಸೊ ಅವ್ಳು ಹುಟ್ಟಿದಾಗಿಂದ ವಿ ಮ್ಯಾನೇಜ್ ಟು ಬ್ಯಾಲೆನ್ಸ್ ಅವರ್ ವರ್ಕ್. ಅವ್ರ ಕೆಲಸ ಮಾಡುವಾಗ ನಾನು ಮಾಡಲ್ಲ, ನಾನು ಮಾಡುವಾಗ You have to do that. Balance. That's the only we thing. plan it in We can advance. plan in advance. ಅವ್ರ ಡೇಟ್ ಕೊಟ್ಟಾಗ ನಾನು ಕೊಡಲ್ಲ, ನಾನು ಕೊಟ್ಟಾಗ ಅವ್ರು ಕೊಡಲ್ಲ. ಸೊ ಒನ್ ಆಫ್ ಅಸ್ ನಂದನ ಜೊತೆ ಇರ್ತೀವಿ ಅಂತ. ಅಮ್ಮ ಸಪೋರ್ಟ್ ಸಿಸ್ಟಮ್ ಇದೆ, ಅತ್ತೆಯವರಿದ್ದಾರೆ, ಅಮ್ಮ ಇದ್ದಾರೆ, ಎವ್ರಿಬಡಿ ಇಸ್ ದೇರ್. ಬಟ್ ಆದ್ರೂ ಇಬ್ರಲ್ಲಿ ಒಬ್ರಾದ್ರೂ ಅವಳ ಜೊತೆ ಇರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಅದನ್ನ ಇಷ್ಟು ವರ್ಷ ಮೇಂಟೈನ್ ಮಾಡ್ಕೊಂಡು ಬಂದಿದೀವಿ. ತುಂಬಾ ಕಷ್ಟ, ಆಸ್ ಪೇರೆಂಟ್ಸ್ ಇಟ್ಸ್ ನಮ್ ಜವಾಬ್ದಾರಿ ಅದು ಅಲ್ವಾ? ನಾನು ನೋಡ್ತೀನಲ್ಲ, ತುಂಬಾ ಜನ ಓಕೆ ಅದು ಸಿಚುವೇಶನಲ್, ಏನು ಮಾಡಕ್ಕಾಗಲ್ಲ, ಒಬ್ಬ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಯು ಹ್ಯಾವ್ ಟು ಪ್ಲಾನ್. ಅಂಡ್ ಐ ಥಿಂಕ್ ಏನ್ ಗೊತ್ತಾ, ನಾವು ಮಕ್ಕಳು ಮಾಡ್ಕೊಂಡು ನಮ್ ತಂದೆ ತಾಯಿಗೆ ಅಥವಾ ತಾತ ಅಜ್ಜಿಗೆ ಮಗು ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೊರಟೋಗೋದು. ಒನ್ ಆಫ್ ಅಸ್ ಹ್ಯಾವ್ ಟು ಬಿ ದೇರ್. ಬಟ್ ಸಮಟೈಮ್ಸ್ ಅನಿವಾರ್ಯನೂ ಅಲ್ವಾ, ಕೆಲಸ ಮಾಡ್ಲೇಬೇಕು ಈ ಒಂದು ಸಿಚುವೇಶನ್ ಅಲ್ಲಿ, ಇಬ್ರು ಕೆಲಸ ಮಾಡ್ಬೇಕು ಅನ್ನೋದು. ರೈಟ್ ನಾವು ನನ್ಗೆ ಏನಂದ್ರೆ ಅವ್ರು ಹೀಸ್ ನೆಕ್ ಡೀಪ್ ಇನ್ 3 films, ಆಲ್ಮೋಸ್ಟ್ 3-4 films. ಸೊ ಹಂಗಾಗಿ ಐಮ್ ಲೈಕ್ ಓಕೆ ರೈಟ್ ನೌ ಅವ್ರಿಗೊಂದು ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಬೇಕು. ಹೀಸ್ ಟ್ರಾವೆಲಿಂಗ್ ಅಪ್ ಅಂಡ್ ಡೌನ್. ಇನ್ಫ್ಯಾಕ್ಟ್ ನಮ್ಮ ಪಾಡ್ಕಾಸ್ಟ್ ಪ್ಲಾನ್ ಮಾಡಿದ್ರೆ ನಾವು ಆಲ್ಮೋಸ್ಟ್ close to 3 months. We took like no, but I understand. And ಈ ಪ್ರೊಫೆಷನ್ ಅಲ್ಲಿ ಇದ್ದು ಫ್ಯಾಮಿಲಿ ಎಕ್ಸ್ಟೆನ್ಷನ್ ಪ್ಲಾನ್ ಮಾಡ್ಕೊಂಡಾಗ ತುಂಬಾ ಸ್ಯಾಕ್ರಿಫೈಸಸ್ ಗಳು ಮಾಡ್ಲೇಬೇಕಾಗತ್ತಲ್ಲ. I mean, either of. So ನಾನು ಇದಕ್ಕೆ ಮುಂಚೆ ಫಿಲ್ಮ್ಸ್ ಮಾಡಿದಾಗೆಲ್ಲ he was there. I'm finishing. I'm not spending Dasra with my family at all. I'm going to be working. We will be. ಆಯ್ತು ಪೂಜೆ ಅಂದ್ರು, ನೀವೆಲ್ಲ ಸೇರ್ಕೊಂಡು ಮಾಡಿ ಕೆಲಸ ಮಾಡ್ತಿರ್ತೀರ ಅಲ್ಲ. ಆಯುಧ್ ಪೂಜೆ ನೀವು ಹೇಗಿದ್ರು ಟೂಲ್ಸ್ ಇಟ್ಕೊಂಡಿರ್ತೀರಾ, ಲಿಟ್ರಲ್ ಸೆನ್ಸ್ ಅಲ್ಲಿ. ಆಯುಧಗಳು ಲಿಟ್ರಲ್ ಸೆನ್ಸ್ ಅಲ್ಲಿ ಆಯುಧ್ ಪೂಜೆ ಓನ್ಲಿ ಈಸ್ ಡೂಯಿಂಗ್ ಇಟ್ ಅಂತ ಹೇಳ್ದಂಗೆ ಆಗ್ತಿದೆ. ಒಂದು ಓವರ್ ಆಲ್ ಹೌಸ್ ದಿ ಎಕ್ಸ್ಪೀರಿಯನ್ಸ್ ಇನ್ ಕಮಿಂಗ್ ಟು ದಿಸ್ ಶೋ? ಗುಡ್ ಫನ್ ಚಾಟಿಂಗ್ ಅಲ್ವಾ? ಲೈಕ್ ಇನ್ ಆರ್ ಎವ್ರಿ ಡೇ ಇದು ನಮ್ಗೆ ಗೊತ್ತಾಗಲ್ಲ, ಕೆಲವೊಂದು ವಿಷಯಗಳು ಮಾತಾಡಲ್ಲ ಅಥವಾ ಡಿಸ್ಕಸ್ ಮಾಡಲ್ಲ ಅಥವಾ ನಗಲ್ಲ, ಸರ್ಟನ್ ವಿಷಯಗಳು ಮಾತಾಡ್ತಾಗಲ್ಲ. ಸೊ ಚೆನ್ನಾಗಿತ್ತು. ಥ್ಯಾಂಕ್ ಯು for having us. Thank you. I would have gone even more. I think many questions unanswered because ಎಲ್ಲೆಲ್ಲೋ ಡಿವಿಯೇಟ್ ಆದ್ವಿ ಅನ್ಸುತ್ತೆ. ನೀವು ಎಡಿಟ್ ಮಾಡುವಾಗ ಅನ್ಕೋತೀರ ನಾ ಕೇಳಿದ್ದೆ ಒಂದು, ಇವ್ರು ಮಾತಾಡಿದ್ದೆ ಒಂದು. ಥ್ಯಾಂಕ್ ಯು. ಅದನ್ನ ಹೇಳೋದ್ರಿಂದ ಜನಕ್ಕೆ ನೀವೇ ಹೇಳ್ಬಿಟ್ರಿ. ಆಕ್ಚುಲಿ ಅದು ಏನಾಗುತ್ತೆ ಗೊತ್ತಾ, ನಾವು ಮಾತಾಡಿದಾಗ ರೆಗ್ಯುಲರ್ ಕಾನ್ವರ್ಸೇಷನ್ ತರ ಇರುತ್ತೆ, ಬಿಕಾಸ್ ವಿ ಆರ್ ಟೆಂಡಿಂಗ್ ಅಂತ. ಬೇರೆ ಥರ್ಡ್ ಮ್ಯಾನ್ ಪರ್ಸ್ಪೆಕ್ಟಿವ್ ಇಂದ ಕೇಳ್ಕೊಂಡಾಗ ಒಂದು ಕ್ವೆಶ್ಚನ್ ಕೇಳಿರ್ತೀನಿ, ಅಲ್ಲಿಂದ ಹೋಗಿರ್ತಾರೆ ಅವ್ರು, ಈ ಕ್ವೆಶ್ಚನ್ ಉತ್ತರನೇ ಸಿಗ್ಲಿಲ್ವಲ್ಲ, ಎಲ್ಲೋ ಬರ್ದ್ರಿ ಅನ್ನೋ ತರ ಅಂತ ಆಗುತ್ತೆ. But like I say, podcast doesn't have a fixed format and it's a conversation between friends ಆಗುವಂಥದ್ದು. I wish I could have gone even more 1 hour ಬೇಕಾದ್ರೂ ಹೋಗ್ಬೋದು ನಾನು. But unfortunately ಅವ್ರ ವೀಸಾ, ಪಾಸ್ಪೋರ್ಟ್, ಇಮಿಗ್ರೇಷನ್ ತೊಗೊಂಡು ಬೇರೆ ಊರಿಗೆ ಹೋಗ್ಬೇಕು. So ಹಾಗಾಗಿ I have to finish this. But I loved as always, and this was my first experience with Raghu Jyothe actually. ನಂಗೆ ಈ ಸೈಡ್ ಆಫ್ ರಘು ದೇವರಾಣಿಗೂ ಗೊತ್ತಿರಲಿಲ್ಲ. ಸೊ ನನ್ಗೊಂದು ಸ್ಟ್ರೇಂಜ್ ಫೀಲಿಂಗ್ ಆಗ್ತದೆ.
ಆದಷ್ಟು ಬೇಗ ಮಯೂರ್ ಅಂಡ್ ರಘು ವಿಲ್ ಸಿಟ್ ಅಂಡ್ ಟಾಕ್ ಫಾರ್ ದ ನೆಕ್ಸ್ಟ್ 2 hours on a special podcast with just 2 of them eliminating Anuprabha No. ಅಂತ ಅನಿಸ್ತದೆ. No, I mean, I didn't know actually. With Anuji, I have spoken actually one detailed about her career. I did on the dissect ಮಾಡಿದ್ವಿ actually. ನಿಮ್ಮ ಮನೆಗೆ ಬಂದು swimming pool ಹತ್ರ ಕೂತ್ಕೊಂಡು we discussed and all. But as couple I had a different plans ಅಂತ ಅನ್ಕೊಂಡೆ. But that turned out to be wow. Thank you so much. ಇದೇ ರೀತಿ keep inspiring with your work and keep spreading that happiness, joy. Whenever people see you, they feel like wow, ideal couple. They're so full of joy, happiness. ಅಂತ ಖುಷಿ ಬರುತ್ತಲ್ಲ, ಆ ಖುಷಿ ಹೀಗೆ ಇರಲಿ. ವಿತ್ ಸಚ್ ಅ ಕ್ಯೂಟ್ ಲಿಟಲ್ ಡಾಟರ್. ಐ ಕಾಂಟ್ ಬಿಲೀವ್ ದಟ್ ಅವಳು ಅಗ್ರೆಷನ್ ಅಥವಾ ಕೋಪ ಬರುತ್ತೆ ಅಂತ ನೀವು ಹೇಳಿದ್ಮೇಲೆ ನಗು ಬರ್ತಿದೆ ನನಗೀಗ ಅಲ್ವಾ? ಅದೇ ಹೇಳಿದಲ್ಲ, ಒಂದಿನ ಊಟಕ್ಕೆ ಬನ್ನಿ ಮನೆಗೆ ಮಯೂರ್, you'll see. On that note, ಇವತ್ತಿನ ಈ ಸಂಚಿಕೆನ ಮುಕ್ತಾಯ ಮಾಡುವಂತ ಟೈಮ್ ಆಗಿದೆ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೊಬ್ರ ಜೊತೆ ಮಾತುಕತೆ, ಅವ್ರ ಜೊತೆ ಸಂಭಾಷಣೆ ಸಿಗ್ತೀವಿ. ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಏನೇ ಕಮೆಂಟ್ಸ್ಗಳು ಹಾಕಂಗಿದ್ರು ಅನಾನಿಮಸ್ ಪ್ರೊಫೈಲಿಂದ ಹಾಕಬೇಡಿ, ಒರಿಜಿನಲ್ ಪ್ರೊಫೈಲಿಂದ ಕಮೆಂಟನ್ನು ಹಾಕಿ. ದಿಸ್ ಇಸ್ ಮೈ ಲೈನ್ ಐ ಸೇ ಇನ್ ಎವ್ರಿ ಶೋ. ಸೊ ಏನೇ ಕಮೆಂಟ್ಸ್ ಹಾಕಬೇಕು ಒರಿಜಿನಲ್ ಪ್ರೊಫೈಲಿಂದ ಹಾಕಿ. Anybody for that matter, man, woman. Actually, ಸಿಗ್ತೀನಿ ಮತ್ತೆ ಮುಂದಿನ ಸಂಚಿಕೆ. ಸೈನಿಂಗ್ ಆಫ್ 3, 2, 1 ಗೋ. ನಮ್ಮ ಸ್ಟೈಲಲ್ಲಿ ನಮಸ್ಕಾರ ಗುರು.